taking on back. ಗುಡ್ ಈವ್ನಿಂಗ್. ಕೇಳಿಸ್ತಾ ಇದೆಯಾ? ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್, ಕೇಳಿಸ್ತಿದೆ. Okay, we'll start next chapter, limit, continuity and differentiability. So limit, continuity, differentiability ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಗ್ರಾಫಿಕಲ್ ಅಪ್ರೋಚ್ ಮಾತಾಡೋಣ. ಥ್ರೂ ಗ್ರಾಫ್ಸ್ ನಿಮಗೆ ಗೊತ್ತಿರೋ ಒಂದು ವಿಜುವಲೈಸೇಷನ್ ಬರುತ್ತೆ ಆಕ್ಚುಲಿ ಹೆಂಗೆ ಲಿಮಿಟ್, ಕಂಟಿನ್ಯೂಟಿ, ಡಿಫ್ರೆನ್ಷಿಯಬಿಲಿಟಿ ಅಂತ. ಸೊ ದ ರೀಸನ್ ಫಸ್ಟ್ ವಿಲ್ ಲರ್ನ್ ಸಮಥಿಂಗ್ ಅಬೌಟ್ ದಿ ಗ್ರಾಫ್ಸ್ ಅಂತ ಅಂದ್ರೆ ನಿಮ್ಗೆ ಗೊತ್ತಿದೆ ಒಂದು ಫಂಕ್ಷನ್ ನಾವು ಯು ಕ್ಯಾನ್ ರೆಪ್ರೆಸೆಂಟ್ ಇನ್ ಗ್ರಾಫಿಕಲ್ ನೊಟೇಷನ್, ಗ್ರಾಫಿಕಲ್ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಬಹುದು. ಸೊ ಅದರಲ್ಲಿ ಏನೇನು ನೋಡೋಣ ಅಂತಂದ್ರೆ ಫಸ್ಟ್ ನಿಮಗೆ ಡೊಮೈನ್ ಅಂದ್ರೆ ಗೊತ್ತಿರಬೇಕು, ರೇಂಜ್ ಅಂದ್ರೆ ಗೊತ್ತಿರಬೇಕು. ಡೊಮೈನ್ ಅಂತ ಅಂದ್ರೆ ಸೆಟ್ ಆಫ್ ವ್ಯಾಲ್ಯೂಸ್ ಆಫ್ ಎಕ್ಸ್, ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಫಾರ್ ವಿಚ್ ದ ಫಂಕ್ಷನ್ ಇಸ್ ಡಿಫೈನ್ಡ್. ಯಾವ ವ್ಯಾಲ್ಯೂಸ್ಗೆ ಫಂಕ್ಷನ್ ಡಿಫೈನ್ ಆಗುತ್ತೆ ಅದನ್ನೇ ನಾವು ಡೊಮೈನ್ ಅಂತ ಕರಿತೀವಿ. ಸೊ ಇನ್ಫ್ಯಾಕ್ಟ್ ನಾವು ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ಸ್ ಮಾತಾಡೋದ್ರಿಂದ ರಿಯಲ್ ವ್ಯಾಲ್ಯೂಸ್ ಇನ್ಪುಟ್ಸ್ ಇರುತ್ತೆ. ಓಕೆನಾ? ಸೊ ನಾವು ಸಪೋಸ್ ಈಗ ನಾನು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1/x ಅಂತ ಬರೆದ್ರೆ ದೆನ್ ವಾಟ್ ಇಸ್ ದ ಡೊಮೈನ್ ಆಫ್ ದಿಸ್ ಫಂಕ್ಷನ್? ಯಾವ ವ್ಯಾಲ್ಯೂಸ್ನ ಎಕ್ಸಿಗೆ ಕೊಡ್ಬೋದು ಅನ್ನೋದೇ ಡೊಮೈನ್ ಅಷ್ಟೇ. ಎಲ್ಲ ವ್ಯಾಲ್ಯೂಸ್ನು ಕೊಡ್ಬೋದು ಬಟ್ ಎಕ್ಸೆಪ್ಟ್ 0. ಸೊ 0ಗೆ ನಮಗೆ ಕೊಡೋಕ್ಕಾಗಲ್ಲ. ಸೊ ಹಂಗಾಗಿ ದ ಡೊಮೈನ್ ಆಫ್ ದಿಸ್ ಫಂಕ್ಷನ್ ಇಸ್ ವಾಟ್? ದ ಡೊಮೈನ್ ಆಫ್ ದಿಸ್ ಫಂಕ್ಷನ್ ಇಸ್ ಆರ್ ಮೈನಸ್ ಸಿಂಗಲ್ಟನ್ 0 ಅಂತ ಹೇಳ್ತೀವಿ. ಸೊ ದಟ್ ಈಸ್ ವಾಟ್ ದ ಡೊಮೈನ್. ರೇಂಜ್ ಅಂತಂದ್ರೆ ಸೆಟ್ ಆಫ್ ಆಲ್ ವ್ಯಾಲ್ಯೂಸ್ ದಟ್ ಕ್ಯಾನ್ ಬಿ ಒಬ್ಟೈನ್ ಬೈ ಎ ಫಂಕ್ಷನ್. ಅಂದ್ರೆ ಏನೇನು ನೀವು ಡೊಮೈನ್ ಕೊಡ್ತೀರಾ ಇನ್ಪುಟ್ಸ್, ಆ ಕರೆಸ್ಪಾಂಡಿಂಗ್ ಇನ್ಪುಟ್ಸ್ಗೆ ವಾಟ್ ಆನ್ ಆಲ್ ದ ಔಟ್ಪುಟ್ಸ್ ಅವನ್ನೇ ನಾವು ಅಂತ ಕರಿತೀವಿ. ದಟ್ ಈಸ್ ಕಾಲ್ಡ್ ದ ರೇಂಜ್. ಬೌಂಡೆಡ್ನೆಸ್ ಅಂತ ಮಾತಾಡ್ತೀವಿ. ಸೊ ಬೌಂಡೆಡ್ನೆಸ್ ಅಂತ ಅಂದ್ರೆ ಒಂದು ಫಂಕ್ಷನ್ ಬೌಂಡೆಡ್ ಅಂತ ಅನ್ಬೇಕಾದ್ರೆ ಏನಾಗಿರ್ಬೇಕಂತ ಅಂದ್ರೆ ಗ್ರಾಫಿಕಲಿ ಹೇಳೋದಾದ್ರೆ ಇಫ್ ಯು ಕ್ಯಾನ್ ಡ್ರಾ 2 lines parallel to x axis that the graph is completely lies between ಆ ತರ ಬರೆಯೋ ತರ ಇದ್ರೆ ದ ಫಂಕ್ಷನ್ ಇಟ್ ಇಸ್ ಬೌಂಡೆಡ್. ಸೊ ಬೌಂಡೆಡ್ ಅಂತ ಕರಿತೀವಿ. ನಿಮ್ಗೆ ಗ್ರಾಫ್ಸ್ ನಿಮಗೆ ಗೊತ್ತಿರ್ಬೇಕು. ಸಪೋಸ್ ನೋಡಿ ಒಂದು ಫಂಕ್ಷನ್ ಹೇಳ್ತೀನಿ ಈಗ ಎಕ್ಸ್ಪೋನೆನ್ಷಿಯಲ್. ಈಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಅಂತ ಹೇಳ್ತೀನಿ. ಇಸ್ ದಿಸ್ ಬೌಂಡೆಡ್? No, it is not bounded. So if you see the graph of this function, ಗ್ರಾಫ್ ಹೆಂಗ್ ಹೋಗ್ತಿರುತ್ತೆ ಎಕ್ಸ್ಪೋನೆನ್ಷಿಯಲಿ ರೈಸಿಂಗ್ ಆಗ್ತಾ ಇರುತ್ತೆ. ಈಗ ನೀವು 2 ಲೈನ್ ಡ್ರಾ ಮಾಡಬೇಕು. ಆ ಗ್ರಾಫ್ ಕಂಪ್ಲೀಟ್ಲಿ ಇನ್ ಬಿಟ್ವೀನ್ ದೋಸ್ 2 ಲೈನ್ಸ್ ಇರಬೇಕು, ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಆ ತರ ಲೈನ್ ಡ್ರಾ ಮಾಡೋಕ್ಕಾಗುತ್ತಾ? ಇಸ್ ಇಟ್ ಪಾಸಿಬಲ್ ಟು ಡ್ರಾ ಸಚ್ ಲೈನ್ಸ್? No sir. No. So we say this function is unbounded ಅಂತ ಕರಿತೀವಿ. This is not the bounded function. Log function is what? F of x is equal to log function log x. It is also unbounded. ಓಕೆನಾ? ಸೊ ಇದು ಹಿಂಗ್ ಬರುತ್ತೆ. So this is also unbounded. Clear? Then what about sin x? F of x is equal to sin x.
ಬೌಂಡೆಡ್. ಗ್ರಾಫ್ ನಿಮಗೆ ಗೊತ್ತಿದೆ. ಸೊ ಹಿಂಗೆ ಹೋಗ್ತಾ ಇರ್ತೀವಿ. ಸೊ ಹಿಂಗೆ ಎಸ್ ನಾವೆರಡು ಲೈನ್ ಎಳಿಬೋದು. ಸೊ ದಟ್ ದ ಗ್ರಾಫ್ ಇಸ್ ಕಂಪ್ಲೀಟ್ಲಿ ಕಂಟೈನ್ಡ್ ಬಿಟ್ವೀನ್ ದ ಲೈನ್ಸ್ ಅಲ್ವಾ. ಸೊ ಇಲ್ಲೊಂದು ಲೈನ್ ಎಳಿಬೋದು, ಇಲ್ಲೊಂದು ಲೈನ್ ಎಳಿಬೋದು. ಸೊ ಈ ಎರಡು ಲೈನ್ ಮಧ್ಯನೇ ಇರುತ್ತಾನೆ ಗ್ರಾಫ್, ಎಲ್ಲೂ ಔಟ್ ಸೈಡ್ ಹೋಗಿಲ್ಲ. ಸೊ ಅದನ್ನು ಅಂತ ಕರಿತೀವಿ ಬೌಂಡೆಡ್ ಫಂಕ್ಷನ್ಸ್ ಅಂತ ಕರಿತೀವಿ. ಅಷ್ಟೇ. ಕ್ಲಿಯರ್? ನಿಮಗೆ ಡೊಮೈನ್ ಹೇಳೋದು ಗೊತ್ತಿರಬೇಕು, ರೇಂಜ್ ಹೇಳೋದು ಗೊತ್ತಿರಬೇಕು, ಬೌಂಡೆಡ್ನೆಸ್ ನ ಚೆಕ್ ಮಾಡೋದು ನಿಮಗೆ ಗೊತ್ತಿರಬೇಕು. ಸಮ್ ಬೇಸಿಕ್ ಫಂಕ್ಷನ್ಸ್ಗಳಿಗೆ ಅಟ್ಲೀಸ್ಟ್ ನಿಮಗೆ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಮೊನೊಟಾನಿಸಿಟಿ ಅಂತ ಬರುತ್ತೆ. ಮೊನೊಟಾನಿಸಿಟಿ ಅಂತಂದ್ರೆ ಫಂಕ್ಷನ್ ಮೊನೊಟಾನಿಕ್ ಫಂಕ್ಷನ್ ಅಂತ ಅಂದ್ರೆ ಐದರ್ ಇನ್ಕ್ರೀಸ್ ಆಗಿರ್ಬೇಕು ಆರ್ ಡಿಕ್ರೀಸ್ ಆಗಿರ್ಬೇಕು. ಸೊ ಐದರ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್. ಸೊ ಇಟ್ ಈಸ್ ಕಾಲ್ಡ್ ಮೊನೊಟಾನಿಕ್. ಸೊ ಇನ್ಕ್ರೀಸಿಂಗ್ ಅಂದ್ರೆ ಏನಂತ ಅಂದ್ರೆ ಸಿಂಪ್ಲಿ ಸೇ ಇನ್ಕ್ರೀಸಿಂಗ್ ಅಂದ್ರೆ ಏನು ಅಂತಂದ್ರೆ, ಸೊ ನೋಡಿ ಇದನ್ನ ಅಂತ ಕರಿತೀವಿ ಅಂತಂದ್ರೆ, ಸೊ ಐ ಸೆಡ್ ದಿಸ್ ಇಸ್ ಅನ್ ಇನ್ಕ್ರೀಸಿಂಗ್ ಫಂಕ್ಷನ್. ಹೇಗೆ ಇದನ್ನ ಇನ್ಕ್ರೀಸಿಂಗ್ ಫಂಕ್ಷನ್ ಅಂತ ಕರಿತೀವಿ ಅಂತಂದ್ರೆ, ಸೊ ಚೂಸ್ ಎನಿ ಎಕ್ಸ್ ಅಂಡ್ ವೈ. ಓಕೆನಾ? ಸೊ ಇನ್ಫ್ಯಾಕ್ಟ್ ಎಕ್ಸ್ ಇಸ್ ಲೆಸ್ ದೆನ್ ವೈ, ರೈಟ್? ಸೊ ಎಫ್ ಎಕ್ಸ್ ಇಸ್ ಲೆಸ್ ದೆನ್ ವೈ ಅಂತಂದ್ರೆ ವಾಟ್ ಈಸ್ ದ ಇಮೇಜ್ ಆಫ್ ದಿಸ್ ಎಕ್ಸ್? ಎಫ್ ಆಫ್ ಎಕ್ಸ್. ಹಿಯರ್ ಇಟ್ ಇಸ್. ಸೊ ದ ಇಮೇಜ್ ಆಫ್ ವೈ ಇಸ್ ವಾಟ್? Here it is, f of y. So I say simply, so x is lesser than y I have taken. So which implies f of x is also less than f of y, right? Yes, sir. So ಇದು ಕೂಡ ಹಿಂಗೆ ಇದೆ. ಸೊ ಎಕ್ಸ್ ಅಂದ್ರೆ ಎರಡು ವ್ಯಾಲ್ಯೂಸ್ ತಗೊಂಡ್ರೆ ಅಂದ್ರೆ ಇನ್ನೂ ಒಂದು ರೀತಿಯಲ್ಲಿ ಹೇಳ್ಬೇಕಂತ ಅಂದ್ರೆ ಎಕ್ಸ್ ವ್ಯಾಲ್ಯೂಸ್ ನ ಇನ್ಕ್ರೀಸ್ ಮಾಡ್ತಾ ಹೋದಂಗೆ As x increases, y also increases. ವೈ ಆಲ್ಸೋ ಇನ್ಕ್ರೀಸ್. ಸೊ ಅದನ್ನ ನಾವೇನಂತ ಕರಿತೀವಿ? ಇನ್ಕ್ರೀಸಿಂಗ್ ಅಂತ ಕರಿತೀವಿ. ಡಿಕ್ರೀಸಿಂಗ್ ಅಂತಂದ್ರೆ ಅಂದ್ರೆ ಇಲ್ಲಿ ಇನ್ಕ್ರೀಸಿಂಗ್ ಅಂತಂದ್ರೆ ರೈಸ್ ಆಗ್ತಾ ಇರುತ್ತೆ. ಸೊ ರೈಸಿಂಗ್ ಅಂತ ಕರಿತೀವಿ. ಸೊ ಗ್ರಾಫ್ ಹಿಂಗೆ ಮೇಲ್ಗೆ ಹೋಗ್ತಾ ಇರುತ್ತೆ. ಸೊ ಇದು ಫಾಲಿಂಗ್ ಇರುತ್ತೆ ಗ್ರಾಫ್ ಡಿಕ್ರೀಸಿಂಗ್ ಅಂತ ಅಂದ್ರೆ. ಸೊ ಚೂಸ್ ಎನಿ ಎಕ್ಸ್ ವೈ. ಸೊ ಎಕ್ಸ್ ಲೆಸ್ ದೆನ್ ವೈ ನೀವು ಚೂಸ್ ಮಾಡಿದ್ರೆ ಏನ್ ಬರುತ್ತೆ? ಎಫ್ ಆಫ್ ಎಕ್ಸ್ ಏನ್ ಬರುತ್ತೆ? ಗ್ರೇಟರ್ ದ್ಯಾನ್ ಎಫ್ ಆಫ್ ವೈ ಬರುತ್ತೆ. ಸೊ ಆಬ್ವಿಯಸ್ಲಿ ಇಫ್ ಯು ಅಬ್ಸರ್ವ್ ದಿಸ್, you come to know. So this is your f of x and this is your f of y. So x less than y ಅಂದ್ರೆ as x increases y decrease ಆಗ್ತಾ ಇರಬೇಕು. ಸೊ ಇದು ತಪ್ಪಿದೆ ಇದು. as x increases y ಏನಾಗಬೇಕು? ಇನ್ಕ್ರೀಸ್ ಆದ್ರೆ ಇನ್ಕ್ರೀಸಿಂಗ್. as x ನ ಇನ್ಕ್ರೀಸೇ ಮಾಡಬೇಕು. y ಏನಾದ್ರು ಡಿಕ್ರೀಸ್ ಆದ್ರೆ ಸೊ ಅದನ್ನ ಡಿಕ್ರೀಸಿಂಗ್ ಫಂಕ್ಷನ್ಸ್ ಅಂತ ಕರಿತೀವಿ. ಇಷ್ಟೇ. ಸೊ ಡಿಕ್ರೀಸಿಂಗ್ ಅಂತಂದ್ರೆ ಫಾಲಿಂಗ್ ಅಂತ ಕರಿತೀವಿ. ಒನ್ ಅಂತ ಅಂದ್ರೆ ಒನ್ ಮತ್ತೆ ಆನ್ ಟು ಬಗ್ಗೆ ಹೇಳ್ಬೇಕಂತ ಅಂದ್ರೆ, ಒನ್ ಅಂತ ಅಂದ್ರೆ if every line parallel to x-axis intersects the graph at most one point, you say the function is 1, 1. So 1 ಅಂತ ಅನ್ಬೇಕಾದ್ರೆ if you draw any parallel line, any line parallel to x-axis, ಅದು ಮ್ಯಾಕ್ಸಿಮಮ್ ಅಂತಂದ್ರೆ ಒಂದೇ ಪಾಯಿಂಟ್ ಅಲ್ಲಿ ಟಚ್ ಆಗಬೇಕು. ಓಕೆನಾ? ಸೊ ಅದನ್ನ 1 ಅಂತ ಕರಿತೀವಿ. ಸಪೋಸ್ ಇಫ್ ಇಟ್ ಟಚಸ್ more than one point, we say it is not 1, 1. On to ಅಂತಂದ್ರೆ if every line parallel to x-axis intersects the graph at least one point ಅಲ್ಲಿ ಟಚ್ ಆಗಲೇಬೇಕು, then the function is on to. ಅದನ್ನ on to ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸಿಂಪಲ್ ಆಗಿ ಒಂದೆರಡು ಎಕ್ಸಾಂಪಲ್ ತಗೊಂಡು 1, 1 on to ಇದನ್ನೆಲ್ಲ ಡಿಸ್ಕಸ್ ಮಾಡಿದೀವಿ ಆಲ್ರೆಡಿ. ಸೊ ಫಸ್ಟ್ ಚಾಪ್ಟರ್ ನಾವು ರಿಲೇಷನ್ಸ್ ಫಂಕ್ಷನ್ ಅಂತ ಮಾತಾಡ್ಬೇಕಾದ್ರೆ 1, 1 on to ಅಂದ್ರೆ ಹಿಂಗೆ ಡೊಮೈನ್ ರೇಂಜ್ ಎಲ್ಲ ಮಾತಾಡಿದೀವಿ. ಈಗ ನೋಡಿ, ಸಪೋಸ್ sin x ಅಂತ ಹೇಳ್ತೀವಿ. ಸೊ f of x is equal to sin x. Is that 1, 1? No, it is not 1, 1. ಹೇಗೆ ಅಂತಂದ್ರೆ ಸೊ ಹಿಂಗೆ ಬರೀತೀವಿ, ಹಿಂಗೆ ಹೋಗ್ತಾ ಇರುತ್ತೆ ಸೈನ್ ಫಂಕ್ಷನ್. ಸೊ ಸ್ವಲ್ಪ ಹೆಚ್ಚು ಕಡಿಮೆ ಇದೆ, ಗ್ರಾಫ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಈಗ 1, 1 ಅಂತಂದ್ರೆ ಏನು? ಪ್ಯಾರಲಲ್ ಟು ಎಕ್ಸ್ ಯಾವುದೋ ಒಂದು ಲೈನ್ ಡ್ರಾ ಮಾಡಿದ್ರು ಕೂಡ ಅಟ್ಮೋಸ್ಟ್ ಒಂದು ಪಾಯಿಂಟ್ ಅಲ್ಲಿ ಟಚ್ ಆಗಬೇಕು. ಬಟ್ ಇಫ್ ಐ ಡ್ರಾ ಲೈನ್ ಹಿಯರ್, ಸೊ ದಟ್ ಟಚಸ್ ಮೋರ್ ದ್ಯಾನ್ ಒನ್ ಪಾಯಿಂಟ್ ಅಲ್ವಾ ಗ್ರಾಫ್ಗೆ, ಹಂಗಾಗಿ ಅದು 1, 1 ಆಗಲ್ಲ. ಸೊ what if you take log function, log x, is that 1, 1? Yes. Yes, sir. So it is a 1, 1 function because ಹಿಂಗೆ ಹೋಗ್ತಾ ಇರುತ್ತೆ. ನೀವು ಎಲ್ಲೇ ಲೈನ್ ಡ್ರಾ ಮಾಡಿದ್ರು ಕೂಡ ಒಂದೇ ಕಡೆ ಟಚ್ ಆಗುತ್ತೆ. Now coming to on to, does sin x is an on to function? Yes, sir. ಯೂಶಲಿ ನೋಡಿ, ನಾವು ಏನು ಮೆನ್ಷನ್ ಮಾಡಿಲ್ಲ, ಜಸ್ಟ್ ಐ ಹ್ಯಾವ್ ಗಿವನ್ ದ ಫಂಕ್ಷನ್ ಅಂತಂದ್ರೆ ಇನ್ ದ ಸೆನ್ಸ್ ಇಟ್ ಈಸ್ ಫ್ರಮ್ ಆರ್ ಟು ಆರ್. ನಾನೇನು ಕೊಟ್ಟಿಲ್ಲ ಅಂತಂದ್ರೆ ಆರ್ ಟು ಆರ್ ಅಂತ ಅಂಡರ್ಸ್ಟುಡ್ ಮಾಡ್ಕೋಬೇಕು. ಏನಾದ್ರು ಕೊಡೋ ತರ ಇದ್ರೆ ನಾನು ಡೊಮೈನ್ ನ ಡಿಫೈನ್ ಮಾಡಿರ್ತೀನಿ. ಓಕೆನಾ?
So what is the domain of the function ಅಂತಂದ್ರೆ I say simply domain of sin x is R. Okay, and the range is, range is Minus what? 1 to Minus 1 to 1. So this is 1 and this is minus 1. Minus 1 to 1 ಇರುತ್ತೆ. ಸೊ ಈಗ ಇದು ಆನ್ ಟು ಅಂತ ಕೇಳಿದ್ರೆ ನೋ ಇಟ್ ಈಸ್ ನಾಟ್ ಅನ್ ಆನ್ ಟು ಫಂಕ್ಷನ್. ಯಾಕಂತಂದ್ರೆ ಇಫ್ ಐ ಡ್ರಾ ಎ ಪ್ಯಾರಲಲ್ ಲೈನ್ ಹಿಯರ್ ಟು ಎಕ್ಸ್ ಆಕ್ಸಿಸ್ ಅದೆಲ್ಲೂ ಟಚ್ ಆಗಲೇ ಇಲ್ಲ. ಬಟ್ ಆನ್ ಟು ಅಂತ ಅಂತ ಹೇಳಿದೆ ಅಟ್ಲೀಸ್ಟ್ ಒಂದು ಪಾಯಿಂಟ್ ಅಲ್ಲಿ ಟಚ್ ಆಗಲೇಬೇಕು ಅಂತ ಹೇಳಿದೆ. ಸೊ ಇದೆಲ್ಲೂ ಈಗ ನಾನು ಹೇಳಿದಿನಲ್ಲ ದಿಸ್ ಇಸ್ ಎ ಪ್ಯಾರಲಲ್ ಲೈನ್ ಡ್ರಾ ಮಾಡಿದೆ, ಅದೆಲ್ಲೂ ಟಚ್ ಆಗಲಿಲ್ಲ ಗ್ರಾಫ್ಗೆ. ಹಂಗಾಗಿ ದಿಸ್ ಇಸ್ ನಾಟ್ ಎನ್ ಆನ್. ಹೌ ಟು ಮೇಕ್ ಎನ್ ಫಂಕ್ಷನ್ ಟು ಬಿ ಆನ್ ಟು ಅಂತಂದ್ರೆ ಏನಂತ ಹೇಳಿದ್ವಿ ನಾವು? To restrict the codomain with the range. Suppose if I write like this, so ಹಿಂಗ್ ಬರೆದ್ರೆ ಹೌದಾ, then this becomes what? onto. ಸೊ ಇದು ಕೋಡಮೈನ್ ನ ರಿಸ್ಟ್ರಿಕ್ಟ್ ಮಾಡಿದಾಗ ಆನ್ಟು ಆಗ್ಬಿಡುತ್ತೆ. ಓಕೆನಾ? ಅಂದ್ರೆ ನೀವು ಲೈನ್ ಡ್ರಾ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಪ್ಯಾರಲಲ್ ಲೈನ್, ಅದು ಎಲ್ಲಿ ಡ್ರಾ ಮಾಡ್ಬೇಕಂತ ಅಂದ್ರೆ ಸೊ ಎನಿವೇರ್ ಇನ್ ಕೋಡಮೈನ್ ಅಲ್ಲಿ ಎಲ್ಲಿ ಬೇಕಾದ್ರೂ ನೀವು ಪ್ಯಾರಲಲ್ ಟು ಎಕ್ಸ್ ಲೈನ್ ಡ್ರಾ ಮಾಡಿದಾಗ ಅದು ಅಟ್ಲೀಸ್ಟ್ ಒಂದು ಪಾಯಿಂಟ್ ಅಲ್ಲಾದ್ರೂ ಟಚ್ ಆಗಬೇಕು. ಕ್ಲಿಯರಾ? ಸೊ ಇಲ್ಲ ಅಂದ್ರೆ ಆಗಲ್ಲ. ಸಪೋಸ್ ಇವಾಗ ನೀವು ಇದಕ್ಕೆ ಲೈನ್ ಡ್ರಾ ಮಾಡಕ್ ಹೋದ್ರೆ ಇದು ಗ್ರಾಫ್ ಹೇಗಿರುತ್ತೆ ಅಂತ ಅಂದ್ರೆ ನೀವು ವೈ ಆಕ್ಸಿಸ್ ಬರೋದೇ ಇಲ್ಲ ಇಲ್ಲಿ. ವಾಟ್ ಇಸ್ ದ ಕೋಡಮೈನ್ ಹಿಯರ್? ಇಲ್ಲಿ ಕೋಡಮೈನ್ ಬರೋದೇ ಇಲ್ಲ, ಇಲ್ಲಿ ಇಷ್ಟೇ ಕೋಡಮೈನ್. ಓಕೆನಾ? ಸೊ ಇಷ್ಟೇ ಇರುತ್ತೆ ಗ್ರಾಫ್, ಅದು ಹಿಂಗೆ ಇರುತ್ತೆ. ನೀವು ವೈ ಆಕ್ಸಿಸ್ ಅಂತ ಫುಲ್ ಎಳೆಯಂಗಿಲ್ಲ. ಸೊ ಇಷ್ಟೇ ಇದೇ ಬೌಂಡ್ರಿ. ಓಕೆನಾ? ಸೊ ಯೂಶಲಿ ನಾವು ರಿಯಲ್ ವರ್ಲ್ಡ್ ಫಂಕ್ಷನ್ ತಗೊಂಡಾಗ ಏನಾಗುತ್ತೆ, ಅದು ಫುಲ್ ವೈ ಆಕ್ಸಿಸ್ ಅಂತ, ವೈ ಆಕ್ಸಿಸ್ ಫುಲ್ ನಾವು ಏನಂತ ಕರಿತೀವಿ ಅಂದ್ರೆ ಕೋಡಮೈನ್ ಅಂತ ಕರಿತೀವಿ. ಎಕ್ಸ್ ಆಕ್ಸಿಸ್ ಫುಲ್ ನ ನಾವು ಡೊಮೈನ್ ಅಂತ, ಎಕ್ಸ್ ಆಕ್ಸಿಸ್ ಫುಲ್ ನ ಡೊಮೈನ್ ಅಂತ ಹೇಳಕ್ಕಾಗಲ್ಲ. ಯೂಶಲಿ ವೈ ಆಕ್ಸಿಸ್ ನ ಕೋಡೊಮೈನ್ ಅಂತ ಕರಿತೀವಿ. ಅದನ್ನ ರೆಸ್ಟ್ರಿಕ್ಟ್ ಮಾಡಿದ್ರೆ ಸೊ ರೇಂಜ್ಗೆ, ಸೊ ಅವಾಗ ಏನಾಗುತ್ತೆ, ಅದು ಆನ್ ಟು ಆಗುತ್ತೆ. ಈಗ ಈ ಗ್ಯಾಪ್ ಅಲ್ಲಿ ನೀವು ಎಲ್ಲೇ ಲೈನ್ ಡ್ರಾ ಮಾಡಿದ್ರು ಮಿನಿಮಮ್ ಒಂದು ಪಾಯಿಂಟ್ ಅಲ್ಲಿ ಟಚ್ ಆಗುತ್ತೆ. ಸೊ ದಟ್ ಈಸ್ ನಾಟ್. ಆಲ್ಸೋ ವಿ ಕ್ಯಾನ್ ರೆಸ್ಟ್ರಿಕ್ಟ್ ದ ಡೊಮೈನ್ ಆಫ್ ಅ ಫಂಕ್ಷನ್ ಟು ಮೇಕ್ ಇಟ್ ಆಸ್ ಎ ಒನ್ ಫಂಕ್ಷನ್ ಅಲ್ವಾ? ಸೊ ನೋಡಿ, ಸಪೋಸ್ ಇಫ್ ಐ ಸೇ ಸೊ ಎಫ್ ಫ್ರಮ್ 0 to π/2 ಅಂತ ತಗೊಂಡ್ರೆ ಟು ಆರ್ ಅಂತ ತಗೊಂಡ್ರೆ ಇದೇನಾದ್ರು ಇದು 1 ಆಗುತ್ತಾ ಸೈನ್ ಎಕ್ಸ್ಗೆ? ಪೈ ಸೈನ್ ಎಕ್ಸ್ ನಾವು ಇಸ್ ದಟ್ 1 ಅವಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ ಗ್ರಾಫ್ ನ ಡೊಮೈನ್ ಎಷ್ಟು ಡಿಫೈನ್ ಮಾಡಿದಾನೆ, ರೀಜನ್ ಆಫ್ ಡೊಮೈನ್ ಎಷ್ಟಿದೆ ಅಷ್ಟು ಮಾತ್ರ ಡಿಫೈನ್ ಮಾಡ್ಬೇಕು. 0 ಇಂದ π/2 ಹೋಗುತ್ತೆ. ಸೊ ಇಷ್ಟು ಮಾತ್ರ ಗ್ರಾಫ್ ಬರುತ್ತೆ. ಅವಾಗ ಏನಾಗುತ್ತೆ, ಈ ಫಂಕ್ಷನ್ 1 ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಇದು ಲಾಜಿಕ್ 1 ಆನ್2 ಬಗ್ಗೆ. ಇದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿ, ಯೂಸ್ಫುಲ್ ಆಗುತ್ತೆ ಮುಂದೆ. ಗ್ರಾಫಿಕಲ್ ಅಪ್ರೋಚ್ ಸ್ವಲ್ಪ ಇರ್ಬೇಕು, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಕಮಿಂಗ್ ಟು ದಿಸ್ ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ ಥ್ರೂ ಗ್ರಾಫಿಕಲ್ ಅಪ್ರೋಚ್. ಸೊ ಇದಕ್ಕೆ ಫಾರ್ಮಲ್ ಡೆಫಿನೇಷನ್ ಎಲ್ಲ ಮುಂದೆ ನಾನು ಡೆಪ್ತ್ ಆಗಿ ಓದ್ತಾ ಹೋಗೋಣ, ಅದ್ರ ಬಗ್ಗೆ ರಿಸಲ್ಟ್ಸ್ ಎಲ್ಲ. ಇವಾಗ ನಾವು ಥ್ರೂ ಗ್ರಾಫಿಕಲಿ ಹೇಗೆ ಹೇಳ್ತೀವಿ ಅಂತ. ಸೊ ಕಂಟಿನ್ಯೂಟಿ ಅಂದ್ರೆ ಗೊತ್ತಿದೆ, ದೇರ್ ಶುಡ್ ಬಿ ನೋ ಬ್ರೇಕ್ ಅಟ್ ಆಲ್. ಓಕೆನಾ? ಸೊ ಫಂಕ್ಷನ್ ಏನ್ ಗ್ರಾಫ್ ಇರುತ್ತೆ ಸೊ ಅದ್ರಲ್ಲಿ ಎಲ್ಲೂ ಬ್ರೇಕ್ ಇರಂಗಿಲ್ಲ, ಇಟ್ ಶುಡ್ ಬಿ ಕಂಟಿನ್ಯೂಯಸ್. ಸೊ ಅದನ್ನ ಕಂಟಿನ್ಯೂಯಸ್ ಫಂಕ್ಷನ್ ಅಂತ ಕರಿತೀವಿ. ಸೊ as a break, the points at which the graph has a break are the points of discontinuity. ಎಲ್ಲಾದ್ರೂ ಬ್ರೇಕ್ ಇತ್ತು ಅಂತ ಅಂದ್ರೆ ಅದನ್ನ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ, ಅದರ್ ಪಾಯಿಂಟ್ಸ್ ಆಫ್ ಪಾಯಿಂಟ್ಸ್ ಆಫ್ ಕಂಟಿನ್ಯೂಟಿ ಅಂತ ಕರಿತೀವಿ. ಬ್ರೇಕ್ ಇರಬಾರ್ದು, ಬ್ರೇಕ್ ಇಲ್ಲ ಅಂತಂದ್ರೆ ಕಂಟಿನ್ಯೂಸ್ ಇದೆ ಅಂತ ಹೇಳ್ತೀವಿ. ಎಲ್ಲಾದ್ರೂ ಬ್ರೇಕ್ ಇತ್ತು ಅಂದ್ರೆ ವಿ ಸೇ ಇಟ್ ಇಸ್ ಡಿಸ್ಕಂಟಿನ್ಯೂಸ್. 1 minute.
So the points at which the graph a function has no break and no break ಇರಬಾರ್ದು first of all, and no sharp corner are the points of differentiability ಅಂತ ಕರಿತೀವಿ. ಅಂದ್ರೆ ಸಿಂಪ್ಲಿ ಸೇ ಎಲ್ಲಾದ್ರೂ ಶಾರ್ಪ್ ಎಡ್ಜ್ ಇದ್ರೆ ಒಂದು ಗ್ರಾಫ್ ಅಲ್ಲಿ ಫಂಕ್ಷನ್ ಏನಾಗಲ್ಲ, ಡಿಫ್ರೆನ್ಷಿಯಬಲ್ ಆಗಲ್ಲ ಅಂತ ಹೇಳ್ತೀವಿ. ಶಾರ್ಪ್ ಎಡ್ಜ್ ಇರಬಾರ್ದು ಅಂದ್ರೆ ಅಲ್ಲೂ ಬ್ರೇಕು ಇರಬಾರ್ದು. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ದೇರ್ ಶುಡ್ ಬಿ ನೋ ಬ್ರೇಕ್, ಅದ್ರ ಜೊತೆಗೆ ಶಾರ್ಪ್ ಎಡ್ಜ್ ಇರಂಗಿಲ್ಲ. ಸೊ ಅದಕ್ಕೆ ನಾವೇನ್ ಹೇಳ್ತೀವಿ ಅಂತಂದ್ರೆ ಕಂಟಿನ್ಯೂಟಿ ಡಸ್ ನಾಟ್ ಇಂಪ್ಲೈ ಡಿಫ್ರೆನ್ಷಿಯಬಿಲಿಟಿ. ಓಕೆ, ಕಂಟಿನ್ಯೂಟಿ does not imply differentiability, but differentiability implies continuity. Differentiability implies continuity ಅಂತ ಹೇಳ್ತೀವಿ. ಓಕೆ, ಸೊ ಇದನ್ನ ನಾವು ಈ ತರ ಡಿಫೈನ್ ಮಾಡ್ತೀವಿ ಕಂಟಿನ್ಯೂಟಿ ಮತ್ತೆ ಡಿಫರೆನ್ಷಿಯಬಿಲಿಟಿಗೆ. ಸೊ ನಾವು ಹೇಳ್ಬೋದು ಸೈನ್ ಎಕ್ಸ್ ಕಂಟಿನ್ಯೂಸ್ ಅಂತಾರೆ ಅಂತ ಹೇಳ್ಬೋದು ನೀವು. ಸೊ ದ ಸೈನ್ ಎಕ್ಸ್ ಇಸ್ ಕಂಟಿನ್ಯೂಸ್, ಎಸ್ ಸೈನ್ ಎಕ್ಸ್ ಇಸ್ Yes. ಕಂಟಿನ್ಯೂಸ್, ಕಾಸ್ ಎಕ್ಸ್ ಇಸ್ ಕಂಟಿನ್ಯೂಸ್, exponential continuous, log is continuous, and they're also differentiable. So I say simply, so what can you say about modulus function? Modulus function differentiable continuous ಅಂತ ಹೆಂಗ್ ಚೆಕ್ ಮಾಡ್ತೀರಾ? So yes, modulus function graph ನಿಮಗೆ ಗೊತ್ತಿರಬೇಕು. ಸೊ ಈ ತರ ಇರುತ್ತೆ. So definitely this is continuous function, ಎಲ್ಲೂ ಬ್ರೇಕ್ ಇಲ್ಲ, but it is not a differentiable function. ಓಕೆನಾ? ಸೊ ಡಿಫ್ರೆನ್ಷಿಯಬಲ್ ಎಲ್ಲೆಲ್ಲಿ ಡಿಫ್ರೆನ್ಷಿಯಬಲ್ ಆಗ್ತಿಲ್ಲ ಅಂತಂದ್ರೆ ಶಾರ್ಪ್ ಎಡ್ಜ್ ಎಲ್ಲಿದೆ ಇಲ್ಲಿ, x is equal to 0, it has a sharp edge. x is equal to 0 is a problem. ಓಕೆನಾ? ಸೊ x is equal to 0 ನಲ್ಲಿ ಫಂಕ್ಷನ್ ಇಸ್ ನಾಟ್ ಡಿಫ್ರೆನ್ಷಿಯಬಲ್ ಅಂತ ಹೇಳ್ಬೇಕು. ಶಾರ್ಪ್ ಎಡ್ಜ್ ಇದೆ. ಸೊ ಇನ್ ಎಲ್ಲ ಪಾಯಿಂಟ್ ಅಲ್ಲೂ ಡಿಫ್ರೆನ್ಷಿಯಬಲ್ ಅಂತಂದ್ರೆ ಡಿಫ್ರೆನ್ಸಿಯೇಷನ್ ಮಾಡೋ ತರ ಇರಬೇಕು. ನಾವೆಲ್ಲೂ ಓದಿಲ್ಲ ಮಾಡ್ಯುಲಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು ಅಂತ ಓದಿಲ್ಲ. ಅದೇ ಎಕ್ಸ್ 0 ಬಿಟ್ಟು ಇಟ್ ಇಸ್ ಡಿಫ್ರೆನ್ಷಿಯಬಲ್. ಸೊ ವಾಟ್ ಇಸ್ ದ ಗ್ರಾಫ್ ಆಫ್ ದಿಸ್ ಫಂಕ್ಷನ್? ರೈಟ್ ಓನ್ಲಿ ರೈಟ್ ಆಫ್ 0. So it is f of x is equal to x. So and we know the differentiation of x. The differentiation of x is what? 1. So ಅದೇ ತರ, so f dash of f of x is what? ಲೆಫ್ಟ್ ಸೈಡ್ ಅಲ್ಲಿ ಮೈನಸ್ ಎಕ್ಸ್ ಬರುತ್ತೆ. ಸೊ ಡಿಫ್ರೆನ್ಸಿಯೇಷನ್ ಆಫ್ ದಿಸ್ ಇಸ್ -1 ಅಂತ ಹೇಳ್ಬೋದು. ಸೊ ಇಟ್ ಇಸ್ ಡಿಫ್ರೆನ್ಷಿಯಬಲ್, ನಾಟ್ ಡಿಫ್ರೆನ್ಷಿಯಬಲ್ at x is equal to 0. ಶಾರ್ಪ್ ಎಡ್ಜ್ ಇರಂಗಿಲ್ಲ. ಸಪೋಸ್ ಇಫ್ ಯು ಸೇ ಮಾಡ್ಯುಲಸ್ mod sin x ಅಂತ ಇರುತ್ತೆ. So does this function is continuous or differentiable? ಚೆಕ್ ಮಾಡಿ ಅಂದ್ರೆ ಹೆಂಗ್ ಚೆಕ್ ಮಾಡ್ತೀರಾ? You must know the transformation of the graph ಗೊತ್ತಿರಬೇಕು ನಿಮ್ಗೆ. ನಾವು ಫಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೀವಿ ಏನಂತ, ಟ್ರಾನ್ಸ್ಫಾರ್ಮೇಶನ್ ಹೆಂಗ್ ತಗೊಳ್ಳೋದು. ಯಾವುದೇ ಒಂದು ಫಂಕ್ಷನ್ಗೆ ಮಾಡ್ಯುಲಸ್ ಅಪ್ಲೈ ಮಾಡೋದು ಹೇಗೆ ಅಂತ ಅಂದ್ರೆ, ಫಸ್ಟ್ ಡ್ರಾ ದಿ ಗ್ರಾಫ್ ಆಫ್ ದಿ ಫಂಕ್ಷನ್. ಏನಿದೆ ಗ್ರಾಫ್ ನ ಡ್ರಾ ಮಾಡಬೇಕು ಸೈನ್ ನ. ಅದಾದ್ಮೇಲೆ ಏನ್ ಮಾಡ್ಬೇಕಂತ ಅಂದ್ರೆ, ಈ ಕೆಳಗಡೆ ಏನ್ ರೀಜನ್ ಇದೆ ಅದನ್ನ ಮೇಲ್ಗಡೆ ತಗೊಂಡು ಹೋಗ್ಬೇಕು. ಅಂದ್ರೆ ಫಂಕ್ಷನ್ ಇದೆ ಮೇಲ್ಗಡೆ ಇರೋದೇ, ಆಮೇಲೆ ನೆಕ್ಸ್ಟ್ ಹಿಂಗ್ ಕೆಳಗಡೆ ಬರುತ್ತಲ್ವಾ ಸೈನು, ಕೆಳಗಡೆ ಬರಿಬಾರ್ದು, ಅದನ್ನ ಹಿಂಗ್ ಮೇಲ್ಗಡೆನೆ ಬರಿಬೇಕು. ವಿತೌಟ್ ನೆಗೆಟಿವ್ ಏನಿದೆ ವ್ಯಾಲ್ಯೂಸ್ ಕೆಳಗಡೆ ಇರೋ ರೀಜನ್ ಎಲ್ಲ ಏನ್ ಮಾಡ್ಬೇಕು ನಾವು ಹಿಂಗ್ ಮಡಚ್ಬೇಕು ಮೇಲ್ಗಡೆ. ಓಕೆನಾ? ಸೊ ಮೇಲ್ಗಡೆ ಈ ರೀಜನ್ ಅಷ್ಟೇ ಮೇಲ್ಗಡೆ ಮಡಚ್ಬೇಕು. ಅವಾಗ ಏನಾಗುತ್ತಿದ್ದು ಹಿಂಗ್ ಬರುತ್ತೆ. ಸೊ ಅವಾಗ ನಿಮ್ಗೆ ಈ ತರ ಬರ್ತಾ ಹೋಗುತ್ತೆ ಮಾಡ್ ಸೈನಸ್ ಫಂಕ್ಷನ್. ಸೊ ಮಾಡ್ ಸೈನಸ್ ಫಂಕ್ಷನ್ ಈ ತರ ಬಂದಾಗ ನಾವು ಕಂಟಿನ್ಯೂಸ್ ಅಂತಂದ್ರೆ ಅಂತ ಹೇಳ್ತೀರಾ? ಎಸ್ ಇಟ್ ಈಸ್ ಕಂಟಿನ್ಯೂಸ್. ಅಂಡ್ ಇಸ್ ದ ಡಿಫ್ರೆನ್ಷಿಯಬಲ್ ಅಂತಂದ್ರೆ, ಇಸ್ ದ ಡಿಫ್ರೆನ್ಷಿಯಬಲ್ ಮಾಡ್ ಸೈನಸ್? ನೋ, ಇಟ್ ಈಸ್ ನಾಟ್ ಡಿಫ್ರೆನ್ಷಿಯಬಲ್. ಯಾಕಂತಂದ್ರೆ ಇಲ್ಲೆಲ್ಲ ಶಾರ್ಪ್ ಎಡ್ಜ್ ಇದೆಯಲ್ಲ, ಇಲ್ಲೆಲ್ಲ ಶಾರ್ಪ್ ಎಡ್ಜ್ ಬರ್ತಾ ಇದೆ. ಸೊ ಹಂಗಾಗಿ ಅಟ್ ದೀಸ್ ಪಾಯಿಂಟ್ಸ್ ದ ಫಂಕ್ಷನ್ ಈಸ್ ನಾಟ್ ಡಿಫ್ರೆನ್ಷಿಯಬಲ್ ಅಂತ ಹೇಳ್ಬೇಕು. ಅರ್ಥ ಆಯ್ತಲ್ವಾ? ಸರ್ ಅದನ್ನ ನಾಟ್ ಡಿಫ್ರೆನ್ಶಿಯಬಲ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಹೇಳ್ಬೋದನ್ ಸರ್? ಯಾವುದು? ಮಾಡ್ ಆಫ್ ಸೈನ್ ಎಕ್ಸ್. It is not differentiable at x is equal to 0. In fact, it is not differentiable at x is equal to n pi. So n Yes. pi ನಲ್ಲಿ ಅದು ಡಿಫ್ರೆನ್ಷಿಯಬಲ್ ಅಲ್ಲ. ಓಕೆನಾ? ಸೊ ಯಾಕಂದ್ರೆ ಇಲ್ಲಿ ಶಾರ್ಪ್ ಎಡ್ಜ್ ಬರ್ತಾ ಇದೆ ನೋಡಿ, ಇದು 0 ಹತ್ರ ಬರ್ತಾ ಇದೆ. ಸೊ ಇದು ಪೈ ಹತ್ರ ಇರುತ್ತೆ. ಸೊ ಇದು 2 pi. ಸೊ ದಿಸ್ ಇಸ್ -pi. ಸೊ -2 pi. ಸೊ ಇಲ್ಲೆಲ್ಲಾ ಕಡೆ ಶಾರ್ಪ್ ಎಡ್ಜ್ ಬರ್ತಾ ಇದೆ. ಸೊ ಅದಕ್ಕೆ ನೀವು ಸ್ವಲ್ಪ ಟ್ರಾನ್ಸ್ಫಾರ್ಮೇಶನ್ ಅರ್ಥ ಮಾಡ್ಕೊಂತ ಹೋಗಿ, ಇದು ನಿಮಗೆ ಕ್ಲಿಯರ್ ಇರಲಿ. ಮಾಡ್ ಸೈನಸ್ ಗ್ರಾಫ್ ಹೆಂಗ್ ಬರೆಯೋದು ಅಂತ ಗೊತ್ತಾದ್ರೆ ನಿಮ್ಗೆ ಈಸಿ ಆಗ್ಬಿಡುತ್ತೆ. ನೆಗೆಟಿವ್ ಕಡೆ ಏನ್ ಬರುತ್ತೆ ಗ್ರಾಫ್, ಅಂದ್ರೆ ಬಿಲೋ ಎಕ್ಸ್ ಆಕ್ಸಿಸ್ ಏನ್ ಬರುತ್ತೆ ಅದನ್ನ ರಿಫ್ಲೆಕ್ಷನ್ ತಗೋಬೇಕು ಮೇಲ್ಗಡೆ. ಸೊ ಅವಾಗ ಏನಾಗುತ್ತೆ, ಆ ರಿಫ್ಲೆಕ್ಷನ್ ತಗೊಂಡು ಪಾಸಿಟಿವ್ ಅಲ್ಲಿ ಮಾತ್ರ ಬರಿತಾ ಹೋದಾಗ ಅವಾಗ ಗ್ರಾಫ್ ಸಿಗುತ್ತೆ. ಅವಾಗ ನಮ್ಗೆ ಆಬ್ವಿಯಸ್ಲಿ ಶಾರ್ಪ್ ಎಡ್ಜ್ ಸಿಗುತ್ತೆ. ಸೊ ಅದೇ ತರ ನಿಮ್ಗೆ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಅಂತ ಬರುತ್ತೆ. ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಗೊತ್ತಲ್ವಾ ನಿಮ್ಗೆ?
ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಯಾವ ತರ ಇರುತ್ತೆ ಹೇಳಿ? floor functions. ಫ್ಲೋರ್ ಫಂಕ್ಷನ್ ಅಂತ ಕರೀತಾರೆ. ಸೊ ಇದು ಹಿಂಗಿರುತ್ತೆ. ಸೊ ಈ ತರ ಇರುತ್ತೆ. ಸೊ ನಾವೇನಂತ ಹೇಳ್ಬೋದು ಈಗ ಕಂಟಿನ್ಯೂಸ್ ಆಯ್ತು ಅಂತ ಅಂದ್ರೆ ನೋ ಇಟ್ ಈಸ್ ನಾಟ್ ಕಂಟಿನ್ಯೂಸ್. ಸೊ ಎಲ್ಲೆಲ್ಲಿ ಕಂಟಿನ್ಯೂಸ್ ಇಲ್ಲ, it is not continuous, it is I mean to say the discontinuous at all the integral values. ಓಕೆನಾ? ಸೊ z ಅಲ್ಲಿ ಇದು ಡಿಸ್ಕಂಟಿನ್ಯೂಸ್ ಇದೆ. ಓಕೆನಾ? ಸೊ at all the integral values discontinuity ಇದೆ, and remaining ನಾನ್ ಇಂಟಿಗ್ರಲ್ ವ್ಯಾಲ್ಯೂಸ್ ಅಲ್ಲೆಲ್ಲ ಕಂಟಿನ್ಯೂಸ್. ಸೊ ಯು ಚೆಕ್ ಎನಿ, ಇಲ್ಲಿಂದ ಇಲ್ಲಿಗೆ ಎಲ್ಲ ಕಂಟಿನ್ಯೂಸ್ ಇದೆ ಸರ್, ಗ್ರಾಫ್ ಫುಲ್ ಕಂಟಿನ್ಯೂಸ್ ಇದೆ. ಎಲ್ಲೆಲ್ಲಿ ಅಂದ್ರೆ ಇನ್ನೊಂದ್ ತರ ಹೇಳ್ಬೇಕಂದ್ರೆ ನಾವು ಒಂದು ಗ್ರಾಫ್ ನ ಬರೆಯಕ್ ಶುರು ಮಾಡಿದಾಗ ಎಲ್ಲೆಲ್ಲಿ ಪೆನ್ ಎತ್ತುತ್ತೀವಿ ನಾವು ಬರೆಯೋದಿಕ್ಕೆ ಗ್ರಾಫ್ ನ, ನೋಡಿ ಇಲ್ಲಿಂದ ಇಲ್ಲಿಗೆ ಬರಿತೀನಿ ನಿಮ್ಗೆ, ಆಮೇಲೆ ಇಲ್ಲಿ ಕೈ ಎತ್ತಬೇಕು ನಿಮ್ಗೆ ಇಲ್ಲಿಗೆ ಹೋಗ್ಬೇಕಂದ್ರೆ, ಇಲ್ಲಿಗೆ ಹೋಗ್ಬೇಕು ಮತ್ತೆ ಕೈ ಎತ್ತಬೇಕು ಇಲ್ಲಿಗೆ ಹೋಗ್ಬೇಕಂದ್ರೆ. ಅಂದ್ರೆ ಎಲ್ಲೆಲ್ಲಿ ನಾನು ಲಿಫ್ಟ್ ಮಾಡ್ತಿದೀನಿ ಪೆನ್ನ ಗ್ರಾಫ್ ನ ಕಂಟಿನ್ಯೂಸ್ ಡ್ರಾ ಮಾಡೋದಕ್ಕೆ, ಹಂಗಾಗಿ ಅಲ್ಲಿ ಅದು ಡಿಸ್ಕಂಟಿನ್ಯೂಸ್ ಅಂತ ಹೇಳಿ. ಅಂಡ್ ವೇರ್ ಇಟ್ ಇಸ್ ನಾಟ್ ಡಿಫ್ರೆನ್ಸಿಬಲ್ ಅಂತ ಅಂದ್ರೆ ಎಂತ ಹೇಳ್ಬೇಕು, is that differentiable ಅಂತಂದ್ರೆ no it is not differentiable. ಓಕೆನಾ? ಸೊ ಸಿಂಪ್ಲಿ ಐ ಸೇ is that differentiable, no it is not differentiable. ಅಂದ್ರೆ ಡಿಫ್ರೆನ್ಸಿಬಲ್ ಅಂತ ಕೇಳ್ತೀನಿ ಅಂತಂದ್ರೆ ಓವರ್ ಆರ್ ಹೇಳ್ಬೇಕಾಗುತ್ತೆ ನೀವು. ಓಕೆನಾ? ಓವರ್ ಆರ್ ಇಟ್ ಇಸ್ ನಾಟ್ ಡಿಫ್ರೆನ್ಸಿಬಲ್. ಯಾಕಂತಂದ್ರೆ ನಾವು ಕಂಟಿನ್ಯೂಸ್ ಇಲ್ಲ ಅಂದ್ರೆ ಡಿಫ್ರೆನ್ಸಿಬಲ್ ಆಗ ಚಾನ್ಸ್ ಇಲ್ಲ. ಎಲ್ಲೆಲ್ಲಿ ಇದು ಡಿಸ್ಕಂಟಿನ್ಯೂಸ್ ಇದೆ, ನಾಟ್ ಡಿಫ್ರೆನ್ಸಿಬಲ್ ಅಂತಂದ್ರೆ ಸೇಮ್ ಆಸ್ ಇಟ್ ಇಸ್ ಏನದು ಅಟ್ ಆಲ್ ದ ಇಂಟಿಗ್ರಲ್ ವ್ಯಾಲ್ಯೂಸ್. ಸಪೋಸ್ ನಿಮ್ಗೆ ಹಿಂಗ್ ಕೊಡ್ತಾನೆ ಕ್ವಶನ್, ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು greatest integer function for all x belongs to open 0. ಈಗ ಹಿಂಗ್ ಕೊಡ್ತೀನಿ ನೋಡು, 1/2, 1/3 ಅಂತ ಕೊಡ್ತೀನಿ. Now tell me, is that differentiable? Is that continuous in the interval? Yes sir. Yes sir. Is that differentiable in the interval? Yes, sir. Yes, it is differentiable. ಓಕೆನಾ? 1/2, 1/3 ಪಾಯಿಂಟ್ ಇಲ್ಲಿ ಬರುತ್ತೆ. ನಮ್ದು ರೀಜನ್ ಆಫ್ ಇಂಟ್ರೆಸ್ಟ್ ಏನಿದೆ 1/2 ಅಂದ್ರೆ ಇಲ್ಲೆಲ್ಲೋ ಬರುತ್ತಲ್ವಾ, 1/2, 1/3 ಅಂದ್ರೆ ಇಲ್ಲೆಲ್ಲೋ ಬರುತ್ತೆ ಈ ಪೋರ್ಷನ್ ಅಲ್ಲಿ ಅಲ್ವಾ, ಈ ಪೋರ್ಷನ್ ಅಲ್ಲಿ ಗ್ರಾಫ್ ಇಲ್ಲಿದೆ. ಓಕೆನಾ? ಸೊ ದಟ್ ಇಸ್ ಎ ಕಾನ್ಸ್ಟೆಂಟ್ ಫಂಕ್ಷನ್ ಅಲ್ವಾ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿಸ್ ಇನ್ ದಿಸ್ ಇಂಟರ್ವಲ್? ದ ವ್ಯಾಲ್ಯೂ ಆಫ್ ದಿಸ್ ಇಸ್ ವಾಟ್? ಇಟ್ ಈಸ್ ಎ 0 ಫಂಕ್ಷನ್. ಓಕೆ, ಸೊ ಆ ತರ ಬರುತ್ತೆ. ಸೊ ಸಪೋಸ್ ಇಫ್ ಐ ಸೇ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ನಾನು 1.2 to 1.9 ಅಂತ ಕೊಟ್ರೆ, ನಾವು ಇನ್ ದಿಸ್ ಇಂಟರ್ವಲ್ ಇಸ್ ಇಟ್ ಡಿಫರೆನ್ಸಿಬಲ್ ಅಂಡ್ ಕಂಟಿನ್ಯೂಸ್? ಎಸ್. Yes sir. ಓಕೆನಾ? ಸೊ 1.2 ಇಂದ 1.9 ಅಂದ್ರೆ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಕಾನ್ಸ್ಟೆಂಟ್ ಬರುತ್ತೆ. ಓಕೆನಾ? ಈ ಗ್ಯಾಪ್ ಅಲ್ಲಿ ಇದು ಕಂಟಿನ್ಯೂಸ್ ಇದೆ ಇಲ್ಲ. ಸೊ ಅವಾಗ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ದೇರ್? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್? ಇದಕ್ಕೆ 1 ಅಲ್ವಾ. ಅಂದ್ರೆ ಈ ಗ್ಯಾಪ್ ಅಲ್ಲಿ ನನ್ನ ಡೊಮೇನ್ ಆಫ್ ಇಂಟ್ರೆಸ್ಟ್ ಅಲ್ಲಿ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಏನ್ ಬರ್ತಾ ಇದೆ? 1 ಬರ್ತಾ ಇದೆ ತಾನೆ. Yes, sir. ಈ ಗ್ಯಾಪ್ ಅಲ್ಲಿ ವ್ಯಾಲ್ಯೂ ಆಫ್ ಫಂಕ್ಷನ್ ಇಸ್ 1. ಸೊ ಅಂದ್ರೆ ದಿಸ್ ಇಸ್ ಎ ಕಾನ್ಸ್ಟೆಂಟ್ ಫಂಕ್ಷನ್. ಎವ್ರಿ ಕಾನ್ಸ್ಟೆಂಟ್ It ಫಂಕ್ಷನ್ means 1 is the limit point ಆಗುತ್ತಲ್ಲ ಸರ್ ಅದು? ಲಿಮಿಟ್ ಪಾಯಿಂಟ್ ನೀವು ಹಂಗ ಆ ಕಡೆ ಹೋಗ್ತಾ ಇದ್ದೀರಾ. ಹೌದು, ಲಿಮಿಟ್ ಪಾಯಿಂಟ್ ಆಗುತ್ತೆ. ಎಸ್. ಅಂಡ್ ಇಟ್ ಇಸ್ ಡಿಫರೆನ್ಷಿಯಬಲ್ ಅಂತಂದ್ರೆ ಎಸ್ ಐ ಕ್ಯಾನ್ ಡಿಫರೆನ್ಶಿಯೇಟ್ ಅಲ್ವಾ. ಸೊ ವಾಟ್ ಈಸ್ ದ ಡಿಫರೆನ್ಶಿಯೇಷನ್ ಆಫ್ 1? ಇಟ್ ಈಸ್ 0. ಅಂದ್ರೆ ಡಿಫರೆನ್ಸಿಯೇಷನ್ ಅಂದ್ರೆ ಬೇಸಿಕಲಿ ಇಟ್ಸ್ ರೆಪ್ರೆಸೆಂಟ್ಸ್ ದಿ ಸ್ಲೋಪ್ ಅಂತ. ಈಗ ಈ ಲೈನ್ಗೆ ಇದೊಂದು ಕಾನ್ಸ್ಟೆಂಟ್ ಫಂಕ್ಷನ್, ಎವ್ರಿ ಕಾನ್ಸ್ಟೆಂಟ್ ಫಂಕ್ಷನ್ ಹ್ಯಾಸ್ ಸ್ಲೋಪ್ 0. ಸೊ ಇದು ಕಾನ್ಸ್ಟೆಂಟ್ ಫಂಕ್ಷನ್ ಇಲ್ಲಿ ಸ್ಲೋಪ್ ಇದೆಯಾ? ಇಲ್ಲಿ ಸ್ಟ್ರೈಟ್ ಆಗಿದೆ. ಎನಿ ಲೈನ್ ಪ್ಯಾರಲಲ್ ಟು ಎಕ್ಸ್ ಎಕ್ಸ್ ಹ್ಯಾಸ್ ಸ್ಲೋಪ್ 0. ಸೊ ಹಂಗಾಗಿ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬೋದು. ಹಂಗಾಗಿ ಈ ತರ ಹೇಳ್ತಾ ಹೋಗ್ತೀವಿ. ಅಂದ್ರೆ ನಮ್ಮ ರೀಜನ್ ಆಫ್ ಇಂಟ್ರೆಸ್ಟ್ ಏನಿದೆ ಸೊ ಅದನ್ನ ನೋಡ್ಬೇಕು. ಡೊಮೇನ್ ಆಫ್ ಡೆಫಿನಿಷನ್ ಅವ್ರು ಏನ್ ಕೊಟ್ಟಿದ್ದಾರೆ ಅದನ್ನ ನೋಡ್ಕೊಂಡು ನಾವು ಡಿಫೈನ್ ಮಾಡ್ಬೇಕಾಗುತ್ತೆ ಪ್ರತಿಯೊಂದನ್ನು. 0 is ಅಂತ ಅಂದ್ರೆ, ಸೊ zeros ಅಂತಂದ್ರೆ ದ ವ್ಯಾಲ್ಯೂಸ್ ಆಫ್ ದ ಫಂಕ್ಷನ್ ವೇರ್ ಇಟ್ ಕಟ್ಸ್ ದ ಎಕ್ಸ್ ಆಕ್ಸಿಸ್. ನಾವು ಕಂಪ್ಲೀಟ್ಲಿ ಗ್ರಾಫಿಕಲಿ ಮಾತಾಡ್ತಾ ಇರೋದು. ಓಕೆ, ಒಂದು ಫಂಕ್ಷನ್ ಒಂದು ಗ್ರಾಫ್ ಎಕ್ಸ್ ಆಕ್ಸಿಸ್ ನ ಎಲ್ಲೆಲ್ಲಿ ಕಟ್ ಮಾಡ್ತದೆ ಅವನ್ನ ನಾವು zeros ಅಂತ ಕರಿತೀವಿ. ಈಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಅಂತ ಹೇಳ್ತೀವಿ. ಸೊ ವಾಟ್ ಆರ್ ದ zeros ಆಫ್ ದಿ ಫಂಕ್ಷನ್ ಅಂತ ಕೇಳಿದ್ರೆ ಅಂತ ಹೇಳ್ಬೇಕು, ಎಲ್ಲೆಲ್ಲಿ ಟಚ್ ಆಗ್ತಿದೆ ಎಕ್ಸ್ ಆಕ್ಸಿಸ್ ನ ಗ್ರಾಫ್? ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ n pi ನಲ್ಲಿ. Now these are the zeros for all n belongs to z. So ಇನ್ನೊಂದು suppose f of x is equal to modulus x. Now tell me what is the can you tell me the zeros of this function? X is equal to 0. X is equal to 0.
ಝೀರೋ ಮೊದಲಿ ಮಾತ್ರ ಟಚ್ ಆಗ್ತದೆ. ಸೊ ಮಾಡ್ಯುಲಸ್ ಫಂಕ್ಷನ್. ಸೊ ಸಪೋಸ್ ಇಫ್ ಐ ಸೇ ಎಕ್ಸ್ ಇಸ್ ಈಕ್ವಲ್ ಟು ಗ್ರೇಟೆಸ್ಟ್ ಇಂಟೀಜರ್ ಎಕ್ಸ್, can you tell me the zeros of the function? X is equal to 0. Closed Zero, Close at zero, 0, 1. zero, 0 open 1. ನೋಡಿ ಅಂದ್ರೆ ಇದೇನಾಗುತ್ತೆ open ಗೊತ್ತಾ, interval 0 to 1, sir. ಓಪನ್ ಅಲ್ಲ, ಕ್ಲೋಸ್ 1, ಕ್ಲೋಸ್ 0, ಓಪನ್ 1. ಓಕೆನಾ? ಯಾಕಂದ್ರೆ ಫಂಕ್ಷನ್ ಹಿಂಗ್ ಬರುತ್ತಲ್ವಾ, Yes, sir. Yes, correct. ಸೊ 0 to 1. ಸೊ ಅಂದ್ರೆ ಈ ಮೂರನ್ನು ಹೇಳೋದ್ರಿಂದ ನಾವು ಏನ್ ಕನ್ಕ್ಲೂಡ್ ಮಾಡ್ಬೋದು ಅಂತಂದ್ರೆ, ಒಂದು ಫಂಕ್ಷನ್ಗೆ ಝೀರೋಸು ಫೈನೈಟ್ ಕೂಡ ಇರ್ಬೋದು, ಒಂದೊಂದು ಫಂಕ್ಷನ್ಗೆ ಝೀರೋಸು ಇಲ್ಲದೆ ಇರ್ಬೋದು. ಸೊ ಇದಕ್ಕೆ ನೋಡಿ, ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಅಂತ ಇದೆ. ಸೊ ಇದಕ್ಕೆ ಝೀರೋಸ್ ಹೇಳಿ, ಝೀರೋಸ್ ಇಲ್ಲ ಇದಕ್ಕೆ. No. ಸೊ ಇದಕ್ಕೆ ಝೀರೋಸ್ ಇಲ್ಲ. ಓಕೆನಾ? ಸೊ ಹಂಗಾಗಿ ಇಲ್ಲದೆ ಇರ್ಬೋದು, ಯಾಕಂದ್ರೆ ಎಕ್ಸ್ ನ ಟಚ್ ಮಾಡಲ್ಲ ಅದು, ಹೌದಾನೆ? ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಹಿಂಗೆ ಇರುತ್ತಲ್ಲ, ಹಂಗೆ ಹೋಗ್ತಾ ಇರುತ್ತೆ. ಎಕ್ಸ್ ಟೆನ್ಸ್ ಟು ಮೈನಸ್ ಇನ್ಫಿನಿಟಿ, ಅವಾಗ ಝೀರೋ ಆಗುತ್ತೆ. ಸೊ ಎಕ್ಸ್ಟೆಂಡೆಡ್ ರಿಯಲ್ ಲೈನ್ ಅಲ್ಲಿ ಬರುತ್ತೆ, ಬಟ್ ಇವಾಗ ಅದು ಬರಲ್ಲ. ಸೊ ಎಲ್ಲೂ ಟಚ್ ಆಗಲ್ಲ ಎಕ್ಸ್ ನ. ಸೊ ಇಟ್ ಹ್ಯಾಸ್ ನೋ ಝೀರೋಸ್. ಮತ್ತೆ ಫೈನೈಟ್ ಇರ್ಬೋದು, ಕೌಂಟಬಲ್ ಇರ್ಬೋದು. ದಿಸ್ ಇಸ್ ವಾಟ್ Uncount. ಅನ್ಕೌಂಟಬಲ್ ಝೀರೋಸ್ ಕೂಡ ಇರ್ಬೋದು ಒಂದು ಫಂಕ್ಷನ್ಗೆ. ಸೊ ದಿಸ್ ಆರ್ ಪಾಸಿಬಿಲಿಟಿ ಝೀರೋಸ್. ಅಂದ್ರೆ ನಿಮಗೆ ಗ್ರಾಫ್ ನೋಡ್ಬೇಕು, ಗ್ರಾಫ್ ನ ಎಕ್ಸ್ ಆಕ್ಸ್ ಎಲ್ಲೆಲ್ಲಿ ಟಚ್ ಮಾಡ್ತಾ ಇದೆ, ಸೊ ಅವೆಲ್ಲ ಝೀರೋಸ್ ಆಗ್ತವೆ. ನಿಮಗೆ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಬಗ್ಗೆ ಗೊತ್ತಿದೆ, ಸೊ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ, ಗೊತ್ತಾಗಿದೆ ಅಂತ. ಇದನ್ನೇ ಮತ್ತೆ ಹೇಳ್ಬೇಕಾ? ಗೊತ್ತಾಗುತ್ತಲ್ಲ ಗ್ರಾಫ್, ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಹೆಂಗಿದೆ. ಗ್ರಾಫ್ ಇಮೇಜಿನ್ ಸ್ಟೆಪ್ ಫಂಕ್ಷನ್, ಫ್ಲೋರ್ ಫಂಕ್ಷನ್ ಅಂತ ಹೇಳ್ತೀವಲ್ಲ ಅದು. ಫ್ರಾಕ್ಷನಲ್ ಪಾರ್ಟ್ ಅಂತ ಬರುತ್ತೆ. ಇವೆಲ್ಲ ಡೆಫಿನಿಷನ್ ಗೊತ್ತಿರಬೇಕು. ಯಾಕೆ ಇವೆಲ್ಲ ಗೊತ್ತಿರಬೇಕು ಅಂತ ಅಂದ್ರೆ, ಎಷ್ಟೊಂದು ಎಕ್ಸಾಂಪಲ್ಗಳಲ್ಲಿ ಒಂದೊಂದು ಸ್ಟೇಟ್ಮೆಂಟ್ಗಳನ್ನ ಹೇಳ್ಬೇಕಾದ್ರೆ ನಾವು ಕೌಂಟರ್ ಎಕ್ಸಾಂಪಲ್ಗಳನ್ನ ಕೊಡೋಕೆ ಈ ಎಕ್ಸಾಂಪಲ್ಗಳಲ್ಲಿ ಸಹಾಯ ಮಾಡ್ತಾವೆ ನಮಗೆ. ಓಕೆನಾ? ಸೊ ಗ್ರಾಫ್ ಇಮ್ಯಾಜಿನೇಷನ್ ಗೊತ್ತಿದೆ, ಸೊ ವಿಜುವಲೈಸ್ ಮಾಡ್ಬೋದು ನಾವು ಒಂದು ಯಾವುದೋ ಒಂದು ಸ್ಟೇಟ್ಮೆಂಟ್ ಆಗಿರ್ಬೋದು ಎಲ್ಲ ನಾವು. ಫ್ರಾಕ್ಷನಲ್ ಪಾರ್ಟ್ ಅಂತ ಅಂದ್ರೆ, ಫ್ರಾಕ್ಷನಲ್ ಪಾರ್ಟ್ ಆಫ್ ಫಂಕ್ಷನ್ ಇಸ್ ಡಿಫೈನ್ಡ್ ಟು ಬಿ ದ ಡಿಫರೆನ್ಸ್ ಬಿಟ್ವೀನ್ ಎಕ್ಸ್ ಅಂಡ್ ಇಟ್ಸ್ ಫ್ಲೋರ್ ಫಂಕ್ಷನ್. ಫ್ರಾಕ್ಷನಲ್ ಪಾರ್ಟ್ ಹೇಗಿರುತ್ತೆ ಅಂತ ಅಂದ್ರೆ, ನಿಮ್ಗೆ ಬರೆಯೋದಾದ್ರೆ ಈ ತರ ಇರುತ್ತೆ ಆಕ್ಚುಲಿ. ಹಿಂಗಿರುತ್ತೆ. ಸೊ ದಿಸ್ ಇಸ್ ವಾಟ್ 1. ಸೊ ಇದು -1 ಇಂದ ಮತ್ತೆ ಹಿಂಗಿರುತ್ತೆ, ಈ ತರ ಇರುತ್ತೆ. ಇದು ಫ್ರಾಕ್ಷನಲ್ ಪಾರ್ಟ್. ಫ್ರಾಕ್ಷನಲ್ ಪಾರ್ಟ್ ಡೆಫಿನಿಷನ್ ನೆನ್ಪಿಟ್ಕೊಳ್ಳಿ, ಎಕ್ಸ್ ಮೈನಸ್ ಗ್ರೇಟೆಸ್ಟ್ ಇಂಟೀಜರ್ ಎಕ್ಸ್. ಫ್ರಾಕ್ಷನಲ್ ಪಾರ್ಟ್ ಹಿಂಗ್ ಬರೀತೀವಿ, ಸ್ಲಾರ್ ಬ್ರಾಕೆಟ್ ಒಳಗಡೆ ಎಕ್ಸ್ ಅಂತ ಬರೀತೀವಿ. ಫ್ರಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್, ಎಕ್ಸ್ ಮೈನಸ್ ಗ್ರೇಟೆಸ್ಟ್ ಇಂಟೀಜರ್ ಎಕ್ಸ್. ಓಕೆನಾ? ಸೊ ಅಂದ್ರೆ ಡೆಫಿನೆಟ್ಲಿ ಅಂದ್ರೆ ಫ್ರಾಕ್ಷನಲ್ ಪಾರ್ಟ್ ಅಂದ್ರೆ ವೆರಿ ಸಿಂಪಲ್, ಆ ಫ್ರಾಕ್ಷನ್ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಅಷ್ಟೇ, ಏನಿಲ್ಲ. ಈಗ ಸಪೋಸ್ ನಾನು ಇಫ್ ಐ ಆಸ್ಕ್ ಯು ದ ಫ್ರಾಕ್ಷನಲ್ ಪಾರ್ಟ್ ಆಫ್ 1.22, ವಾಟ್ ಇಸ್ ದ ಫ್ರಾಕ್ಷನಲ್ ಪಾರ್ಟ್ ಆಫ್ 1.2 ಅಂದ್ರೆ ಅಂತ ಹೇಳ್ಬೇಕು ನೀವು? 1.2 ಮೈನಸ್ ಗ್ರೇಟೆಸ್ಟ್ ಇಂಟೀಜರ್ 1.2. ಸೊ ವಾಟ್ ಈಸ್ 1.2 ಮೈನಸ್ ವಾಟ್ ಈಸ್ ಗ್ರೇಟೆಸ್ಟ್ ಇಂಟೀಜರ್ ಆಫ್ 1.2? ಇಟ್ ಈಸ್ 1. ಸೊ ವಾಟ್ ಈಸ್ ದ ಫ್ರಾಕ್ಷನಲ್ ಪಾರ್ಟ್? 0.2. What is the fractional part of -3.9? Remember, the fractional part of -3.9 is -3.9 minus greatest integer of -3.9. So it is equal to -3.9 minus -3.9 the greatest integer ಎಷ್ಟು? -4. -4 ಆಗುತ್ತೆ. So it is -3.9 plus 4 ಆಗುತ್ತೆ, which will get 0.1 plus 0.1. ಅಂದ್ರೆ ಇದು ಏನ್ ಹೇಳ್ತಿದೆ ಅಂತಂದ್ರೆ, ಯಾವುದೇ ಒಂದು ವ್ಯಾಲ್ಯೂಗೆ ಫ್ರಾಕ್ಷನಲ್ ಪಾರ್ಟ್ ಹೇಳ್ಬೇಕಂತಂದ್ರೆ ಅದ್ರ ಹಿಂದಿನ ಇಂಟೀಜರ್ ಏನಿರುತ್ತೆ ಅದಕ್ಕೆ ಎಷ್ಟು ದೂರ ಇದೆ ಅಂತ. ಓಕೆ, ಈಗ 1.2 ಇದೆ, ಅದರಿಂದ 1.2 ಇಫ್ ಯು ರೆಪ್ರೆಸೆಂಟ್ ದಟ್ ಇನ್ ದ ರಿಯಲ್ ಲೈನ್, ದಿಸ್ ಇಸ್ 1.2 ಅಂತಂದ್ರೆ ಅದ್ರ ಹಿಂದೆಗಡೆ ಸಿಗೋ ಇಂಟೀಜರ್ ಯಾವುದು? 1 ಅಲ್ವಾ? 1.2 ಹಿಂದೆಗಡೆ ಬರೋದು 1 ಮತ್ತೆ 1.2ಗೆ ಎಷ್ಟು ದೂರ ಇದೆ ಅಂತ. ಎಷ್ಟು ದೂರ ಇದೆ? 0.2 ಅಷ್ಟು ದೂರ ಇದೆ. ಈಗ -3.9 ಅಂತ ಅನ್ಕೊಳ್ಳಿ. ಸೊ -3.9 ಇಲ್ಲೆಲ್ಲ ಇರುತ್ತೆ. ಅದ್ರ ಹಿಂದೆಗಡೆ ಯಾವ್ದು ಇಂಟೀಜರ್ ಬರುತ್ತೆ? -4. ಇದಕ್ಕೂ ಎಷ್ಟು ದೂರ ಇದೆ? 0.1. ಸೊ 0.1 ರೆಪ್ರೆಸೆಂಟ್ ಮಾಡುತ್ತೆ ಅದು. ಅರ್ಥ ಆಗ್ತಿದೆಯಲ್ಲ ಫ್ರಾಕ್ಷನಲ್ ಪಾರ್ಟ್ ಅಂತಂದ್ರೆ? ಫ್ರಾಕ್ಷನಲ್ ಪಾರ್ಟ್ ಈಸ್ ಆಲ್ವೇಸ್ ಎ ಪಾಸಿಟಿವ್ ಕ್ವಾಂಟಿಟಿ ಬಿಕಾಸ್ ದಟ್ ಇಸ್ ಅ ಡಿಸ್ಟೆನ್ಸ್ ಫಂಕ್ಷನ್ ತರ. ಸೊ
ಸೊ ಇಟ್ ಈಸ್ ಎ ಪಾಸಿಟಿವ್, ಹಂಗಾದ್ರೆ ನಿಮ್ಗೆ ಎಲ್ಲಾನು ಪಾಸಿಟಿವ್ ಬರುತ್ತೆ ಫ್ರಾಕ್ಷನಲ್ ಪಾರ್ಟ್. ಅದಕ್ಕೆ ನೋಡಿ ಈ ತರ ಬರುತ್ತೆ. ಸೊ ದಿಸ್ ಇಸ್ ಎ ಫ್ರಾಕ್ಷನಲ್ ಪಾರ್ಟ್ ಫಂಕ್ಷನ್ ಗ್ರಾಫ್. ಸೊ ಅಂದ್ರೆ ಇದನ್ನ ಎಕ್ಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ವಾಟ್ ಎಕ್ಸ್ ಪ್ಲಸ್ 1 ಅಂಡ್ ದಿಸ್ ಇಸ್ ವಾಟ್ ಎಕ್ಸ್ ಮೈನಸ್ 1 ಆ ತರ ಹೋಗ್ತಾ ಇರುತ್ತೆ ಅಲ್ವಾ. ಈಗ ನಾವ್ ಹೇಳೋದು, ಈಗ ಈ ಫಂಕ್ಷನ್ ಕಂಟಿನ್ಯೂಟಿ ಚೆಕ್ ಮಾಡ್ಬೇಕಾ ಡಿಫರೆನ್ಷಿಯಬಿಲಿಟಿ ಚೆಕ್ ಮಾಡ್ಬೇಕಂದ್ರೆ ಹೆಂಗ್ ಚೆಕ್ ಮಾಡ್ತೀರಾ? ಈಸ್ ಇಸ್ ಕಂಟಿನ್ಯೂಸ್ ಅಂದ್ರೆ ಏನಂತ ಹೇಳ್ತೀರಾ? ದ ಫ್ರಾಕ್ಷನ್ ಪಾರ್ಟ್ ಇಸ್ ಕಂಟಿನ್ಯೂಸ್? No, sir. No, it is not continuous. ಈಗ ನಾನು ಸಪೋಸ್ ಇಫ್ ಐ ರೆಸ್ಟ್ರಿಕ್ಟ್ ದ ಡೊಮೈನ್ ಆಫ್ ದಿ ಫಂಕ್ಷನ್, ಸಪೋಸ್ ನಾನು ಹಿಂಗ್ ಕೇಳಿದ್ರೆ 0,1 ಅಲ್ಲಿ ಕೇಳಿದ್ರೆ ಇಟ್ ಇಸ್ ಕಂಟಿನ್ಯೂಸ್. ಓಕೆನಾ? ಓವರ್ ಆರ್ ಕೇಳಿದ್ರೆ ಅದು ಕಂಟಿನ್ಯೂಸ್ ಆಗಲ್ಲ. ಈಗ ನಿಮ್ಗೆ ಹಿಂಗ್ ಕೇಳ್ತಾನೆ, ಓಕೆ ಹೆಂಗೆ ಅಂತಂದ್ರೆ ಈಗ -1 to 5. ಓಕೆನಾ? ಸೊ -1 to 5 ಅಲ್ಲಿ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಹೇಳಿ ಈ ಫಂಕ್ಷನ್ಗೆ ಅಂತ ಕೇಳ್ತಾರೆ. ಯಾವ ಹೇಳ್ಬೋದು? ವಾಟ್ ಆರ್ ಆಲ್ ದ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ ದಿ ಫಂಕ್ಷನ್? ಎಲ್ಲೆಲ್ಲಿ ಡಿಸ್ಕಂಟಿನ್ಯೂಸ್ ಇದೆ ಈ ಇಂಟರ್ವಲ್ ಅಲ್ಲಿ. ಸೊ -1 ಅಂದ್ರೆ ಇದು 0, -1 ಬರಲ್ಲ ಅಂದ್ರೆ 0 ಬರುತ್ತೆ ಫಸ್ಟ್ ವ್ಯಾಲ್ಯೂ. 0, 1, 2, 3, 4 ಅಷ್ಟೇ. 5 is excluded ಅಲ್ವಾ? ಸೊ 5 is excluded in the interval, so domain. ಸೊ ಹಾಗಾಗಿ 5 ಬಗ್ಗೆ ವರಿ ಮಾಡೋ ಅವಶ್ಯಕತೆ ಇಲ್ಲ. ಸಪೋಸ್ ಈ 5 is included, you have to include 5 also. ಅರ್ಥ ಆಯ್ತಲ್ವಾ? ಸೊ ಇದು ಅಂಡ್ ಆಲ್ಸೋ ಡಿಫರೆನ್ಷಿಯಬಿಲಿಟಿ ಚೆಕ್ ಮಾಡ್ಬೇಕಂದ್ರೆ ಅದು ಕೂಡ ಡಿಫರೆನ್ಷಿಯಬಲ್ ಅಲ್ಲ. ಎಲ್ಲೆಲ್ಲಿ ಡಿಫರೆನ್ಷಿಯಬಲ್ ಕಂಟಿನ್ಯೂಸ್ ಎಲ್ಲೆಲ್ಲಿ ಅಲ್ಲ ಅಲ್ಲಿ ಎಲ್ಲಾ ಕಡೆ ಡಿಫರೆನ್ಷಿಯಬಲ್. ಯಾಕಂದ್ರೆ ಎಲ್ಲಾ ಕಡೆ ಶಾರ್ಪ್ ಎಡ್ಜ್ ಇದೆ. ಸೊ ಇಲ್ಲಿ ಶಾರ್ಪ್ ಎಡ್ಜ್ ನೋಡಿ, ದಿಸ್ ಇಸ್ ಶಾರ್ಪ್ ಎಡ್ಜ್, ಶಾರ್ಪ್ ಎಡ್ಜ್, ಶಾರ್ಪ್ ಎಡ್ಜ್. ಎಲ್ಲೆಲ್ಲಿ ಶಾರ್ಪ್ ಎಡ್ಜ್ ಕಾಣ್ತಾ ಇದೆ ಅಲ್ಲೆಲ್ಲಿ ಎಲ್ಲಾ ಕಡೆ ಏನಾಗುತ್ತೆ ಫಂಕ್ಷನ್ ಇಟ್ ಇಸ್ ನಾಟ್ ಡಿಫರೆನ್ಷಿಯಬಲ್. ಅರ್ಥ ಆಯ್ತಲ್ಲ ಫ್ರಾಕ್ಷನಲ್ ಪಾರ್ಟ್ದು? ಮತ್ತೆ ಮೊನೊಟಾನಿಸಿಟಿನೂ ಡಿಸ್ಕಸ್ ಮಾಡ್ಬೋದು. ಸೊ ಈಗ ನೋಡಿ, ಮೊನೊಟಾನಿಕ್ ಅಂದ್ರೆ ಹೇಳ್ತೀನಿ ಇನ್ಕ್ರೀಸ್ ಆಗಿರ್ಬೇಕು ಇಲ್ಲ ಡಿಕ್ರೀಸ್ ಆಗಿರ್ಬೇಕು ಅಂತ ಹೇಳಿದೀನಿ. ಈಗ ನಾವು ಫ್ರಾಕ್ಷನಲ್ ಪಾರ್ಟ್ ನ ಮೊನೊಟಾನಿಕ್ ಅಂತ ಹೇಳಕ್ಕಾಗತ್ತಾ? ಇಸ್ ದಿಸ್ ಎ ಮೊನೊಟಾನಿಕ್ ಫಂಕ್ಷನ್? ಹೌದು, ಎಲ್ಲಾ ಮೊನೊಟಾನಿಕ್ ಫಂಕ್ಷನ್ ಅಂತ ಹಿಂಗ್ ರೈಸ್ ಆಗ್ತಿದೆ ಅಂತ ಮೊನೊಟಾನಿಕ್ ಅಂತ ಹೇಳಂಗಿಲ್ಲ. ಯಾಕಂತಂದ್ರೆ ನಾನು ಇಲ್ಲೊಂದು ವ್ಯಾಲ್ಯೂ ತಗೋತೀನಿ. ಸೊ ಸಪೋಸ್ ಐ ವಾಂಟ್ ಟು ಟೇಕ್ ದಿಸ್ 0.5 ತಗೋತೀನಿ. 0.5 ಗೆ ಗ್ರೇಟೆಸ್ಟ್ ಇಂಟಿಜರ್ ಏನ್ ಬರುತ್ತೆ? ವಾಟ್ ಇಸ್ ದ ಗ್ರೇಟೆಸ್ಟ್ ಇಂಟಿಜರ್ ಆಫ್ 0.5? Sorry, what is the fractional part of 0.5? It is 0.5. ಸಿಂಪಲ್ ಡೆಫಿನಿಷನ್. ಇಲ್ಲಿಂದ ಇಂಟಿಜರ್ ಯಾವುದು? 0. ಅಲ್ಲಿಂದ ಅಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಅಷ್ಟೇ ನೋಡ್ತಾ ಇರೋದು. ಸೊ ಇಲ್ಲೂ ಕೂಡ ನಿಮಗೆ 0.5 ಬಂದಿರುತ್ತೆ. ಈಗ ಒಂದು ವ್ಯಾಲ್ಯೂ ಇನ್ಕ್ರೀಸ್ ಮಾಡ್ತೀನಿ. ಸೊ ಅದು ಇನ್ಕ್ರೀಸಿಂಗ್ ಆಗಿದ್ರೆ ಸೊ ಅದು ಇನ್ಕ್ರೀಸ್ ಆಗಿರ್ಬೇಕಿತ್ತು. ಈಗ ವಾಟ್ ಇಸ್ ದ ಫ್ರಾಕ್ಷನಲ್ ಪಾರ್ಟ್ ಆಫ್ 1.1? What is the fractional part of 1.1? 0.1 ಅಲ್ವಾ? ನೋಡಿ, ನಾನು ಎಕ್ಸ್ ವ್ಯಾಲ್ಯೂಸ್ ನ ಇನ್ಕ್ರೀಸ್ ಮಾಡಿದೆ, ವೈ ವ್ಯಾಲ್ಯೂಸ್ ಏನಾಯ್ತು? ಡಿಕ್ರೀಸ್ ಆಯ್ತು ಅಲ್ವಾ? ಎಕ್ಸ್ ನ ಇನ್ಕ್ರೀಸ್ ಮಾಡಿದೆ, ಇಲ್ಲೆಲ್ಲ 1.1 ತಗೊಂಡೆ, ವ್ಯಾಲ್ಯೂಸ್ ಇನ್ಕ್ರೀಸ್ ಆಯ್ತು. ಸರಿ, ಏನಾಯ್ತು? ಎಕ್ಸ್ ನ ಇನ್ಕ್ರೀಸ್ ಮಾಡಿದೆ, ವೈ ವ್ಯಾಲ್ಯೂಸ್ ಡಿಕ್ರೀಸ್ ಆಯ್ತು. ಹಂಗಂತ ಇದು ಡಿಕ್ರೀಸಿಂಗ್ ಅಲ್ಲ. ನಾನು ಸಪೋಸ್ ನೋಡಿ ಈಗ ಸ್ವಲ್ಪ ಇನ್ಕ್ರೀಸ್ ಮಾಡ್ತೀನಿ, 0.7 ತಗೋತೀನಿ. ಇವೆರಡನ್ನು ಕಂಪೇರ್ ಮಾಡಿದ್ರೆ ಇನ್ಕ್ರೀಸ್ ಅಂತ ಅನ್ಸುತ್ತೆ, ಇವೆರಡನ್ನು ಕಂಪೇರ್ ಮಾಡಿದ್ರೆ ಡಿಕ್ರೀಸ್ ಅಂತ ಅನ್ಸುತ್ತೆ. ಸೊ ಹಂಗಾಗಿ ನಾವು ಹೇಳಕ್ಕಾಗಲ್ಲ ಇದು ಇನ್ಕ್ರೀಸಿಂಗ್ ಅಲ್ಲ ಡಿಕ್ರೀಸಿಂಗ್ ಅಲ್ಲ. ಸೊ ಇನ್ ಎ ಪರ್ಟಿಕ್ಯುಲರ್ ರೀಸನ್ ಆಫ್ ಡೊಮೈನ್ ನಾವು ಹೇಳ್ಬೋದು 0,1 ನಲ್ಲಿ ಇನ್ಕ್ರೀಸ್ ಅಂತ ಹೇಳ್ಬೋದು, 1,2 ನಲ್ಲಿ ಇನ್ಕ್ರೀಸ್ ಅಂತ ಹೇಳ್ಬೋದು. ಬಟ್ ಓವರ್ ದ ಲೈನ್ ತಗೊಂಡಾಗ ಇಟ್ ಇಸ್ ನೈದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್ ಅಂತ ಹೇಳ್ಬೋದು. ಅರ್ಥ ಆಯ್ತಾ ಇದು? ಇಲ್ಲೊಂದು ರಿಸಲ್ಟ್ ಇದೆ, ಏನಂತಂದ್ರೆ ದ ಫಂಕ್ಷನ್, ಯಾವುದೇ ಒಂದು ಫಂಕ್ಷನ್ ಹಿಂಗಿದ್ರೆ, ಸೊ ದಿಸ್ ಇಸ್ ಅ ಮಾಡ್ಯುಲಸ್ ಫಂಕ್ಷನ್. ಇದು ಮಾಡ್ಯುಲಸ್ ಆಫ್ a1x ಅಂದ್ರೆ ಲೀನಿಯರ್ ಎಕ್ಸ್ಪ್ರೆಷನ್ ಇದ್ರೆ, ಮಾಡ್ಯುಲಸ್ ಒಳಗಡೆ ಏನಾದ್ರು ಲೀನಿಯರ್ ಎಕ್ಸ್ಪ್ರೆಷನ್ ಇದ್ದು, ಎಲ್ಲಾ ಮಾಡ್ಯುಲಸ್ ಅಲ್ಲೂ ಲೀನಿಯರ್ ಎಕ್ಸ್ಪ್ರೆಷನ್ಸ್ ಏನಾದ್ರು ಇದ್ರೆ ಅದು ಕಂಟಿನ್ಯೂಸ್ ಇರುತ್ತೆ. ಓಕೆನಾ? ಸೊ ಅಂಡ್ ಡಿಫರೆನ್ಶಿಯಬಲ್ ಆನ್ ಆರ್ ಮೈನಸ್, ಇದನ್ನ ಒಂದೊಂದು ಈಚ್ ಲೀನಿಯರ್ ಎಕ್ಸ್ಪ್ರೆಷನ್ 0 ವಿಕೆಟ್ ಮಾಡಿ ಆ ವ್ಯಾಲ್ಯೂಸ್ ನ ಮೈನಸ್ ಮಾಡ್ಬೇಕಾಗಿರೋದು. ಅಂದ್ರೆ ಸಪೋಸ್ ಇಫ್ ಐ ಆಸ್ಕ್ ಯು f of x is equal to mod x minus 1 plus 2x minus 3 plus 4x minus 7 ಅಂತ ಇದೆ. ಸೊ ಇಸ್ ದಿಸ್ ಕಂಟಿನ್ಯೂಸ್ ಅಂತಂದ್ರೆ ಅಂತ ಹೇಳ್ಬೇಕು ಅಲ್ಲ, ಮುಂದೆ ಪ್ರಾಪರ್ಟೀಸ್ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಿಮ್ಗೆ. ಕಂಟಿನ್ಯೂಸ್ ಇದ್ರೆ ಒಂದು ಸಮ್ ಆಫ್ ಕಂಟಿನ್ಯೂಸ್ ಫಂಕ್ಷನ್ಸ್ ಇಸ್ ಅಗೇನ್ ಕಂಟಿನ್ಯೂಸ್ ಅಂತ ಬರುತ್ತೆ. ಈಗ ಇದು ಕಂಟಿನ್ಯೂಸ್ ಅಂತ ಕೇಳಿದ್ರೆ ಎಸ್ ಇಟ್ ಈಸ್ ಕಂಟಿನ್ಯೂಸ್. ಇಸ್ ದಟ್ ಡಿಫರೆನ್ಷಿಯಬಲ್ ಅಂತ ಕೇಳಿದ್ರೆ no, it is not differentiable. Now tell me the points of discontinuity ಅಂತ ಕೇಳಿದ್ರೆ ಈಚ್ ಎಕ್ಸ್ಪ್ರೆಷನ್ ನೀವೇನ್ ಮಾಡಬೇಕು? 0 ಈಕ್ವೇಟ್ ಮಾಡಬೇಕು, ಅಲ್ಲಿ ಡಿಫರೆನ್ಸ್. ಸೊ ದಿಸ್ ಒನ್ ಇಸ್ f is continuous.
ಎಫ್ ಇಸ್ ಕಂಟಿನ್ಯೂಸ್ ಅಂತ ಹೇಳ್ಬೇಕು. ಎಫ್ ಇಸ್ ಡಿಫ್ರೆನ್ಶಿಯಬಲ್, ಎಲ್ಲಿ ಡಿಫ್ರೆನ್ಶಿಯಬಲ್? ನಾಟ್ ಡಿಫ್ರೆನ್ಶಿಯಬಲ್ ಅಟ್ so x is equal to 1 no? And x is equal to 3/2 and x is equal to 7/4. So at these points the function is not differentiable and remaining points only it is differentiable. So ಮತ್ತೆ ಕಂಟಿನ್ಯೂಸ್ ಎವ್ರಿವೇರ್ ಡಿಫರೆನ್ಶಿಯಬಲ್ ಎವ್ರಿವೇರ್ ಅಂತ ಮಾತಾಡ್ತಾರೆ. ಅದೇನಂತಂದ್ರೆ ಓವರ್ ಆರ್ ಫುಲ್ ಕಂಟಿನ್ಯೂಸ್ ಇದ್ರೆ ಇದನ್ನ ದಿಸ್ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಎವ್ರಿವೇರ್ ಅಂತ ಕರಿತೀವಿ. ಡಿಫರೆನ್ಶಿಯಬಲ್ ಇದ್ರೆ ಎಲ್ಲಾ ಕಡೆ ಅದನ್ನು ಡಿಫರೆನ್ಶಿಯಬಲ್ ಎವ್ರಿವೇರ್ ಅಂತ ಕರಿತೀವಿ. Sin x is continuous everywhere and it is differentiable everywhere. ಆ ತರ. ಈಗ ಒಂದೆರಡು ಗ್ರಾಫ್ ಹಂಗೆ ಸಿಂಪಲ್ ಗ್ರಾಫ್ಸ್ಗಳು ನಿಮಗೆ ಗೊತ್ತಿರ್ಬೇಕಾಗುತ್ತೆ. y is equal to x. ಈಗ ಇದ್ರಲ್ಲಿ ಪ್ರತಿಯೊಂದನ್ನು ಡಿಸ್ಕಸ್ ಮಾಡಬೇಕು. ಸುಮ್ಮನೆ ಒಂದು ಗ್ರಾಫ್ ಡ್ರಾ ಮಾಡಿ ನಿಮಗೆ y is equal to x ಗ್ರಾಫ್ ಹಿಂಗಿರುತ್ತಲ್ವ ಹಿಂಗೆ. ನಾನು ಜಸ್ಟ್ ಹೇಳ್ತಾ ಹೋಗ್ತೀನಿ. ವಾಟ್ ಇಸ್ ದ ಡೊಮೈನ್? ಡೊಮೈನ್ ಅಂತ ಅಂದ್ರೆ ನಮ್ಮ ಗ್ರಾಫು ಫುಲ್ ಎಕ್ಸ್ ಆಕ್ಸಿಸ್ ಅಲ್ಲಿ ಎಲ್ಲಿಂದ ಎಲ್ಲಿಗೆ ಹಬ್ಬಿಕೊಂಡಿದೆ ಅನ್ನೋದೇ 6. ಓಕೆನಾ? ಫುಲ್ ಎಕ್ಸ್ ಆಕ್ಸಿಸ್ ಅಲ್ಲಿ ಫುಲ್ ಕವರ್ ಆಗ್ತಾ ಇದೆ 6. ವಾಟ್ ಇಸ್ ದ ರೇಂಜ್ ಆಫ್ ದಿ ಫಂಕ್ಷನ್? ಇಟ್ ಈಸ್ ಆಲ್ಸೋ 6. ಇಟ್ ಈಸ್ 1 1. Yes, it is 1 1. Is that onto? Yes, it is onto. Is this bounded? No. Is it bounded? Not bounded. Not bound. Next thing, is it monotonic? Yes. Yes, it is monotonic. ಅಷ್ಟೇ ಸಾಕಲ್ವಾ? ಇನ್ನೇನು ಹೇಳ್ಬೋದಾ? Continuous? Continuous? Yes, it continues. Yes, it is continuous. Is this differentiable? Yes, it is differentiable. So ಪ್ರತಿಯೊಂದು ಗ್ರಾಫ್ಗೂ ನೀವು ಇಷ್ಟು ಪ್ರಾಪರ್ಟೀಸ್ ನ ಹೇಳೋ ತರ ಇರಬೇಕು. ಸೊ y is equal to x square ಗ್ರಾಫ್ ನಿಮಗೆ ಗೊತ್ತಿದೆ. ಇಟ್ ಇಸ್ ಅ ಪ್ಯಾರಾಬೋಲಾ ಸಿಮೆಟ್ರಿಕ್ ಅಬೌಟ್ y ಆಕ್ಸಿಸ್. ಹಿಂಗಿರುತ್ತೆ ಅಲ್ವಾ? ಸೊ ಏನಂತ ಹೇಳ್ಬೋದು? ವಾಟ್ ಇಸ್ ದ ಡೊಮೈನ್ ಆಫ್ ದಿ ಫಂಕ್ಷನ್? ಇಟ್ ಈಸ್ ಫುಲ್ ಎಕ್ಸ್ ಆಕ್ಸಲ್ ಹಿಂಗೆ ಹೋಗ್ತಾ ಇರ್ತದೆ. ಬಟ್ ರೇಂಜ್ ಈಸ್ ವಾಟ್? ದ ಗ್ರಾಫ್ ಈಸ್ ಓನ್ಲಿ ಆನ್ ದಿ ಅಬೋವ್ ಎಕ್ಸ್ ಆಕ್ಸಿಸ್ ಅಲ್ವಾ? ಸೊ ಹಂಗಾಗಿ ಏನಾಗುತ್ತೆ ಏನಂತ ಹೇಳ್ಬೋದು? 0, R plus. Infinity. range. And is it 1 1? No. Not 1 1. ಯಾಕಂತಂದ್ರೆ ನಾವು ಇಲ್ಲೊಂದು ಲೈನ್ ಹೇಳಿದ್ರೆ ಏನಾಗುತ್ತೆ ಅದು? ಸೊ ಇದಾಗ್ಬಿಡುತ್ತೆ, ಅದು ಬರಲ್ಲ. ಸೊ ಇಸ್ ದಟ್ ಆನ್ ಟು? No. ನಾನು ಇವಾಗ ಏನು ಇಲ್ಲಿ ಮೆನ್ಷನ್ ಮಾಡಿಲ್ಲ ಅಂತಂದ್ರೆ ಇಲ್ಲಿ ಫಂಕ್ಷನ್ ಎಲ್ಲಿಂದ ಎಲ್ಲಿ ಡಿಫೈನ್ ಆಗಿರೋದು R to R ಅಂತಾನೆ ಅಸಂಪ್ಷನ್ ಮಾಡ್ಕೋಬೇಕು ನೀವು. ಸೊ ಇಸ್ ದಟ್ ಏನದು ಆನ್ ಟು ನಾ? ಇದು ಆನ್ ಟು No, ಅಲ್ಲ. sir. Not on. ಓಕೆ, ಇಟ್ ಇಸ್ ನಾಟ್ ಆನ್ ಟು. ಇಸ್ ದಟ್ ಬೌಂಡೆಡ್? ನಾಟ್ ಬೌಂಡೆಡ್. ಯಾಕಂದ್ರೆ ಬೌಂಡೆಡ್ ಅಂದ್ರೆ ಏನಂತ ಹೇಳಿದೀನಿ ಹೇಳಿ? ಎರಡು ಲೈನ್ ಪ್ಯಾರಲಲ್ ಟು ಎಕ್ಸ್ ಎರಡು ಲೈನ್ ಎಳಿಬೇಕು. ಆ ಲೈನ್ ಒಳಗಡೆನೆ ಕಂಪ್ಲೀಟ್ ಆಗಿ ಗ್ರಾಫ್ ಲೈ ಆಗಿರ್ಬೇಕು. ಸೊ ದೆನ್ ಮೊನೋಟಾನಿಕ್? ಇಸ್ ಇಟ್ ಮೊನೋಟಾನಿಕ್? ನಾಟ್ ಮೊನೋಟಾನಿಕ್. No. ದಿಸ್ ಇಸ್ ನಾಟ್ ಮೊನೋಟಾನಿಕ್. ಯಾಕಂತಂದ್ರೆ ಇದು ನೋಡಿ, ಇಲ್ಲಿ ಈ ಕಡೆ ಲೆಫ್ಟ್ ಸೈಡ್ ಡಿಕ್ರೀಸ್ ಆಗ್ತಾ ಇದೆ, ರೈಟ್ ಸೈಡ್ ಇನ್ಕ್ರೀಸ್ ಆಗ್ತಾ ಇದೆ. ಇಟ್ ಈಸ್ ಮೊನೋಟಾನಿಕ್ ಫ್ರಮ್ ಒನ್ ಸೈಡ್. ಅಂದ್ರೆ 0 to infinity ಇಟ್ ಈಸ್ ಇನ್ಕ್ರೀಸಿಂಗ್, -infinity to 0 ಇಟ್ ಈಸ್ ಡಿಕ್ರೀಸಿಂಗ್. ನೈದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್ ಅಂತ ಹೇಳ್ತೇವೆ. ಅಂಡ್ ಈಸ್ ಇಟ್ ಕಂಟಿನ್ಯೂಸ್? Yes. Yes, it is continuous and also it is differentiable. Similarly, x cube ಹೆಂಗಿರುತ್ತೆ ಗ್ರಾಫ್ ಗೊತ್ತಿದೆಯಾ? ಸೊ ಹೆಂಗಿರುತ್ತೆ? ಹಿಂಗ್ ಬಂದು ಈ ತರ ಒಂದು ಫುಲ್ ಈ ಕಡೆ ಇಲ್ಲಿ ಕ್ರಿಟಿಕಲ್ ಪಾಯಿಂಟ್ ಒಂದೇ ಒಂದು ಕ್ರಿಟಿಕಲ್ ಪಾಯಿಂಟ್ ಬರುತ್ತೆ ಇಲ್ಲಿ. ಹಿಂಗೇನು ಕ್ರಿಟಿಕಲ್ ಪಾಯಿಂಟ್ ಅಂದ್ರೆ ಅದ್ರ ನೇಚರ್ ಚೇಂಜ್ ಆಗೋ ತರ ಅದು ಹಿಂಗ್ ಬರುತ್ತೆ ಹಿಂಗೆ. ಅಂದ್ರೆ ಇದು ಹೆಂಗ್ ಬಿಹೇವ್ ಮಾಡುತ್ತೆ ಅಂತಾರೆ, ಇದು ಇನ್ನೇನ್ ಚೇಂಜ್ ಆಯ್ತು ಮೇಲೆ ಹತ್ತುತ್ತೆ ಅಂತ ಅನ್ಕೊಂಡ್ಬಿಡ್ತೀವಿ, ಬಟ್ ಮತ್ತೆ ಇಳಿಯುತ್ತೆ ಹಿಂಗೆ ಕೆಳಕ್ಕೆ. ಸೊ ಈ ಪಾಯಿಂಟ್ ನ ಕ್ರಿಟಿಕಲ್ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಅಂತ ಕರಿತೀವಿ. ಇವನ್ನ ಲೋಕಲ್ ಮ್ಯಾಕ್ಸಿಮಾ ಲೋಕಲ್ ಮಿನಿಮಾ ಅಂತ ಅದು ಮುಂದೆ ಹೇಳ್ತೀನಿ. ಅದನ್ನು ಮ್ಯಾಕ್ಸಿಮಮ್ ಮಿನಿಮಾದಲ್ಲಿ ಈಗ ಇಷ್ಟಿದೆ ಫಂಕ್ಷನ್ ಗ್ರಾಫ್. ಇದು ಡೊಮೈನ್ ಏನು? ಆರೇ ಬರುತ್ತೆ. ರೇಂಜ್ ಕೂಡ ಆರೇ ಬರುತ್ತೆ. ಇಸ್ ದಿಸ್ 1 1? Yes, it is 1 1. It is also on to. Yes. So and it is bounded. No. Bounded? Not No. bounded. It is monotonic. Yes. Yes, monotonic. And this is continuous. Yes, and differential. And also it is differentiable. X cube na differentiate ಮಾಡ್ಬೋದು ತಾನೆ, ಅದಕ್ಕೆ differentiable. So x power 4 ಕೂಡ
ನೋಡಿ ಎಕ್ಸ್ ಸ್ಕ್ವೇರ್ ಏನಿದೆ x⁴ ಸೇಮ್ ಬರುತ್ತೆ, ಏನು ಡಿಫ್ರೆನ್ಸ್ ಇಲ್ಲ, ಸ್ವಲ್ಪ ಹಿಂಗ್ ಬರುತ್ತೆ. ಅಂದ್ರೆ ಈ ತರ, ಅಂದ್ರೆ x² ಸ್ವಲ್ಪ ಅಗಲ ಇರುತ್ತೆ, ಈ ತರ ಈ ಡಿಸ್ಟೆನ್ಸ್ ಈ ವೈಡ್ ಇರುತ್ತೆ, ಇದು ಸ್ವಲ್ಪ ಅಷ್ಟು ವೈಡ್ ಬರಲ್ಲ. ಓಕೆನಾ, ಸ್ವಲ್ಪ ಹಿಂಗ್ ಬರ್ತಾ ಹೋಗುತ್ತೆ. ಅರ್ಥಾಗ್ತಿದೆಯಾ? ಯಾಕಂತಂದ್ರೆ ನಾವು ಗೆ ಸ್ಮಾಲ್ ಇನ್ಪುಟ್ ಕೊಟ್ಟು ಕೂಡ ಏನಾಗುತ್ತೆ, ಅದು ವೈ ವ್ಯಾಲ್ಯೂ ಜಾಸ್ತಿ ಹೋಗ್ಬಿಡುತ್ತೆ. ಈಗ ಗೆ 2 ಕೊಟ್ಟಾಗ ವೈ ವ್ಯಾಲ್ಯೂ ಏನ್ ಬರುತ್ತೆ, 4 ಬರುತ್ತೆ. ಗೆ 2 ಕೊಟ್ಟಾಗ 4 ಬರುತ್ತೆ. ಅದೇ ಇಲ್ಲಿ ಗೆ 2 ಕೊಟ್ಟಾಗ ಏನಾಗುತ್ತೆ, ಇದು ತುಂಬಾ ಮೇಲ್ಕ್ ಹೋಗ್ಬಿಟ್ಟಿರುತ್ತೆ. 2⁴ ಎಷ್ಟಾಗುತ್ತೆ, ಡಬಲ್ ಆಗೋಗಿರುತ್ತೆ. 2⁴ 16. ಹೌದಾ ಇಲ್ಲ? ಅಂದ್ರೆ ಸ್ವಲ್ಪ ಹಿಂಗೆ ಈ ಡಿಸ್ಟೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ, ಈ ಗ್ಯಾಪ್ ಅವೆರಡು ಮಧ್ಯೆ. ಇಲ್ಲಿ ಏನೇನ್ ಪ್ರಾಪರ್ಟೀಸ್ ಏನಿದಾವೋ ಸೇಮ್ ಪ್ರಾಪರ್ಟೀಸ್ ಇಲ್ಲೂ ಕೂಡ ಇಂಡ್ಯೂಸ್ ಆಗುತ್ತೆ. ನಿಮ್ಗೆ ಇವು ಗೊತ್ತಿರ್ಬೇಕು, 1/x ಅಂತ ಗೊತ್ತಿರ್ಬೇಕು. 1/x ಗ್ರಾಫ್ ಹೇಗಿರುತ್ತೆ ಗೊತ್ತಿದೆಯಾ? 1/x ಗ್ರಾಫ್, Discontinuous. 1/x ಗ್ರಾಫ್ ನೋಡೋಣ ಫಸ್ಟ್. 1/x ಗ್ರಾಫ್ ನೋಡಿ ಈ ತರ ಇರುತ್ತೆ, ಹಿಂಗಿರುತ್ತೆ, ಮತ್ತೆ ನೆಗೆಟಿವ್ ಅಲ್ಲೂ ಇರುತ್ತೆ, ಈ ತರ ಇರುತ್ತೆ. ಸೊ ದಿಸ್ ಇಸ್ x ಆಕ್ಸಿಸ್, ದಿಸ್ ಇಸ್ y ಆಕ್ಸಿಸ್, ರೈಟ್? ನೋಡಿ, ಅಂದ್ರೆ 1/x ಗೆ ಪ್ರಾಬ್ಲಮ್ ಬಂದ್ಬಿಟ್ಟೆ 0 ನಲ್ಲೇ ಅದು ಪ್ರಾಬ್ಲಮ್ ಕೊಡೋದು ನಮಗೆ. ಓಕೆನಾ? ಸೊ ಈಗ ನಾವು ಒಂದೊಂದೇ ಚೆಕ್ ಮಾಡ್ತಾ ಹೋಗೋಣ. ಸೊ ವಾಟ್ ಈಸ್ ದ ಡೊಮೈನ್ ಆಫ್ ದಿ ಫಂಕ್ಷನ್? r minus singleton 0. So what is the range of the function? Range is also same thing, r minus singleton 0. 0 ನೇ ಪ್ರಾಬ್ಲಮ್. ಅಲಾಂಗ್ y axis ಅಲ್ಲೂ 0 ಟಚ್ ಆಗಿಲ್ಲ ಇಲ್ಲಿ 0ಗೆ, ಅದಕ್ಕೆ. ಸೊ ನೆಕ್ಸ್ಟ್ ಏನ್ ಡಿಸೈಡ್ ಮಾಡಿದ್ವಿ? 1 1 ಆಯ್ತು. ಎಸ್, ಇಟ್ ಈಸ್ 1 1. ಇಟ್ ಈಸ್ 1 1. ಅಲ್ಲ, ಇದು ಡೊಮೈನ್ ಬಂದ್ಬಿಟ್ಟೆ ಇದು. ನಾವು ಫುಲ್ r ಅಲ್ಲಿ ನೋಡಂಗಿಲ್ಲ, r minus 0 ನಲ್ಲೇ ಡೊಮೈನ್ ಅಲ್ಲಿ ನೋಡ್ಬೇಕು. r minus 0 ನಲ್ಲಿ ಎಸ್, ಇಟ್ ಈಸ್ 1 1. Is it on to? Yes, it is on to. Yes. Now is that ಏನಂತ ಹೇಳ್ತೀವಿ? Monotonic. Monotonic. Is it monotonic? No. No, na? Yes, sir. Check ಮಾಡಿ, monotonic ಆ? No, sir. No, sir. ಎಕ್ಸಾಂಪಲ್ ಕೊಡಿ, ಒಂದೆರಡು ಪಾಯಿಂಟ್ ಹೇಳಿ ಎಕ್ಸಾಂಪಲ್ ಕೊಡಿ. ಈಗ ನೋಡಿ, ಇದು ಈಗ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ ಏನಾಗ್ತಾ ಇದೆ, ಇದು ಡಿಕ್ರೀಸ್ ಆಗ್ತಾ ಇದೆ. But ಇದು ಇಲ್ಲೂ ಇಂಟರ್ವಲ್ ಕಟ್ ಆಗುತ್ತೆ ಸರ್. ಇಲ್ಲೂ ಕೂಡ ಏನಾಗ್ತಾ ಇದೆ ಗ್ರಾಫ್? ಇಲ್ಲೂ ಕೂಡ ಡಿಕ್ರೀಸ್ ಆಗ್ತಾ ಇದೆ. ಬಟ್ ಒಂದ್ ನಿಮಿಷ, ಹೇಳಿ. ಈಗ ನೋಡಿ, ಬಟ್ ಈ ಪಾಯಿಂಟ್ ಅಲ್ಲಿ ಮತ್ತೆ ಇಲ್ಲೊಂದು ಪಾಯಿಂಟ್ ತಗೊಂಡು ಇಲ್ಲೊಂದು ಪಾಯಿಂಟ್ ತಗೊಂಡ್ರೆ ಏನಾಗುತ್ತೆ? ಸೊ ಲೆಸ್ ದೇನೆ ಬರುತ್ತಾ? Decreasing. ಇಟ್ ಈಸ್ ಅ ಡಿಕ್ರೀಸಿಂಗ್ ಫಂಕ್ಷನ್ ಆಗುತ್ತಲ್ಲ. ಇಟ್ ಈಸ್ ಅ ಡಿಕ್ರೀಸಿಂಗ್ ಫಂಕ್ಷನ್. ಇಟ್ ಈಸ್ ಅ ಮೊನೊಟೋನಿಕ್. ಬಟ್ ರೆಸ್ಪೆಕ್ಟೆಡ್ ಡೊಮೇನ್ ಅಷ್ಟೇ ಸರ್ ಅದು. ಯಾವುದು? ಇದು ಡೊಮೈನ್ ಅಲ್ಲೇ. ಹೌದು, 1 1 ರಿಸ್ಟ್ರಿಕ್ಟ್ ಆಯ್ತು, ಮಾಡಿದ್ರು. ಆಯ್ತು. ಮೊನೊಟೋನಿಕ್ ಆಯ್ತು. ನೆಕ್ಸ್ಟ್ ಇನ್ನೊಂದು ಯಾವ್ದಿರುತ್ತೆ? Continue. ಬೌಂಡೆಡ್ ಆಯ್ತು? No. ನಾಟ್ ಬೌಂಡೆಡ್. ಇಟ್ ಈಸ್ ಕಂಟಿನ್ಯೂಸ್ ಇನ್ ದ ಡೊಮೈನ್, ಇನ್ ದ ರೆಸ್ಪೆಕ್ಟಿವ್ ಡೊಮೈನ್. ಓಕೆ, ನಾನು ಇಟ್ ಈಸ್ ನಾಟ್ ಕಂಟಿನ್ಯೂಸ್ ಇನ್ ಆರ್. ಓಕೆ, ಅಂದ್ರೆ ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ. ಓವರ್ ಆರ್ ಅಲ್ಲಿ ಕೊಟ್ಟಾಗ ಅವನೇನಾದ್ರು ಹಿಂಗ್ ಕೊಟ್ಬಿಟ್ರೆ, ಅವನು ಎಫ್ ಫ್ರಮ್ ಆರ್ ಟು ಆರ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1/x ಅಂತ ಕೊಟ್ರೆ ಅದು ಕಂಟಿನ್ಯೂಸ್ ಅಂದ್ರೆ ಏನಂತ ಹೇಳ್ಬೇಕು ನೀವು? Discontinuous. ಇಟ್ ಈಸ್ ಡಿಸ್ಕಂಟಿನ್ಯೂಸ್. ವೇರ್ ಇಟ್ ಈಸ್ ಡಿಸ್ಕಂಟಿನ್ಯೂಸ್? ಅಟ್ 0. ಓಕೆ, ಸೊ ಇಟ್ ಈಸ್ ನಾಟ್ ಇಟ್ ಈಸ್ ಡಿಸ್ಕಂಟಿನ್ಯೂಸ್. ಇಟ್ ಈಸ್ ಡಿಫರೆನ್ಷಿಯಬಲ್, ಆಲ್ಸೋ ನಾಟ್ ಡಿಫರೆನ್ಷಿಯಬಲ್ ಅಟ್ 0. ಅಂದ್ರೆ ನೀವು ಅರ್ಥ ಮಾಡ್ಕೊತಾ ಇದೀರ ಅಂತ ಅನ್ಕೊಂತೀನಿ. ನಾವು ಡೊಮೈನ್ ಫಂಕ್ಷನ್ ಎಲ್ಲಿಂದ ಎಲ್ಲಿ ಡಿಫೈನ್ ಮಾಡಿದ್ವಿ ಅಂದ್ರ ಮೇಲೆ ಅದು ಹೊರಟೋಗುತ್ತೆ. ಈ ಓವರ್ ಆರ್ಗೆ ಹೇಳ್ಬಿಡಿ, ಓವರ್ ಆರ್ ಅಲ್ಲೇ ಹೇಳ್ತೀನಿ ಅಂತಂದ್ರೆ ಏನಂತ ಹೇಳ್ಬೇಕು ನೀವು? ಇಸ್ ಡಿಸ್ಕಂಟಿನ್ಯೂಸ್ ಹೇಳ್ಬೇಕು, ನಾಟ್ ಡಿಫರೆನ್ಷಿಯಬಲ್ ಅಂತ ಹೇಳ್ಬೇಕು. ನಾಟ್ ಅಂದ್ರೆ ಡಿಸ್ಕಂಟಿನ್ಯೂಸ್ ಇಂಪ್ಲೈಸ್ ನಾಟ್ ಡಿಫರೆನ್ಷಿಯಬಲ್ ಅಷ್ಟೇ.
y is equal to x ಸ್ಕ್ವೇರ್ ಆಗಿರುತ್ತೆ ಅಂತಂದ್ರೆ ಇಮ್ಯಾಜಿನ್ ಮಾಡ್ಕೊಂಡು ಗ್ರಾಫ್ ನ ಇಮ್ಯಾಜಿನ್ ಮಾಡ್ಕೊಳ್ಳಿ 1/x ಅಂದ್ರೆ ಹಿಂಗಿರುತ್ತೆ ಅಂತ ಯಾರು ಮುಂದೆಲ್ಲೋ ಬರುತ್ತೆ ಒಂದ್ ಕಡೆ ಅವಾಗ ನಿಮ್ಗೆ ಗೊತ್ತಾಗ್ತಿರ್ಬೇಕು ಗ್ರಾಫ್ ಈಗ ಲಿಮಿಟ್ ಹೇಳಕ್ಕೂ ಟಕ್ ಅಂತ ಹೇಳ್ಬೇಕು ಸೊ ವಾಟ್ ಇಸ್ ದ ಈಗ ಹಿಂಗ್ ಕೊಡ್ತಾನೆ ಕ್ವಶನ್ ಲಿಮಿಟ್ x ಟೆನ್ಸ್ ಟು 0 1/x ಆನ್ಸರ್ ಏನು ಲಿಮಿಟ್ ಎಕ್ಸಿಸ್ಟ್ Infinity. ಅಂತ ಕೇಳಿದ್ರೆ ಲಿಮಿಟ್ Infinity. ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ Does not ಇನ್ಫಿನಿಟಿ exist. ಡಸ್ ನಾಟ್ ಎಕ್ಸಿಸ್ಟ್ ಯಾಕೆಂತಂದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎಸ್ ಎಕ್ಸ್ ಅಪ್ರೋಚಸ್ ಟು 0 ಫ್ರಮ್ ರೈಟ್ ಸೈಡ್ ಅದು ಪ್ಲಸ್ ಇನ್ಫಿನಿಟಿ ಇದೆ ಗ್ರಾಫ್ ನೋಡಿ ಅಂದ್ರೆ ಇದಕ್ಕೆ ಆರ್ ಎಚ್ ಎಲ್ ಬಂದ್ಬಿಟ್ಟು ಪ್ಲಸ್ ಇನ್ಫಿನಿಟಿ ಬರ್ತಾ ಇದೆ ಎಲ್ ಎಚ್ ಎಲ್ ಬಂದ್ಬಿಟ್ಟು ಏನಾಗ್ತಾ ಇದೆ ನೋಡಿ ಈ ಕಡೆಯಿಂದ ನೀವು ಅಪ್ರೋಚ್ ಮಾಡ್ತಾ ಹೋದ್ರೆ ಫಂಕ್ಷನ್ ನ ಅದು ಕೆಳಗಡೆ ಹೋಗ್ತಾ ಇದೆ ಇಲ್ಲಿ ಗ್ರಾಫ್ ಇಲ್ಲಿ ಎಲ್ಲಿ ಹೋಗ್ತಾ ಇದೆ ಇಲ್ಲಿ ಕೆಳಗಡೆ ಹೋಗ್ತಾ ಇದ್ದಾನೆ ಗ್ರಾಫ್ ಅದು ಅದೇ ಮೈನಸ್ ಇನ್ಫಿನಿಟಿ ಬರ್ತಾ ಇದೆ ಅಂದ್ರೆ ಇವೆರಡರಿಂದ ನಾವೇನಂತ ಹೇಳ್ಬೋದು ದ ಫಂಕ್ಷನ್ ಇಸ್ Not exist. ಅಂದ್ರೆ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ಬೋದು ಅಟ್ ದಿ ಪಾಯಿಂಟ್ 0 ಇನ್ನ 0 ಬಿಟ್ಬಿಟ್ಟು ಬೇರೆ ಎಲ್ಲ ಪಾಯಿಂಟ್ ಅಲ್ಲೂ ಲಿಮಿಟ್ ಎಕ್ಸಿಸ್ಟ್ ಆಗುತ್ತೆ ಅರ್ಥ ಆಯ್ತಿಲ್ವಾ ಅಂದ್ರೆ 0 ಇಸ್ ದ ಕೀ ಪಾಯಿಂಟ್ ಈ 1/x ಆ ಲಿಮಿಟ್ ಅಲ್ಲಿ ಹೇಳ್ಕೊಡ್ತೀನಿ ಮತ್ತೆ ಅಂದ್ರೆ ಈ ಗ್ರಾಫ್ ಎಲ್ಲ ಗೊತ್ತಿರೋ ಲಿಮಿಟ್ ಗಳನ್ನ ಈಸಿಯಾಗಿ ಹೇಳ್ಬೋದು ಈಗ 1/x² ಗ್ರಾಫ್ ಹೆಂಗಿರುತ್ತೆ ಅಂದ್ರೆ ಸೇಮ್ ಅದೇ ತರನೇ ಇರುತ್ತೆ ಹಿಂಗೆ ಇರುತ್ತೆ ಅದನ್ನು ಕೂಡ ಬಟ್ ಇಲ್ಲಿ ಪಾಸಿಟಿವ್ ಬರುತ್ತೆ ಫಾರ್ ಇವನ್ ದ ನೆಗೆಟಿವ್ ಇನ್ಪುಟ್ಸ್ ಆಲ್ಸೋ ವಿಲ್ ಗೆಟ್ ಅ ಪಾಸಿಟಿವ್ ನಂಬರ್ ಅಲ್ವಾ x² ಇರೋದ್ರಿಂದ ಸೊ ಈ ತರ ಬರುತ್ತೆ ಸೇಮ್ ಇದು ಹೆಂಗಿರುತ್ತೆ ಹಿಂಗೆ ಬರುತ್ತೆ ಬಟ್ ಇಲ್ಲಿ ಮೇಲ್ಗಡೆ ಬರುತ್ತೆ ನಾವು ಟೆಲ್ ಮಿ ವಾಟ್ ಇಸ್ ದ ಡೊಮೈನ್ ಆಫ್ ದಿ ಫಂಕ್ಷನ್ Zero. Single. ಸೇಮ್ r ಮೈನಸ್ ಸಿಂಗಲ್ಟನ್ 0 ಆಗುತ್ತೆ ವಾಟ್ ಇಸ್ ದ ರೇಂಜ್ ಆಫ್ ದಿ ಫಂಕ್ಷನ್ Open zero. Infinity. ಓಪನ್ 0 ಇನ್ಫಿನಿಟಿ ಎರಡು ಓಪನ್ ಇರುತ್ತೆ ಹೌದಾ ಇಲ್ವಾ ಯಾಕಂದ್ರೆ 0 ಅಟೈನ್ ಆಗಲ್ಲ ಇದು 0 ಟಚ್ ಮಾಡಲ್ಲ ಹಿಂಗ ಹೋಗ್ತಾ ಇರುತ್ತೆ ನೆಕ್ಸ್ಟ್ ಇಸ್ ದಟ್ 1 1 No, sir. ನಾಟ್ 1 1 ಯಾಕಂದ್ರೆ ಇನ್ನೊಂದು ಲೈನ್ ಹೇಳಿದ್ರೆ ಎಷ್ಟು ಟಚ್ ಆಗುತ್ತೆ ಎರಡು ಕಡೆ ಟಚ್ ಆಗುತ್ತಲ್ಲ ಇಸ್ ದಟ್ ಆನ್ ಟು ನಾಟ್ ಆನ್ ಟು ಓಕೆ ನಾನು ಬಿಕಾಸ್ ಕೋಡೊಮೈನ್ ಇಸ್ ಆರ್ ಅಂತ ತಗೊಂಡಿದ್ದೀವಿ ಹಂಗಾದ್ರೆ ನಾಟ್ ಆನ್ ಟು ರೆಸ್ಟ್ರಿಕ್ಟ್ ಮಾಡಿದ್ರೆ ಆನ್ ಟು ಮಾಡ್ಕೋಬಹುದು ನಾವು ಹೇಳಿದೀನಿ ಈಗಲೇ ಏನ ರೆಸ್ಟ್ರಿಕ್ಟ್ ಮಾಡಬೇಕು ಆನ್ ಟು ಮಾಡಬೇಕು ಅಂದ್ರೆ Column. ಕೋಡೊಮೈನ್ ನ ನಾವು ರೇಂಜ್ಗೆ ರೆಸ್ಟ್ರಿಕ್ಟ್ ಮಾಡಿದ್ರೆ ನಮ್ಗೆ ಅದು ಆನ್ ಟು ಆಗ್ಬಿಡುತ್ತೆ ಸೊ ಇಸ್ ದಟ್ ಬೌಂಡೆಡ್ ನಾಟ್ ಬೌಂಡೆಡ್ ಸೊ ಇಸ್ ದಟ್ ಕಂಟಿನ್ಯೂಸ್ ನಾಟ್ ಕಂಟಿನ್ಯೂಸ್ ಎಲ್ಲಿ ಡಿಸ್ಕಂಟಿನ್ಯೂಸ್ ಇದೆ ಅದು x is equal to 0 ನಲ್ಲಿ so is that differentiable same not differentiable where it is not differentiable same at x is equal to 0 ನಲ್ಲಿ so ಇಷ್ಟು ನೀವು ಹೇಳಬೇಕು y is equal ಇದು ಹೌದು ನಾಟ್ ಮೊನೊಟೋನಿಕ್ ಒಂದ್ ಕಡೆ ಇನ್ಕ್ರೀಸ್ ಆಗ್ತಾ ಇದೆ ಒಂದ್ ಕಡೆ ಡಿಕ್ರೀಸ್ ಆಗ್ತಾ ಇದೆ ಸೊ ಇಟ್ ಈಸ್ ನಾಟ್ ಮೊನೊಟೋನಿಕ್ ನಾವು ಮುಂದೆ ಸ್ಟೇಟ್ಮೆಂಟ್ ಹೇಳ್ಬೇಕಾದ್ರೆ ಎಲ್ಲಾ ಎಕ್ಸಾಂಪಲ್ಸ್ ಗೊತ್ತಿದ್ರೆ ನೀವು ಈಸಿಯಾಗಿ ಎಕ್ಸಾಂಪಲ್ಗಳು ಬರ್ತಾ ಇರುತ್ತೆ y is equal to x³ ನಾನು ಡಿಸ್ಕಸ್ ಮಾಡಲ್ಲ ಜಸ್ಟ್ ಗ್ರಾಫ್ ಡ್ರಾ ಮಾಡ್ತೀನಿ ಸೇಮ್ ಇದು y is equal to 1/x ಹೇಗಿರುತ್ತೋ ಅದೇ ತರನೇ ಇರುತ್ತೆ ಇದು ಕೂಡ ಅದೇ ಹಿಂಗಿರುತ್ತೆ ಇದು ಕೂಡ ಹಿಂಗೆ ಇರುತ್ತೆ ಏನ್ ಪ್ರಾಪರ್ಟಿ y is equal to 1/x ಗೆ ಇರುತ್ತೋ ಪ್ರಾಪರ್ಟೀಸ್ ಸೇಮ್ ಪ್ರಾಪರ್ಟೀಸ್ ಇಲ್ಲೂ ಕೂಡ ಇಂಡ್ಯೂಸ್ ಆಗುತ್ತೆ y is equal to x⁴ ಹೆಂಗಿರುತ್ತೆ ಅಂದ್ರೆ ಸೇಮ್ ಇಟ್ ಈಸ್ ಜಸ್ಟ್ ಲೈಕ್ x² ಹಿಂಗೆ ಇರುತ್ತೆ ಕ್ಲಿಯರ್ ಅಲ್ವಾ ಈ ಪ್ರಾಪರ್ಟೀಸ್ ಎಲ್ಲ ನೋಡ್ಕೊಳ್ಳಿ ನೀವು ರೂಟ್ ಎಕ್ಸ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು ರೂಟ್ ಎಕ್ಸ್ ಬಗ್ಗೆ ನಿಮ್ಗೆ ಯಾವ ತರ ಇರ್ಬೇಕಂತ ಅಂದ್ರೆ ಇವೆಲ್ಲ ನೋಡ್ಕೋತೀರಾ ನೀವೇನೆ ಎಲ್ಲ ಒಂದೇ ತರನೇ ಈ 3-4 ಗ್ರಾಫ್ಗಳು ಒಂದೇ ತರನೇ ಇರ್ತವೆ ಓಕೆನಾ ಈ ಕೊಟ್ಟರೆ 3 ಗ್ರಾಫ್ ಒಂದೇ ತರ ಇರ್ತವೆ ಹೆಂಗಿರುತ್ತೆ ರೂಟ್ ಎಕ್ಸ್ ಫಂಕ್ಷನ್ ಹೆಂಗಿರುತ್ತೆ ಅಂತಂದ್ರೆ ಹಿಂಗಿರುತ್ತೆ ಈ ತರ ಇರುತ್ತೆ ಇಲ್ಲಿಂದ ಎದ್ದಿರುತ್ತೆ ಇದು ಹಿಂಗ್ ಬಂದು ಹಿಂಗ್ ಹೋಗ್ತಾ ಇರುತ್ತೆ ಓಕೆ ಸೊ ಇದಕ್ಕೆ ಡೊಮೈನ್ ಏನಂತ ಹೇಳ್ತೀರಾ ವಾಟ್ ಇಸ್ ದ ಡೊಮೈನ್ ಆಫ್ ದಿಸ್ ಡೊಮೈನ್ ಈಸ್ ಆರ್ ಬರಲ್ಲ ಸೊ 0, ಇನ್ಫಿನಿಟಿ ಬರುತ್ತೆ ಯಾಕಂದ್ರೆ ಇನ್ಸೈಡ್ ನೀವು ಎಕ್ಸ್ ಗೆ ನೆಗೆಟಿವ್ ಕೊಡಕ್ ಬರಲ್ವಲ್ಲ ರೂಟ್ ಅಲ್ಲಿ ಸೊ ಹಂಗಾಗಿ 0 ಕೊಡ್ಬೋದು 0 ಇಂದ ಪಾಸಿಟಿವ್ ನಂಬರ್ಸ್ ಏನ್ ಬೇಕಾದ್ರೂ ಕೊಡ್ಬೋದು ಅಂದ್ರೆ ಗ್ರಾಫ್ ನೋಡೋದು ಹಂಗೆ ತಾನೆ ಪಾಸಿಟಿವ್ ಎಕ್ಸ್ ಗೆ ಮಾತ್ರ ಡಿಫೈನ್ ಆಗಿದೆ ಗ್ರಾಫ್ ನೆಗೆಟಿವ್ ಇಲ್ಲ ಅದು ಸೊ ಅಂಡ್ ವಾಟ್ ಇಸ್ ದ ರೇಂಜ್ ಆಫ್ ದಿ ಫಂಕ್ಷನ್ ರೇಂಜ್ ಈಸ್ ಆಲ್ಸೋ ಸೇಮ್ ಥಿಂಗ್ 0, ಇನ್ಫಿನಿಟಿನೇ ಇದೆ ಓಕೆ ಸೊ y x ಅಲ್ಲಿ x x ಮೇಲ್ಗಡೆನೆ ಇದೆ ಗ್ರಾಫ್ ಮೊನೊಟಾನಿಕ್ ಅಂತಂದ್ರೆ ಎಸ್ ಮೊನೊಟಾನಿಕ್ ಬರುತ್ತೆ Continuous. ಕಂಟಿನ್ಯೂಸ್ ಬರುತ್ತೆ
ಡಿಫ್ರೆನ್ಶಿಯಬಲ್ ಬರುತ್ತೆ. ಯಾಕಂದ್ರೆ ರೂಟ್ ಎಕ್ಸ್ ಡಿಫ್ರೆನ್ಸ್ ಕಲ್ತಿದ್ದೀವಿ ತಾನೆ ನಾವು 1/2 ರೂಟ್ ಎಕ್ಸ್ ಅಂತ. So Yes. ಅದೇ ತರ ಇದು ಇನ್ನೊಂದೇನು 1 ಆಗುತ್ತಾ? ಎಸ್ Yes. 1 ಆಗುತ್ತೆ. onto ಆನ್ ಟು Onto. ಆಗುತ್ತಾ? ನಾಟ್ ಆನ್ ಟು. onto ಬರುತ್ತೆ. ಓಕೆ, ಆನ್ ಟು ಅಂತಂದ್ರೆ ಇಲ್ಲಿ ಕೆಳಗಡೆ ಇಲ್ವಲ್ಲ ಗ್ರಾಫ್. ಇಲ್ಲಿ ಲೈನ್ ಹೇಳಿದ್ರೆ ಎಲ್ಲಿ ಟಚ್ ಆಯ್ತದೆ ಗ್ರಾಫ್ಗೆ? ಟಚ್ ಆಗಲ್ಲ. So ಹಂಗಾಗಿ ಇಟ್ ಈಸ್ ನಾಟ್ ಆನ್ ಟು. ಬೌಂಡೆಡ್ ಅಂದ್ರೆ No. ಇಟ್ ಈಸ್ Not one. ನಾಟ್ ಬೌಂಡೆಡ್. ಅಂದ್ರೆ ಪ್ರೂವ್ ವೈ ಆಕ್ಸಿಸ್ ನೋಡ್ಬೇಕು ನೀವು ಬೌಂಡೆಡ್ ಆಗಿದೆಯಾ ಅಂತ ಎಲ್ಲ. ಇದು ಕೂಡ ಸ್ವಲ್ಪ ಅದೇ ತರ, ಕೊಡು. ಇದು ಕೂಡ ಸೇಮ್ ಅದೇ ತರನೇ ಬರುತ್ತೆ. ಇದು ಸ್ವಲ್ಪ ಇನ್ನ ಸ್ವಲ್ಪ ಸ್ಲೈಟ್ ಆಗಿ ಹಿಂಗ್ ಆಗುತ್ತೆ. ಇದು x⁴ ಇನ್ನ ಹಿಂಗ್ ಆಗುತ್ತೆ ಅದು, ಅದಲ್ವಾ? ರೂಟ್ಸ್ ಗಳು ಬಂದಾಗ ಸರ್ ಹಾ ಸರ್ ಹಾ onto range equal to ಕೊಡೋಮೇನು ಬರುತ್ತಲ್ಲ. ಇದು ರೇಂಜ್ ಇಸ್ ಈಕ್ವಲ್ ಟು ಅಲ್ಲಲ್ಲ. ಈಗ ನಾವು ಕೋಡಮೈನ್, ನಾನು ಅದೇ ಏನು ಮೆನ್ಷನ್ ಮಾಡಿಲ್ಲ ಅಂದ್ರೆ ಕೋಡಮೈನ್ ಏನ್ ತಗೋಬೇಕು ಹೇಳಿ? R. ಆರ್ ತಗೋಬೇಕು. ಸೊ ಆರ್ ತಗೊಂಡಿದ್ದೀನಿ ನಾನು. ಕೋಡಮೈನ್ ಇಸ್ ಆರ್, ಬಟ್ ರೇಂಜ್ ಈಸ್ 0, ∞. ಸೊ ನಾಟ್ ಆನ್ ಟು. ಓಕೆ ಸರ್. ಅದೇ ಇದನ್ನ ಆನ್ ಟು ಮಾಡೋದು ಹೆಂಗೆ ಅಂತಂದ್ರೆ, ಇದು ಕೋಡಮೈನ್ ರೆಸ್ಟ್ರಿಕ್ಟ್ ಮಾಡ್ಬೇಕು. ನೀವು ಹಿಂಗ್ ಡಿಫೈನ್ ಮಾಡ್ಕೋಬೇಕು ಫಂಕ್ಷನ್ ಹೆಂಗೆ? ಆರ್ ಟು 0, ∞ ಅಂತ ಬರ್ಕೋಬೇಕು. ಆವಾಗ ಅದೇನಾಗುತ್ತೆ? ಆನ್ ಟು ಆಗುತ್ತೆ. ಇವು ಕೂಡ ಸೇಮ್ ಹಿಂಗೆ ಇರುತ್ತೆ, ಸ್ವಲ್ಪ ಹಿಂಗ್ ಬರುತ್ತೆ ಅಷ್ಟೇ. ಇವೆಲ್ಲನೂ ಸೇಮ್ ಒಂದೇ ತರನೇ ಬರುತ್ತೆ. ಗ್ರಾಫ್ ಸೇಮ್ ಪ್ರಾಪರ್ಟೀಸ್ ಇಂಟ್ರೂಸ್ ಆಗುತ್ತೆ. ಇದು ಗೊತ್ತೇ ಇದೆ ನಿಮ್ಗೆ ಇದು ಹೆಂಗ್ ಬರುತ್ತೆ ಅಂತ? ಮಾಡ್ಯುಲಸ್ ಫಂಕ್ಷನ್ ಬಗ್ಗೆ ಗೊತ್ತಿದೆ ಅಲ್ವಾ? ಇದು ಹೇಗ್ ಬರುತ್ತೆ ಅಂತ ಅಂದ್ರೆ, ಸ್ವಲ್ಪ ಅಡಿಷನ್ ಎಲ್ಲ ಮಾಡೋದು ಕಷ್ಟ, ಸ್ವಲ್ಪ ಗೊತ್ತು. ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಮೇಜರ್ಲಿ ನಮ್ಗೆ 1 ಆನ್ ಟು ಕಂಟಿನ್ಯೂಸ್ ಡಿಫ್ರೆನ್ಷಿಯಬಲ್ ಗೊತ್ತಿರಬೇಕು. ಇದು ಹೆಂಗಿರುತ್ತೆ ಅಂತ ಅಂದ್ರೆ ನೋಡಿ, 1 ಎಲ್ಲಿ ಬರುತ್ತೆ? ಇಲ್ಲಿ ಪಾಯಿಂಟ್ ಇಲ್ಲಿ ಬರುತ್ತಲ್ವಾ? ಸಾರಿ, ಇಲ್ಲಿ ಇಲ್ಲಿ 2 ಬರುತ್ತೆ. ಇಲ್ಲಿ ಗ್ರಾಫ್ ಹೆಂಗಿರುತ್ತೆ ಅಂದ್ರೆ, ಇದು ಹಿಂಗ್ ಬರುತ್ತೆ, ಹಿಂಗ್ ಸ್ಟ್ರೇಟ್ ಹಿಂಗ್ ಬರುತ್ತೆ, ಹಿಂಗ್ ಬರುತ್ತೆ. ಅಂದ್ರೆ ಎರಡನ್ನೂ ಆಡ್ ಮಾಡ್ತಾ ಇದ್ವಿ, ಫಂಕ್ಷನ್ ಅಡಿಷನ್ ಮಾಡ್ತಾ ಇದ್ವಿ. ಈ ತರ ಬರುತ್ತೆ. ದಿಸ್ ದ ಫಂಕ್ಷನ್, ದಿಸ್ ದ ಗ್ರಾಫ್ ಆಫ್ ದಿಸ್ ಫಂಕ್ಷನ್. ಸೊ ಈ ಫಂಕ್ಷನ್ ಕೊಟ್ರೆ ಈ ಪ್ರಾಪರ್ಟೀಸ್ ಈಗ ಡಿಸ್ಕಸ್ ಮಾಡ್ತಿರಲ್ಲ, ಪ್ರಾಪರ್ಟೀಸ್ ಎಲ್ಲ. ಈಗ Yes. ವಾಟ್ ಇಸ್ ದ ರೇಂಜ್ ಅಂತ ಅಂದ್ರೆ ಏನಂತ ಹೇಳ್ಬೇಕು? ವಾಟ್ ಇಸ್ ದ ಡೊಮೈನ್ ಆಫ್ ದಿ ಫಂಕ್ಷನ್? ಆರ್. R. ವಾಟ್ ಇಸ್ ದ ರೇಂಜ್ ಆಫ್ ದಿ ಫಂಕ್ಷನ್? ನೋಡಿ, ಇದು 1 ಹತ್ರ ಇರುತ್ತೆ. ಇದು 1 ಇಂದ ಮೇಲ್ಗಡೆ ತಾನೇ ಗ್ರಾಫ್ ಇರೋದು. Yes. ಸೊ 1 ಟು ∞. Infinite. ಲಾಂಗ್ ವೈ ಆಕ್ಸಿಸ್ ನೋಡ್ಬೇಕು, ರೇಂಜ್ ನೋಡ್ಬೇಕಂದ್ರೆ 1 ಮೇಲ್ಗಡೆ ಇದೆ ಗ್ರಾಫ್, ಕೆಳಗಡೆ ಎಲ್ಲೂ ಇಲ್ಲ ಗ್ರಾಫ್. ಸೊ ಹಂಗಾಗಿ ಸೊ ಮೊನೊಟಾನಿಕ್ ಅಂತ ಅಂದ್ರೆ, ಎಸ್ ಇಟ್ ಈಸ್ ಮೊನೊಟಾನಿಕ್. ಓಕೆನಾ? ಇದು ಸ್ಟ್ರಿಕ್ಟ್ಲಿ ಮೊನೊಟಾನಿಕ್ ಅಲ್ಲ, ಇದು ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಲ್ಲ, ಮೊನೊಟಾನಿಕ್ ಅಲ್ಲ, ಸಾರಿ Monotonic ಆಗಲ್ಲ ಸರ್. ಸಾರಿ, ನಾಟ್ ಮೊನೊಟಾನಿಕ್. ಯಾಕಂದ್ರೆ ಇಲ್ಲೇನಾಗ್ತಾ ಇದೆ? ಡಿಕ್ರೀಸ್ ಆಗ್ತಾ ಇದೆ. ಸೊ ಈ ಇಲ್ಲಿ ಕಡೆ ಕಾನ್ಸ್ಟೆಂಟ್ ಬರ್ತಾ ಇದೆ, ಇದು ಇನ್ಕ್ರೀಸ್ ಆಗ್ತಾ ಇದೆ. ಸೊ ಆತರ 1 ಆಗುತ್ತಾ? No sir. Not one. ಹಾ ಸಾರಿ, ನಾಟ್ 1 ನಾಟ್ 1 Not on. ಯಾಕಂದ್ರೆ ಇಲ್ಲೊಂದು ಲೈನ್ ಹೇಳಿದ್ರೆ ಎರಡು ಕಡೆ ಟಚ್ ಆಗ್ತಿದೆ. ಸೊ 1 ಆಗಲ್ಲ, ನಾಟ್ ಆನ್ ಟು ಈವನ್, ಆ ತರ ಬರ್ತಾ ಹೋಗ್ತವೆ ಇನ್ನೆಲ್ಲ Bounded. ಪ್ರಾಪರ್ಟೀಸ್. ಮತ್ತೆ ನಿಮ್ಗೆ ಒಂದೊಂದು ಗ್ರಾಫ್ಗಳು ಗೊತ್ತಾಗಿಲ್ಲ ಅಂತ ಅಂದ್ರೆ, ಎಷ್ಟೊಂದು ಬುಕ್ಸ್ ಗಳಲ್ಲಿ ನೀವು ಓದ್ಬೇಕಾದ್ರೆ ಅಲ್ಲಿ ಗ್ರಾಫ್ ಡೈರೆಕ್ಟ್ ಆಗಿ ರಿಸಲ್ಟ್ಸ್ ಬರ್ದಿರ್ತಾರೆ. ಒಂದೊಂದ್ಸರಿ ನಾವು ಮ್ಯಾಥಮೆಟಿಕಲಿ ಮಾಡಕ್ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ. ನಾನೊಂದು ಆ್ಯಪ್ ಹೇಳಿದ್ದೆ, ಅದು ಡೆಸ್ಮೋಸ್ ಅಂತ. ಓಕೆನಾ? ನೀವು ಯಾವುದೇ ಗ್ರಾಫ್ ನ ಅಲ್ಲಿ ಹಾಕಿ ಈಕ್ವೇಶನ್ ಟೈಪ್ ಮಾಡಿ, ಈಸಿ ಟು ಯೂಸ್ ಅದು ಆಕ್ಚುಲಿ ಆ್ಯಪ್. ಅದು ನೀವು ಜಸ್ಟ್ ಪವರ್ನೆಲ್ಲ ಹಾಕೊಂತ ಹೋಗ್ಬೋದು. ಮಾಡ್ಯುಲಸ್ ಅಂತ ಒಂದು ಸಿಂಬಲ್ ಇರುತ್ತೆ, ಅಲ್ಲಿ ಮಾಡ್ಯುಲಸ್ ಒಳಗಡೆ ಎಕ್ಸ್ಪೋನೆನ್ಷಿಯಲ್ ಅಂತ ಟೈಪ್ ಮಾಡಿ, ಟೈಪ್ ಮಾಡಿದ್ರೆ ಈ ಗ್ರಾಫ್ ಹೆಂಗಿದೆಯೋ ಹಂಗೆ ತೋರಿಸುತ್ತೆ. ಇದನ್ನು ಟೈಪ್ ಮಾಡಿ, ಇದು ಹೆಂಗ್ ಬರುತ್ತೆ ಅಂದ್ರೆ ಒಂಥರ 1 2 3 ಅಲ್ವಾ, ಹಿಂಗ್ ಬರುತ್ತೆ. ಇಲ್ಲಿಗೆ ಬಂದು ಮತ್ತೆ ಇಲ್ಲಿ ಸ್ವಲ್ಪ ಬ್ರೇಕ್ ತಗೊಳುತ್ತೆ ಸ್ವಲ್ಪ, ಆಮೇಲೆ ಹಿಂಗ್ ಬರುತ್ತೆ. ಬರಲಿಲ್ಲ, ಹಿಂಗ್ ಬಂದು ಹಿಂಗ್ ಬಂದು ಹಿಂಗ್ ಬಂದು ಮತ್ತೆ ಹಿಂಗ್ ಹೋಗುತ್ತೆ. ಒಂಥರ ಈ ತರ ಬರುತ್ತೆ ಗ್ರಾಫ್. ಓಕೆ, ಅದನ್ನ ನೋಡಿ. ಓಕೆ, ನಾವು ಸರಿ ನಿಮ್ಗೆ ಅರ್ಥ ಆಗುತ್ತೆ. ಮತ್ತೆ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಬಗ್ಗೆ ಏನೋ ಗೊತ್ತಿದೆ ಅಲ್ವಾ? ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಹೆಂಗಿರುತ್ತೆ? ಹಿಂಗಿರುತ್ತಲ್ವಾ? ಸ್ಟೆಪ್ ಫಂಕ್ಷನ್. ಈಗ ಹೇಳಿದ್ರು ಪ್ರಾಪರ್ಟೀಸ್ ಒಂದೇ. ಡೊಮೈನ್ ಗೊತ್ತಿದೆ. ಡೊಮೈನ್ ಬಂದ್ಬಿಟ್ಟು ಡೊಮೈನ್ ಆರೇ ಆಗುತ್ತೆ. ಬರೀ ಯಾವ ವ್ಯಾಲ್ಯೂ ಬೇಕಾದ್ರೂ ಕೊಡ್ಬೋದು ಎಕ್ಸ್ಗೆ ಅಂತ. ರೇಂಜ್ ಬಂದ್ಬಿಟ್ಟು ಸೆಟ್ ಆಫ್ ಆಲ್ ಇಂಟೀಜರ್ಸ್. 1 ಆಗುತ್ತಾ? ನಾಟ್ 1 No sir.
Not Is on that to. on to? Not No, on sir. to. ಯಾಕೆ ನಾಟ್ ಒನ್ ಒನ್ ಅಲ್ಲ? ಒಂದು ಎಕ್ಸಾಂಪಲ್ ಕೊಡಿ. X axis ಮತ್ತೆ ಪ್ಯಾರಲ್ ಆಗಿ ಲೈನ್ ಹಿಡಿದ್ರೆ ಇದ್ರ ಮೇಲೆ ಹಿಂಗ್ ಲೈನ್ ಹಿಡಿದ್ಬಿಟ್ರೆ, ಇದ್ರ ಮೇಲೆ ಹಿಂಗ್ ಲೈನ್ ಹಿಡಿದ್ಬಿಟ್ರೆ ಎಷ್ಟೊಂದು ಪಾಯಿಂಟ್ ಬೇಕಾಗುತ್ತೆ. ಅಥವಾ ಎರಡು ವ್ಯಾಲ್ಯೂಸ್ ಆಫ್ ಎಕ್ಸ್ಗೆ ಸೇಮ್ ಇಮೇಜ್ ಬರುತ್ತೆ. ಓಕೆನಾ? ಸೊ ಈಗ ಸಪೋಸ್ ಗ್ರೇಟೆಸ್ಟ್ ಇಂಟಿಜರ್ 1.2 ಮತ್ತೆ equal to ಗ್ರೇಟೆಸ್ಟ್ greatest ಇಂಟಿಜರ್ of 1.3. 1.3 ಎರಡು ಸೇಮೇ ಬರುತ್ತೆ. ಒಂದೇ ಬರುತ್ತೆ, ಇದಕ್ಕೂ ಒಂದೇ ಬರುತ್ತೆ. ಹಾಗಾಗಿ ಟೂ ಡಿಸ್ಟಿಂಕ್ಟ್ ವ್ಯಾಲ್ಯೂಸ್ ಸೇಮ್ ಇಮೇಜ್ ಬಂದ್ರೆ ಅದು ಒಂದಲ್ಲ. ನಾಟ್ ಆನ್ ಟು ಆಲ್ಸೋ, ಯಾಕಂದ್ರೆ ಇಲ್ಲಿ ಮಿಡಲ್ ಎಲ್ಲ ಗ್ಯಾಪ್ ಇದೆ ಇಲ್ಲಿ. Not monotonic. ಸೊ ನಾಟ್ ಮೊನೋಟಾನಿಕ್ ಆಗುತ್ತಾ? ನಾಟ್ ಮೊನೋಟಾನಿಕ್ ಅನ್ಸುತ್ತಲ್ವಾ? monotonic. ಮೊನೋಟಾನಿಕ್ ಇದೆ, ನಾಟ್ ಸ್ಟ್ರಿಕ್ಟ್ಲಿ, ಒಟ್ಟಿಗೆ ಮೊನೋಟಾನಿಕ್ ಇದೆ. ಸ್ಟ್ರಿಕ್ಟ್ಲಿ ಮೊನೋಟಾನಿಕ್ ಅಲ್ಲ, ಯಾಕಂದ್ರೆ ಸ್ಟ್ರಿಕ್ಟ್ಲಿ ಅಂದ್ರೆ ರೈಸ್ ಆಗ್ತಾ ಇರೋದು, ಕಾನ್ಸ್ಟೆಂಟ್ ಇದೆ, ಡಿಕ್ರೀಸ್ ಆಗ್ತಾ ಇಲ್ಲ ಫಂಕ್ಷನ್. Not bounded. ನಾಟ್ ಬೌಂಡೆಡ್. ಕಂಟಿನ್ಯೂಸ್. Not continuous. Continuous. ಸೊ ನಾಟ್ ಕಂಟಿನ್ಯೂಸ್, ನಾಟ್ Not ಡಿಫರೆನ್ಷಿಯಬಲ್. ಎಲ್ಲೆಲ್ಲಿ ನಾಟ್ ಕಂಟಿನ್ಯೂಸ್? Integer. ಝೆಡ್, ಅಟ್ ಆಲ್ ಝೆಡ್. ಇಲ್ಲೂ ಕೂಡ ಅಟ್ ಆಲ್ ಝೆಡ್. ಓಕೆನಾ? ಸೊ ನಿಮಗೆ ಟ್ರಾನ್ಸ್ಫಾರ್ಮೇಶನ್ ಹೇಳ್ಕೊಟ್ಟಿದೆ. ಮಾಡ್ ಎಕ್ಸ್ ಮೈನಸ್ ಒನ್ ಅಲ್ಲ, ಗ್ರೇಟೆಸ್ಟ್ ಇಂಟಿಜರ್ ಎಕ್ಸ್ ಮೈನಸ್ ಒನ್ ಗ್ರಾಫ್ ಹೇಗಿರುತ್ತೆ ಅಂತಂದ್ರೆ ನೋಡಿ, ಅಂದ್ರೆ ಈ ತರ ಯಾವುದೇ ಒಂದು ಫಂಕ್ಷನ್ ಒಳಗಡೆ ಈ ತರ ಆದ್ರೆ, ಈ ತರ ಬಂದ್ರೆ ಎಕ್ಸ್ ಮೈನಸ್ ಒನ್ ಅಂತ ಬಂದ್ರೆ ಒನ್ ಮೈನಸ್, ಇಲ್ಲೇನಾದ್ರೂ ಮೈನಸ್ ಬಂತು ಅಂತ ಅಂದ್ರೆ ರೈಟ್ ಸೈಡಿಗೆ ಮೂವ್ ಆಗಬೇಕು, ನೆನಪಿರ್ಲಿ. ಓಕೆನಾ? ಅಂದ್ರೆ ಇದು ಹೆಂಗಿರುತ್ತೆ ಈಗ ಗ್ರಾಫ್ ಅಂತ ಅಂದ್ರೆ ನೋಡಿ, 50. ಒಂದ್ ಯೂನಿಟ್ ಮುಂದಕ್ಕೆ ಹಾಕೊಳ್ಳಿ. ಅಂದ್ರೆ ಇದು ಈಗ ಇಲ್ಲಿದೆಯಲ್ಲ, ನಾನು ಈ ಯೂನಿಟ್ ನ ಬರಿತಾ ಇದ್ದೀನಿ. ಈ ಯೂನಿಟ್ ನ ಒಂದ್ ಯೂನಿಟ್ ರೈಟ್ ಸೈಡ್ ಶಿಫ್ಟ್ ಮಾಡಿದ್ರೆ ಏನಾಗುತ್ತದೆ? ಹಿಂಗ್ ಶಿಫ್ಟ್ ಆಗಿರುತ್ತದೆ. ಹೌದಾ? ಈ ಝೀರೋ ಹತ್ರ ಈ ಗ್ರಾಫ್ ನ ನಾನು ಸ್ವಲ್ಪ ಮೂವ್ ಮಾಡಿದ್ರೆ ಏನಾಗುತ್ತದೆ? ಇಲ್ಲಿರುತ್ತೆ, ಇಲ್ಲಿರುತ್ತೆ. ಸೇಮ್ ಅದೇ ತರನೇ ಬರುತ್ತೆ, ಎಲ್ಲ ಸೇಮ್ ಪ್ರಾಪರ್ಟೀಸೇ ಬರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಗ್ರಾಫ್ ಮಾತ್ರ ಚೂರ್ ಒಂದು ಸ್ಟೆಪ್ ಮೂವ್ ಆಗಿದೆ ಅಷ್ಟೇ ಮುಂದಕ್ಕೆ, ರೈಟ್ ಸೈಡ್ಗೆ. ನೋಡಿ, ಮೈನಸ್ ಬಂದ್ರೆ ರೈಟ್ ಸೈಡಿಗೆ ಮೂವ್ ಆಗಬೇಕು, ಪ್ಲಸ್ ಬಂದ್ರೆ ಏನ್ ಮಾಡ್ಬೇಕು? ಲೆಫ್ಟ್ Left ಸೈಡಿಗೆ side. ಮೂವ್ ಆಗಬೇಕು. ಲೆಫ್ಟ್ ಸೈಡಿಗೆ ಹೆಂಗ್ ಮೂವ್ ಆಗೋದು? ನೋಡಿ, ಈಗ ಇದನ್ನ ಬರೀತೀನಿ. ಈಗ ಇದೆಲ್ಲ ಗೊತ್ತಿದ್ದು, ಇದು ಒಂದ್ ಸ್ಟೆಪ್ ಹಿಂದೆ ಬಂದು ಹಿಂಗ್ ಹೋಗಿರುತ್ತೆ. ಇದು ಝೀರೋ ಐತ್ರದ್ದು ಎಲ್ಲಿದೆಲ್ಲ ಐತೆ, ಹಿಂಗ್ ಹೋಗಿರುತ್ತೆ, ಹಿಂಗ್ ಹೋಗಿರುತ್ತೆ. ಈ ತರ ಒಂದ್ ಸ್ಟೆಪ್ ಹಿಂದೆ ಒಂದ್ ಸ್ಟೆಪ್ ಮುಂದೆ ಹೋಗಿರುತ್ತೆ ಅಷ್ಟೇ. ಸೇಮ್ ಪ್ರಾಪರ್ಟೀಸ್ ಇರುತ್ತೆ ಇದ್ರೂ ಕೂಡ. ಇದು ಅಷ್ಟೇ ಸೇಮ್ ಕತೆ. ಗ್ರೇಟೆಸ್ಟ್ ಇಂಟಿಜರ್ ಎಕ್ಸ್ ಹೆಂಗಿರುತ್ತೆ? ಸಾರಿ ಎಂತದ್ದು, ಫ್ರಾಕ್ಷನಲ್ ಪಾರ್ಟ್. ಫ್ರಾಕ್ಷನಲ್ ಪಾರ್ಟ್ ಕೂಡ ನಿಮ್ಗೆ ಗೊತ್ತಿದೆ. ಸೊ ಹಿಂಗಿರುತ್ತೆ. ಓಕೆ. ಸೊ ಎಕ್ಸ್ ಮೈನಸ್ ಒನ್ ಅಂದ್ರೆ ಏನಾಗುತ್ತೆ? ಏನು ಚೇಂಜ್ ಆಗಲ್ಲ, ಅದೇ ತರನೇ ಕಾಣುತ್ತೆ. ಅದು ಕೂಡ ಏನು ಚೇಂಜ್ ಆಗುತ್ತೆ? ಏನ್ ಚೇಂಜ್ ಆಗುತ್ತಾ? ಒಂದ್ ಸ್ಟೆಪ್ ಮೂವ್ ಮಾಡಿದ್ರೆ ಏನಾಗುತ್ತೆ? ಎಲ್ಲಾನು ಇದೇ ತರ ಲೈನ್ಸ್ ಇರೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ, ಅದೇ ತರನೇ ಬರುತ್ತೆ, ಸೇಮ್. ಓಕೆನಾ? ಅದು ಸೇಮ್ ಗ್ರಾಫ್ ಬರುತ್ತೆ, ಇದು ಸೇಮೇ ಬರುತ್ತೆ. ಎಷ್ಟು ಯೂನಿಟ್ಸ್ ನ ಹಿಂದೆ ಮುಂದೆ ಮಾಡಿದ್ರು ಕೂಡ ನಮ್ಗೆ ಅದೇನೆ ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಈಗ ನಮ್ಗೆ ಹಿಂಗ್ ಕೊಡ್ತಾನೆ ನಮಗೆ. ಸಪೋಸ್ ಈಗ ನೋಡಿ, ಮಾಡ್ಯುಲಸ್ ಆಫ್ ಗ್ರೇಟೆಸ್ಟ್ ಇದು ಫ್ರಾಕ್ಷನಲ್ ಪಾರ್ಟ್ ಅಂತ ಕೊಟ್ರೆ ಏನಾಗುತ್ತೆ ಗ್ರಾಫ್? ಅವಾಗ್ಲೂ ಕೂಡ ಸೇಮ್ ಗ್ರಾಫೇ. ಮಾಡ್ಯುಲಸ್ ಆಫ್ ಗ್ರೇಟೆಸ್ಟ್ ಇಂಟಿಜರ್ ಅಂದ್ರೂ ಕೂಡ ಅವಾಗಲೂ ಕೂಡ ಸೇಮ್ ಗ್ರಾಫ್. ಯಾಕಂತಂದ್ರೆ ಮಾಡ್ಯುಲಸ್ ಅಂತ ನಾವ್ ಏನ್ ಅಪ್ಲೈ ಮಾಡ್ತೀವಿ, ಅದು ಯಾಕೆ ಅಪ್ಲೈ ಮಾಡ್ತೀವಿ ಅಂತಂದ್ರೆ, ಸಪೋಸ್ ಇಫ್ ದೇರ್ ಇಸ್ ಎ ಪಾರ್ಟ್ ಆಫ್ ಗ್ರಾಫ್ ವಿಚ್ ಇಸ್ ಬಿಲೋ ದಿ ಏನದು ಎಕ್ಸ್ ಆಕ್ಸಿಸ್, ಅದನ್ನ ಮೇಲ್ಗಡೆ ಎತ್ಕೋಬೇಕು ಅಂತ. ಸೊ ಇಲ್ಲಿ ಬಿಲೋ ಎಕ್ಸ್ ಆಕ್ಸಿಸ್ ಎಲ್ಲೂ ಗ್ರಾಫೇ ಇಲ್ಲ ಇಲ್ಲಿ ಅಲ್ವಾ? ಸೊ ಹಾಗಾಗಿ ನಮ್ಗೆ ಸೇಮ್ ಗ್ರಾಫೇ ಬಂದ್ಬಿಡುತ್ತೆ. ಸೈನ್ ಎಕ್ಸ್ ಬಗ್ಗೆ ಗೊತ್ತಿದೆ. ಡೊಮೈನ್ ಹೇಳಿ. ಆರ್, R. ರೇಂಜ್ ಇಸ್ ಆರ್, ಸಾರಿ ರೇಂಜ್ ಇಸ್ -1 to 1. 1 to 1. ಡೊಮೈನ್ ರೇಂಜ್ 1 1 Not on. ನಾಟ್ 1 No, 1, sir. ನಾಟ್ ಆನ್ ಟು, ನಾಟ್ 1 1, ನಾಟ್ ಆನ್ ಟು ಮೊನೋಟಾನಿಕ್, No, sir. No. Not ಮೊನೋಟಾನಿಕ್. monotonic. Bounded. ಬೌಂಡೆಡ್. Yes, it is bounded. Continuous. Because ಏನಂತ ಬರೀಬೋದು ಹಿಂಗೆ, sin x is bounded between 1 to -1 ಅಂತ ಬರೀಬೋದು. Continuous. Yes, it is continuous, and also it is Differentiable. differentiable.
ಕಾಸ್ಗೂ ಸೇಮ್ ಲಾಜಿಕ್, ಸೇಮ್ ಆಸ್ ಸೈನ್, ಸೇಮ್ ಈಗ ಏನ್ ಮಾತಾಡಿದ್ವಿ ಎಲ್ಲ ಪ್ರಾಪರ್ಟೀಸ್ ಇಂಡಿಸ್ ಆಗುತ್ತೆ. ಇಲ್ಲೂ ಕೂಡ ಸ್ವಲ್ಪ ಗ್ರಾಫ್ ಡಿಫ್ರೆಂಟ್ ಆಗಿದೆ. ಮತ್ತೆ ಇನ್ನು ಜೀರೋಸ್ ಬಗ್ಗೆ ಮಾತಾಡ್ಬೇಕಿತ್ತು, ನಾನು ಅಷ್ಟೇ ಮಾತಾಡ್ಲೇ ಇಲ್ಲ. ಎಲ್ಲಾ ಗ್ರಾಫ್ಗೂ ಈಗ ಜೀರೋಸ್ ಅಂದ್ರೆ ಗೊತ್ತಾಗುತ್ತಲ್ವಾ, ಪ್ರೀವಿಯಸ್ ಗ್ರಾಫ್ ಎಲ್ಲ ಜೀರೋಸ್ ನೋಡ್ಕೊಳ್ಳಿ. ಜೀರೋಸ್ ಆಫ್ ಸೈನ್ ಎಕ್ಸ್ ಏನಾಗುತ್ತೆ, ಫೈ ಎನ್ ಪೈ ಆಗುತ್ತೆ. ಓಕೆನಾ? ಸೊ ಇಂದಿನ ಗ್ರಾಫ್ಗಳಲ್ಲಿ ಜೀರೋಸ್ ನೋಡ್ಕೋತಿರಲ್ವಾ, ಎಕ್ಸ್ ಆಕ್ಸಿಸ್ ಎಲ್ಲೆಲ್ಲಿದೆ ಅಲ್ಲಿ ಜೀರೋಸ್ ನೋಡ್ಕೊತಾ ಇರ್ಬೇಕಾಗುತ್ತೆ. ಕಾಸ್ಗೆ ಜೀರೋಸ್ ಏನಾಗುತ್ತೆ, ಟೂ ಜೀರೋಸ್ ಎನ್ ಮಾತ್ರ ಪ್ಲಸ್ ಚೇಂಜ್ 1 ಆಗುತ್ತೆ. 5/2 2n + 1 5/2 ಬರುತ್ತೆ. ಟ್ಯಾನು ಗೊತ್ತಿರುತ್ತೆ, ಅದು ಈ ತರ ಬರುತ್ತೆ, ನೆನಪಿದೆಯಾ? ಅದು ಹಿಂಗ್ ಬರುತ್ತೆ. ಓಕೆ, ಹಿಂಗ್ ಬರುತ್ತೆ. ಸೊ ಅಂದ್ರೆ ಇದು 5/2 ನಲ್ಲಿ ಡಿಫೈನ್ ಆಗಲ್ಲ ಅದು ಫಂಕ್ಷನ್. ಅಂದ್ರೆ 5/2 ನಲ್ಲಿ ಇನ್ಫಿನಿಟಿ ಹತ್ರ ಹೋಗ್ತಾ ಇರುತ್ತೆ, 0 ನಲ್ಲಿ 0 ಆಗುತ್ತೆ, ಇದು -5/2 ನಲ್ಲಿ ಹೋಗ್ತಾ ಇರುತ್ತೆ. ಓಕೆನಾ? ಸೊ ಅಂದ್ರೆ 2n + 1 5/2 ನಲ್ಲಿ ಗ್ರಾಫ್ ಡಿಫೈನ್ ಆಗಲ್ಲ. ಓಕೆನಾ? ಜೀರೋಸ್ ಏನು, ಸೇಮ್ n ಪೈ, x = n ಪೈ ಜೀರೋದು. ಇದು ಮೊನೊಟಾನಿಕ್ ಬ್ರೇಕ್ ಇದೆ, ಮತ್ತೆ ಮೊನೊಟಾನಿಕ್ ಅಂತಾನು ಹೇಳಕ್ ಆಗಲ್ಲ. ಯಾಕಂತಂದ್ರೆ ಇಲ್ಲಿಂದ ಹಿಂಗ್ ಬರುತ್ತೆ, ಇಲ್ಲಿಂದ ಹಿಂಗ್ ಬರುತ್ತೆ, ಮತ್ತೆ ಇಲ್ಲಿ ನಾನು ವ್ಯಾಲ್ಯೂಸ್ನ ಚೇಂಜ್ ಮಾಡ್ತಾ ಹೋದ್ರೆ ನಾವು ವೇರಿಯೇಷನ್ ಮಾಡ್ಕೋಬಹುದು. ಮೊನೊಟಾನಿಕ್ ಆಗಲ್ಲ ಇದು. 1 1 ಆಗುತ್ತಾ? ನೋ, 1 1 ಆಗಲ್ಲ. ಆನ್ ಟೂನು ಆಗಲ್ಲ. ಸಾರಿ, ಆನ್ ಟು ಆಗುತ್ತಲ್ವಾ? ಎಸ್ ಸರ್. ನೋಡ್ಕೊಳ್ಳಿ ಒಟ್ಟಿಗೆ, ಇದೆಲ್ಲ ಸ್ವಲ್ಪ ಟ್ಯಾನ್ ಫಂಕ್ಷನ್ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಗ್ರಾಫ್ ಮತ್ತೆ ರಿಮೈನಿಂಗ್ 3 ನೀವು ನೋಡ್ಕೊಳ್ಳಿ. ನಾವು ಫಸ್ಟ್ ಮೊದಲ 2 ಕ್ಲಾಸಲ್ಲಿ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿರ್ತೀನಿ ನಾನು. ಓಕೆ, ಅಷ್ಟಾಯ್ತಲ್ವಾ? ಇದನ್ನ ಈಗಿನ ಓದಿದೀವಿ ನಾವು. ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಅಂತ ಅಂದ್ರೆ ಡೆಫಿನಿಷನ್ ಈಗಿನ ಓದಿದ್ವಿ. ಫಾರ್ಮಲ್ ಡೆಫಿನಿಷನ್ ಕೊಟ್ಟಿದ್ದಾರೆ, ಈ ಡಿಕ್ರೀಸಿಂಗ್ ಡೆಫಿನಿಷನ್ ಕೊಟ್ಟಿದ್ದಾರೆ. ಸ್ಟ್ರಿಕ್ಟ್ಲಿ ಅಂದ್ರೆ ಹೆಂಗಿರುತ್ತೆ ಅಂದ್ರೆ ಇಲ್ಲಿ ಸ್ಟ್ರಿಕ್ಟ್ ಇನ್ ಈಕ್ವೇಶನ್ ಬರುತ್ತೆ. ಇಲ್ಲೆರಡು ನೀವು ಏನು ಇನ್ಪುಟ್ಸ್ ತಗೋತೀರಾ, ಇನ್ಪುಟ್ಸ್ಗಳು ಸ್ಟ್ರಿಕ್ಟ್ ಇನ್ ಈಕ್ವೇಶನ್ ತರನೇ ಇರಬೇಕು. ಬಟ್ ಇಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂತ ಇದ್ರೆ, ಅದು ನೋಡಿ, ಈಗ ಸಪೋಸ್ ಒಂದು ಫಂಕ್ಷನ್ ಹಿಂಗಿರುತ್ತೆ ಅಂತ ಅನ್ಕೊಳ್ಳಿ. ನೋಡಿ, ಹಿಂಗಿದ್ದು ಸ್ಟ್ರೇಟ್ ಆಗಿರುತ್ತೆ, ಇದು ಕಾನ್ಸ್ಟೆಂಟ್ ಆಗಿರುತ್ತೆ, ಆಮೇಲೆ ಹಿಂಗ್ ರೈಸ್ ಆಗುತ್ತೆ ಅಂತ ಅನ್ಕೊಳ್ಳಿ. ಇದನ್ನ ಏನಂತ ಅನ್ಬೋದು ನಾವು, ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಅಂತ ಹೇಳ್ಬೋದು. ಇಟ್ ಈಸ್ ನಾಟ್ ಸ್ಟ್ರಿಕ್ಟ್ಲಿ ಆಗಿಲ್ಲ, ಹೌದ್ ತಾನೆ? ಬಟ್ ಈಗ ಇಲ್ಲಿಂದ ಸಪೋಸ್ 1 ಇಂದ 3 ಇದೆ ಅಂತ ಅನ್ಕೋ, ಸೊ 3 ಇಂದ ಹಿಂಗ್ ಹೋಗ್ತಾ ಇರುತ್ತೆ ಅಂತ ಅನ್ಕೊಂಡು ಫಂಕ್ಷನ್ ಹೋಗ್ತಾ ಇರುತ್ತೆ. ಬಟ್ 1 to 3 ಕಾನ್ಸ್ಟೆಂಟ್ ಬರ್ತಾ ಇದೆ, ಈಕ್ವಲ್ ಟು ಬರ್ತಾ ಇದೆ. ಇಫ್ ಯು ಇನ್ಕ್ರೀಸ್ ಎಕ್ಸ್ ವ್ಯಾಲ್ಯೂಸ್, f(x1) f(x2) ಸೇಮ್ ಬರ್ತಾ ಇರುತ್ತೆ, ಈಕ್ವಲ್ ಬರ್ತಾ ಇರುತ್ತೆ, ಈಕ್ವಾಲಿಟಿ ಹೋಲ್ಡ್ಸ್ ಆಗ್ತಾ ಇರುತ್ತೆ. ಬಟ್ 3 ಆದ್ಮೇಲೆ ಅದು ಏನಾಗ್ತದೆ, ಇನ್ಕ್ರೀಸ್ ಆಗ್ತಾ ಇನ್ಕ್ರೀಸ್ ಹೋಗ್ತಾ ಇರುತ್ತೆ. ಸೊ ಹಂಗಾಗಿ ಇದು ದಿಸ್ ಇಸ್ ನಾಟ್ ಸ್ಟ್ರಿಕ್ಟ್ಲಿ, ದಿಸ್ ಇಸ್ ಸ್ಟ್ರಿಕ್ಟ್. ಓಕೆ. ಸೊ ಸ್ಟ್ರಿಕ್ಟ್ಲಿ ಎಲ್ಲ ಅರ್ಥ ಆಯ್ತಲ್ವಾ ಇದು? ನೆಕ್ಸ್ಟ್ ಮೂವ್ ಆನ್ ಆಗೋಣ. ಬೌಂಡೆಡ್ ಬಗ್ಗೆ ಓದಿದೀವಿ ಆಲ್ರೆಡಿ. ಅಂದ್ರೆ ಮ್ಯಾಥಮೆಟಿಕಲಿ ಹೇಳೋದ್ರೆ ಏನಂತ ಹೇಳ್ಬೋದು, ದೇರ್ ಎಕ್ಸಿಸ್ಟ್ 2 ರಿಯಲ್ ನಂಬರ್ಸ್, ಸ್ಮಾಲ್ ಕೆ ಅಂಡ್ ಕ್ಯಾಪಿಟಲ್ ಕೆ. ಸೊ ಅವೆರಡು ವ್ಯಾಲ್ಯೂಸ್ ಮಧ್ಯೆ ಫಂಕ್ಷನ್ ಬೌಂಡೆಡ್ ಆಗಿರ್ಬೇಕು ಅಂತ. ಓಕೆನಾ? ಸೊ ಸೈನ್ ಎಕ್ಸ್ ಇಸ್ ಬೌಂಡೆಡ್ ಅಂತ ಹೇಳ್ತೀವಿ, ಕಾಸ್ ಎಕ್ಸ್ ಇಸ್ ಬೌಂಡೆಡ್, ಟ್ಯಾನ್ ಎಕ್ಸ್ ಇಸ್ ನಾಟ್ ಬೌಂಡೆಡ್. ಸೊ ಆ ತರ ಹೇಳ್ತೀವಿ. ಟ್ಯಾನ್ ಇನ್ವರ್ಸ್ ಎಕ್ಸ್ ಇಸ್ ಬೌಂಡೆಡ್. ಸೊ ಆ ತರ ಹೇಳ್ತಾ ಹೋಗ್ತೀವಿ. ಇದು ಗೊತ್ತಾಗಿದೆ. ಒಂದೆರಡು ರಿಸಲ್ಟ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಫಂಕ್ಷನ್ ಎಫ್ ಇಸ್ ಮೊನೊಟಾನಿಕಲಿ ಇನ್ಕ್ರೀಸಿಂಗ್, ಮೊನೊಟಾನಿಕಲಿ ಇನ್ಕ್ರೀಸ್ ಆಗಿದೆ ಎಫ್ ಅಂತ ಅಂದ್ರೆ, ಮೈನಸ್ ಎಫ್ ಈಸ್ ಮೊನೊಟಾನಿಕಲಿ ಆಬ್ವಿಯಸ್ಲಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಎಫ್ ಮೊನೊಟಾನಿಕಲಿ ಇನ್ಕ್ರೀಸ್ ಆದ್ರೆ ಅದಕ್ಕೆ ಏನಾದ್ರು ನೀವು ಮೈನಸ್ ನ ಮಲ್ಟಿಪ್ಲೈ ಮಾಡಿದ್ರೆ ಅದೇನಾಗುತ್ತೆ, ಅದು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ತುಂಬಾ ಇಂಪಾರ್ಟೆಂಟ್, ನೋಟ್ ದಿಸ್. ಸೊ ಡೊಮೈನ್ ಬಂದ್ಬಿಟ್ಟು ಕ್ಲೋಸ್ಡ್ ಇಂಟರ್ವಲ್ ಇರಬೇಕು. ಎಫ್ ಫ್ರಮ್ ಕ್ಲೋಸ್ಡ್ ಇಂಟರ್ವಲ್ a, b to r be a monotonic function, then f is bounded. ಓಕೆನಾ? ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ ಇದನ್ನು. ಸೊ ಮೊನೊಟಾನಿಕ್ ಇಂಪ್ಲೈಸ್ ಬೌಂಡೆಡ್. ಇದು ಡೊಮೈನ್ ನೋಡಿ, ಡೊಮೈನ್ ಬಂದ್ಬಿಟ್ಟು ಏನಾಗಿರ್ಬೇಕು ಇಲ್ಲಿ, ಕ್ಲೋಸ್ಡ್ ಇಂಟರ್ವಲ್. ಓಕೆನಾ? ಕ್ಲೋಸ್ಡ್ ಇಂಟರ್ವಲ್ ಇದ್ದು ಡೊಮೈನು ಮೊನೊಟಾನಿಕ್ ಫಂಕ್ಷನ್ ಆಗಿದ್ರೆ ಆ ಫಂಕ್ಷನ್ ಏನಾಗಿರುತ್ತೆ, ಬೌಂಡೆಡ್ ಆಗಿರುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ, ಗೊತ್ತಿಲ್ವಾ? ಯಾವುದೇ ಫಂಕ್ಷನ್ ತಗೊಳ್ಳಿ, ಇದು ಟ್ರೂ ಆಗಿರುತ್ತೆ. ನೋಡಿ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಕ್ಲೋಸ್ಡ್ ಇಂಟರ್ವಲ್ ಪ್ಲಸ್ ಮೊನೊಟಾನಿಕ್
implies bounded. ಬೌಂಡೆಡ್ ಅಂತ ನೆನ್ಪಿಟ್ಕೊಳ್ಳಿ ಇದನ್ನು. ಓಕೆನಾ? ಅದೇ ನಾವೇನಾದ್ರೂ ಕ್ಲೋಸ್ಡ್ ಇಂಟರ್ವಲ್ ಜಾಗ ಇದೆಯಲ್ಲ ಅಲ್ಲಿ ನಾನು ಓಪನ್ ತಗೊಂಡ್ರೆ ಏನಾಗುತ್ತೆ? ಓಪನ್ ಇಂಟರ್ವಲ್ ಬಿ ಟು ಆರ್ ಟು ಮೊನಟಾನಿಕ್ ಆಗಿದೆ, ದೆನ್ ವಿ ಸೇ ಎಫ್ ಇಸ್ ಬೌಂಡೆಡ್ ಅಂತ ಅಂದ್ರೆ ನೋ, ನೀಡ್ ನಾಟ್ ಬಿ ಬೌಂಡೆಡ್. ಎಕ್ಸಾಂಪಲ್ ನಿಮಗೆ ಗೊತ್ತಿದೆ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ವಾಟ್ 1/x. ಓಕೆನಾ? ಸೊ ಎಫ್ ಆಫ್ ಎಕ್ಸ್ 1/x ನಿಮ್ ಗ್ರಾಫ್ ಈಗ ತಲೆಗೆ ಬರ್ಬೇಕೀಗ. ಹೆಂಗಿದೆ ಗ್ರಾಫ್? 1/x ಹೆಂಗಿತ್ತು ಹೇಳಿ? ಹಿಂಗಿತ್ತು. ಸೊ ಇಟ್ ಈಸ್ ಇನ್ 0,1 ಇಟ್ ಈಸ್ ಮೊನಟಾನಿಕ್ ಅಲ್ವಾ? 0,1 ಮೊನಟಾನಿಕಲಿ ಡಿಕ್ರೀಸಿಂಗ್ ಅಲ್ವಾ ಇದು? Yes. Yes, sir. 0 to 1 ಇದು ಡಿಕ್ರೀಸಿಂಗ್ ಆಗ್ತಾ ಇದೆ. ಸೊ 0 to 1 ಇಲ್ಲಿ ಡಿಕ್ರೀಸ್ ಆಗ್ತಾ ಇದೆ. ಸೊ ಬಟ್ 0 to 1 ಅಲ್ಲಿ ಬೌಂಡೆಡ್ ಇದೆಯಾ ಫಂಕ್ಷನ್? No, ಇಟ್ sir. ಇಸ್ ಅನ್ಬೌಂಡೆಡ್, ಫುಲ್ ಇನ್ಫಿನಿಟಿವರೆಗೆ ಹೋಗ್ತಾ ಇದೆ, ಅದಲ್ವಾ? ಸೊ ಹಂಗಾಗಿ ಈಗ 0 to 1ಗೆ ಇಮೇಜ್ ಏನಾಗುತ್ತೆ? ಇದಕ್ಕೆ ಇಮೇಜ್ ಏನ್ ಬರುತ್ತೆ? ಸೆಟ್ ಆಫ್ ಆಲ್ ಇಮೇಜಸ್ ಏನ್ ಬರುತ್ತೆ? ಚಿಕ್ ವ್ಯಾಲ್ಯೂ ಏನ್ ಬರುತ್ತೆ? ಚಿಕ್ ವ್ಯಾಲ್ಯೂ 1 ಕೊಡಿ. 1 to ಇನ್ಫಿನಿಟಿ ಬರುತ್ತೆ. ಇದು ಇನ್ಪುಟ್, ಔಟ್ಪುಟ್ ಇದು 0,1 ನಲ್ಲಿ ಮೊನಟಾನಿಕಲಿ ಡಿಕ್ರೀಸ್ ಆಗ್ತಾ ಇದೆ ಅದು. ಬಟ್ ನಾನು 0,1 ಇನ್ಪುಟ್ ಕೊಟ್ಟಾಗ ಔಟ್ಪುಟ್ ಎಲ್ಲಿಂದ ಇಲ್ಲಿ ಗೊತ್ತಾ ಇದೆ? 1 ಇಂದ. ಆಕ್ಚುಲಿ ಇಲ್ಲಿ 1 ಬರುತ್ತೆ ಇಲ್ಲೆಲ್ಲೋ. ಓಕೆ, ನಾವು 1 ಇಂದ, ಯಾಕಂದ್ರೆ ಎಕ್ಸ್ ಗೆ ನಾನು ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಿದೆ ಇಲ್ಲಿ ಈ ಇಂಟರ್ವಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ 1. ಆ 1 ಇಲ್ಲಿ ಹಾಕಿದ್ರೆ ನಿಮ್ಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನ್ ಬರುತ್ತೆ? 1 ಬರುತ್ತೆ. ಇನ್ನ ಎಕ್ಸ್ ನ ನೀವೇನ್ ಮಾಡಿ ಇನ್ಕ್ರೀಸ್ ಮಾಡ್ತಾ ಹೋದಾಗ ನಿಮ್ಗೆ ಏನಾಗುತ್ತೆ? ವ್ಯಾಲ್ಯೂಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ವೈ ವ್ಯಾಲ್ಯೂಸ್. ಅಂದ್ರೆ ಇದು ಹಿಂಗೆ ಎಕ್ಸ್ ಡಿಕ್ರೀಸ್ ಆಗ್ತಾ ಹೋದಂಗೆ, ಡಿಕ್ರೀಸಿಂಗ್ ಅಲ್ವಾ? ಈ ವ್ಯಾಲ್ಯೂಸ್ ಹಿಂಗ್ 0 ಕಡೆ ಅಪ್ರೋಚ್ ಆಗ್ತದಂಗೆ ಈ ವೈ ವ್ಯಾಲ್ಯೂ ಏನಾಗುತ್ತೆ? ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಹಿಂಗಿರುತ್ತೆ. ಆನ್ ದಿಸ್ ಇಂಟರ್ವಲ್ 0,1ಗೆ ಇಮೇಜ್ ಬಂದ್ಬಿಟ್ಟು 1, ಇನ್ಫಿನಿಟಿ ಇದೆ. ಸೊ ಹಂಗಾಗಿ ಅಂಡ್ ದಿಸ್ ಇಸ್ ನಾಟ್ ಬೌಂಡೆಡ್ ಅಲ್ವಾ? ದಿಸ್ ಇಸ್ ನಾಟ್ ಬೌಂಡೆಡ್. ಅರ್ಥ ಆಗ್ತಿದ್ಯಾ? ರಿಸಲ್ಟ್ ಟ್ರೂ ಆಗೋದು ಓನ್ಲಿ ಕ್ಲೋಸ್ಡ್ ಇಂಟರ್ವಲ್ ಇದ್ರೆ ಟ್ರೂ. ಓಕೆ, ಓಪನ್ ಇದ್ರೆ ಟ್ರೂ ಆಗಲ್ಲ. ಕೌಂಟರ್ ಎಕ್ಸಾಂಪಲ್ ಇಲ್ಲಿದೆ. So other than 0,1 it is bounded, sir. Other than 0,1 interval. ಅದರ್ ದ್ಯಾನ್ 0,1 ಇಂಟರ್ವಲ್ ಬೌಂಡೆಡ್ ಅಂತ ಹೇಳ್ತಿದ್ದೀರಾ? ಬೌಂಡೆಡ್ ಆಗಿರ್ಬೋದು. ಅವ್ರು ಹೇಳ್ತಿರೋದು ನೀಡ್ ನಾಟ್ ಬಿ ಬೌಂಡೆಡ್ ಅಂತ ಹೇಳ್ತಾ ಇರೋದು. ಮೇ ಬಿ ಬೌಂಡೆಡ್, ಬಟ್ ಇಲ್ಲಿ ಏನ್ ಹೇಳ್ತಿದ್ದಾರೆ? ಪ್ರೀವಿಯಸ್ ಎಕ್ಸಾಂಪಲ್ ಏನ್ ಹೇಳಿದ್ರು? ಕ್ಲೋಸ್ಡ್ ಇಂಟರ್ವಲ್ ತಗೋ, ಬೌಂಡೆಡ್ ತಗೋ, ಪಕ್ಕ ಬೌಂಡೆಡ್ ಆಗಿರುತ್ತೆ. ಸಾರಿ, ಕ್ಲೋಸ್ಡ್ ಇಂಟರ್ವಲ್ ಪ್ಲಸ್ ಮೊನಟಾನಿಕ್ ತಗೊಳ್ಳಿ, ಪಕ್ಕ ಬೌಂಡೆಡ್ ಆಗಿರುತ್ತೆ ಅಂತ ಹೇಳಿದ್ರು. ಇಲ್ಲೇನ್ ಹೇಳಿದ್ರು? ನೀಡ್ ನಾಟ್ ಬಿ ಅಂತ. ಸೊ ಇಫ್ ಯು ಟೇಕ್ ದ ಇಂಟರ್ವಲ್ 1,2 ಇಟ್ ಇಸ್ ಬೌಂಡೆಡ್. 1,2ಗೆ ಡೆಫಿನೆಟ್ಲಿ ಇಟ್ ಇಸ್ ಬೌಂಡೆಡ್ ಆಗುತ್ತೆ. ಏನು ಇಮೇಜ್ ಸೆಟ್ ಆಫ್ ಆಲ್ ಇಮೇಜಸ್ ಏನ್ ಬರುತ್ತೆ? 1 ಕೊಟ್ರೆ ಏನ್ ಬರುತ್ತೆ? ಅಂದ್ರೆ 1/2, 1 ಬರುತ್ತೆ. ಹೌದಾ ಇಲ್ವಾ? Yes. Yeah. 1/2. ಸೊ ದೆನ್ ದಿಸ್ ಇಸ್ ಬೌಂಡೆಡ್. ಸೊ ದಿಸ್ ಇಸ್ ಬೌಂಡೆಡ್ ಅಂದ್ರೆ ನೀಡ್ ನಾಟ್ ಬಿ ಅಂತ ಆಗಿರುತ್ತೆ, ಆಗಿದ್ದನ್ನು ಇರ್ಬೋದು ಅಂತ. ಸೊ ಕೌಂಟರ್ ಎಕ್ಸಾಂಪಲ್ ಬಂದ್ಬಿಟ್ಟು 1/x ನೆನ್ಪಿಟ್ಕೊಳ್ಳಿ. ಎಫ್ ಜಿ ಮೊನಟಾನಿಕಲಿ ಇನ್ಕ್ರೀಸಿಂಗ್ ಆದ್ರೆ ಎಫ್ ಪ್ಲಸ್ ಜಿನೂ ಕೂಡ ಇನ್ಕ್ರೀಸಿಂಗ್ ಆಗಿರುತ್ತೆ. ಬಟ್ ಎಫ್ ಮತ್ತೆ ಜಿ ಮೊನಟಾನಿಕಲಿ ಇನ್ಕ್ರೀಸಿಂಗ್ ಆಗಿದ್ರೆ ಎಫ್ ಮೈನಸ್ ಜಿ ಹೇಳಕ್ ಆಗಲ್ಲ. ನೀಡ್ ನಾಟ್ ಬಿ ಮೊನಟಾನಿಕಲಿ ಇನ್ಕ್ರೀಸಿಂಗ್. ಕೌಂಟರ್ ಎಕ್ಸಾಂಪಲ್ ಬೇಕು ಅಂತ ಅಂದ್ರೆ ನಿಮ್ಗೆ ಏನ್ ತಗೋಬೇಕು? ಫ್ರಾಕ್ಷನಲ್ ಪಾರ್ಟ್ ಫಂಕ್ಷನ್. ಓಕೆನಾ? ಎಕ್ಸ್ ಫಂಕ್ಷನ್ ಗೊತ್ತು. ದಿಸ್ ಎಫ್ ಆಫ್ ಎಕ್ಸ್ ಎಕ್ಸ್ ಇಸ್ ವಾಟ್? ಇನ್ಕ್ರೀಸಿಂಗ್ ಅಲ್ವಾ? Yes, sir. This is an identity function. It is increasing. Greatest integer is what? Greatest integer function is also monotonic ಅಂತ ಹೇಳಿದಿನಲ್ವಾ? Yes, sir. ಮೊನಟಾನಿಕಲಿ ಇನ್ಕ್ರೀಸಿಂಗ್ ಇದು ಕೂಡ. ನಾನು ಜಸ್ಟ್ ಇನ್ಕ್ರೀಸಿಂಗ್ ಮೊನಟಾನಿಕಲಿ ಅಂತ ಯೂಸ್ ಮಾಡಲ್ಲ, ಜಸ್ಟ್ ಇನ್ಕ್ರೀಸಿಂಗ್ ಅಂತ ಬರ್ತೀನಿ. ಓಕೆನಾ? ಇಟ್ ಈಸ್ ಆಲ್ಸೋ ಇನ್ಕ್ರೀಸಿಂಗ್. ಇನ್ಕ್ರೀಸಿಂಗ್ ಮೈನಸ್ ಇನ್ಕ್ರೀಸಿಂಗ್ ಮಾಡಿದ್ರೆ ದಟ್ ಇನ್ಕ್ರೀಸಿಂಗ್ ಎಕ್ಸ್ ಅಂದ್ರೆ ಇನ್ಕ್ರೀಸಿಂಗ್ ಮೈನಸ್ ಗ್ರೇಟೆಸ್ಟ್ ಇಂಟಿಜರ್ ಎಕ್ಸ್. ದಿಸ್ ಇಸ್ ದ ಡೆಫಿನೇಷನ್ ಆಫ್ ವಾಟ್? ಫ್ರಾಕ್ಷನಲ್ ಪಾರ್ಟ್. ಫ್ರಾಕ್ಷನಲ್ ಪಾರ್ಟ್ ಗ್ರಾಫ್ ಗೊತ್ತಿದೆ ನಿಮ್ಗೆ? ಹೆಂಗಿದೆ ಅದು? ಹಿಂಗಿತ್ತಲ್ವಾ? ಇದು ನೈದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್ ಅಂತ ಓದಿದ್ವಲ್ಲ ನಾವು. Yes. ಸೊ ಏನ್ ಗೊತ್ತಾಯ್ತು ಈಗ ನಿಮ್ಗೆ? ಎಫ್ ಎರಡು ಫಂಕ್ಷನ್ ಇನ್ಕ್ರೀಸಿಂಗ್ ಇದ್ದು ಎಫ್ ಮೈನಸ್ ಜಿ ನೀಡ್ ನಾಟ್ ಬಿ ಇನ್ಕ್ರೀಸಿಂಗ್. ಓಕೆನಾ? ಕೌಂಟರ್ ಎಕ್ಸಾಂಪಲ್ ಈ 2 ಎಕ್ಸಾಂಪಲ್ ತಗೊಳ್ಳಿ. ಅದು ನಿಮಗೆ ಗ್ರೇಟೆಸ್ಟ್ ಫ್ರಾಕ್ಷನಲ್ ಪಾರ್ಟ್ ಬರುತ್ತೆ. ಫ್ರಾಕ್ಷನಲ್ ಪಾರ್ಟ್ ಇಸ್ ನೈದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್.
ಎಫ್ ಒನ್ ಜಿ ಮೊನೊಟೋನಿಕಲಿ ಇನ್ಕ್ರೀಸ್ ಆಗಿದ್ರೆ ಎಫ್ ಜಿನೂ ಕೂಡ ನೀಡ್ ನಾಟ್ ಬಿ ಮೊನೊಟೋನಿಕಲಿ ಇನ್ಕ್ರೀಸಿಂಗ್. ಯಾಕೆ ಅಂತ ಅಂದ್ರೆ ಸೇಮ್ ಫಂಕ್ಷನ್ ತಗೊಳ್ಳಿ, ಎಫ್ ಆಫ್ ಎಕ್ಸ್ ಜಿ ಆಫ್ ಎಕ್ಸ್ ಸೇಮ್ ಎಕ್ಸ್ ತಗೊಳ್ಳಿ. ಸೊ ಎಫ್ ಇಂಟು ಜಿ ಏನಾಗುತ್ತೆ ಅಲ್ಲಿ, ಎಕ್ಸ್ ಇಂಟು ಎಕ್ಸ್, ಇದೇನಾಗುತ್ತೆ ಎಕ್ಸ್ ಸ್ಕ್ವೇರ್ ಬರುತ್ತೆ. ಎಕ್ಸ್ ಸ್ಕ್ವೇರ್ ಗ್ರಾಫ್ ಗೊತ್ತಲ್ವಾ, ಪ್ಯಾರಾಬೋಲಾ. Not tonic. ಸೊ ದಿಸ್ ಇಸ್ ನಾಟ್ ಮೊನೊಟೋನಿಕ್ ಅಲ್ವಾ, ನೈದರ್ ಇನ್ಕ್ರೀಸಿಂಗ್ ನಾಟ್ ಡಿಕ್ರೀಸಿಂಗ್, ಅಥವಾ ಬೋತ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್, ಆ ಥರ ಆಗುತ್ತೆ. ಕ್ಲಿಯರ್ ಅಲ್ವಾ. ಎಫ್ ಪ್ಲಸ್ ಜಿ ಏನಾಗುತ್ತೆ, ಎಫ್ ಪ್ಲಸ್ ಜಿ ಮೊನೊಟೋನ್ ಇನ್ಕ್ರೀಸಿಂಗ್ ಆಗುತ್ತೆ. ಎಫ್ ಇನ್ಕ್ರೀಸ್ ಆಗಿದ್ದು ಜಿ ಇನ್ಕ್ರೀಸ್ ಆಗಿದ್ರೆ ಎಫ್ ಪ್ಲಸ್ ಜಿನೂ ಇನ್ಕ್ರೀಸ್ ಆಗುತ್ತೆ. ಎಫ್ ಮೈನಸ್ ಜಿ ಹೇಳಕ್ಕಾಗಲ್ಲ, ಎಫ್ ಜಿನೂ ಹೇಳಕ್ಕಾಗಲ್ಲ. ಕ್ಲಿಯರ್ ಅಲ್ವಾ. ಕೌಂಟರ್ ಎಕ್ಸಾಂಪಲ್ ಸ್ವಲ್ಪ ನೋಡ್ಕೋತಾರೆ. ನೌ ಕಮಿಂಗ್ ಟು ದ ಟಾಪಿಕ್. ಇಷ್ಟು ಫುಲ್ಲು ಗ್ರಾಫಿಕಲ್ ಅಪ್ರೋಚ್. ಆ ಗ್ರಾಫಿಕಲ್ ಅಪ್ರೋಚ್ ಇದ್ರೆ ಇಲ್ಲೂ ಕೂಡ ನೀವು ತುಂಬಾ ಕ್ವಶನ್ಸ್ಗಳನ್ನ ನೀವು ಸಾಲ್ವ್ ಮಾಡ್ಬೋದು. ಈಗ ನೋಡ್ತಾ ಹೋಗೋಣ ಏನೇನಂತ. ಫಸ್ಟ್ ಬಂದ್ಬಿಟ್ಟು ಲಿಮಿಟ್ ಬಗ್ಗೆ ನೋಡ್ತಾ ಹೋಗೋಣ. ಲಿಮಿಟ್ ಆಫ್ ಎ ಫಂಕ್ಷನ್ ಅಂತ ಅಂದ್ರೆ ಪ್ರತಿಯೊಂದು ಫಂಕ್ಷನ್ಗೂ ಒಂದು ವ್ಯಾಲ್ಯೂಗೆ ಲಿಮಿಟ್ ಅಂತ ಹೇಳ್ತೀವಿ. ಲಿಮಿಟ್ ಆಫ್ ಎ ಫಂಕ್ಷನ್ ಇಸ್ ಎ ಲೋಕಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಲೋಕಲ್ ಪ್ರಾಪರ್ಟಿ ಅಂತ ಅಂದ್ರೆ ಒಂದು ಪಾಯಿಂಟ್ಗೆ ನಾವೇನಾದ್ರೂ ಒಂದನ್ನ ಚೆಕ್ ಮಾಡಕ್, ಯಾವ್ದೋ ಒಂದು ಪ್ರಾಪರ್ಟಿನ ಚೆಕ್ ಮಾಡಿದ್ರೆ ಅದನ್ನ ಲೋಕಲ್ ಪ್ರಾಪರ್ಟಿ ಅಂತ ಕರಿತೀವಿ. ಓಕೆನಾ, ಒಂದೇ ಒಂದು ಪಾಯಿಂಟಿಗೆ ಚೆಕ್ ಮಾಡೋದು. ಲಿಮಿಟ್ ನಾವ್ ಇದೇಂತ ಬರಿತೀವಿ ನೋಡಿ, ಹಿಂಗ್ ಆಕ್ಚುಲಿ ಎಲ್ಲಾ ಕಡೆ ಬರಿತೀವಿ. ಲಿಮಿಟ್ ಎಸ್ ಎಕ್ಸ್ ಟೆನ್ಸ್ ಟು 1 ಅಂತ ಬರಿತೀವಿ, ಎಫ್ ಆಫ್ ಎಕ್ಸ್ ಅಂತ ಬರಿತೀವಿ. ಅಂದ್ರೆ ಲಿಮಿಟ್ ನ ಚೆಕ್ ಮಾಡ್ತಾ ಇರೋದು ಒಂದೇ ಒಂದು ಪಾಯಿಂಟ್ಗೆ, ಅದನ್ನ ಲೋಕಲ್ ಪ್ರಾಪರ್ಟಿ ಅಂತ ಕರಿತೀವಿ. ಏನ್ ಆಕ್ಚುಲಿ ಲಿಮಿಟ್ ಆಫ್ ಫಂಕ್ಷನ್ ಅಂತಂದ್ರೆ, ಇದು ಎಪ್ಸಿಲಾನ್ ಡೆಲ್ಟಾ ಡೆಫಿನಿಷನ್ ಇದೆ. ಇದರಲ್ಲೂ ಏನ್ ದೊಡ್ಡದೇನಿಲ್ಲ. ಅಂದ್ರೆ ಅವ್ರು ಏನ್ ಹೇಳ್ತಿದೆ ಅಂತಂದ್ರೆ, ಫಂಕ್ಷನ್ ಎಫ್ ಆಫ್ ಎಕ್ಸ್ ಟೆನ್ಸ್ ಟು ದ ಲಿಮಿಟ್ ಎಲ್ ಎಸ್ ಎಕ್ಸ್ ಟೆನ್ಸ್ ಟು ಎ ಅಂತ ಅಂದ್ರೆ ಅದರ ಅರ್ಥ ಏನಂತಂದ್ರೆ, ಇಫ್ ಫಾರ್ ಎವ್ರಿ ಎಪ್ಸಿಲಾನ್ ಗ್ರೇಟರ್ ದ್ಯಾನ್ 0 ದೇರ್ ಎಕ್ಸಿಸ್ಟ್ ಡೆಲ್ಟಾ greater than 0 such that f of x minus L less than epsilon whenever 0 less than x minus a less than delta ಅಂತ. ಅಂದ್ರೆ ನೀವು x axis y axis ಹಿಂಗ್ ತಗೊಂಡ್ರೆ, ಸಪೋಸ್ ಇಫ್ ಯು ಟೇಕ್ ಎನಿ ವ್ಯಾಲ್ಯೂ ಓವರ್ ಹಿಯರ್, ಸೊ a ಅಂತ x axis ಅಲ್ಲಿ ತಗೋತೀರಾ. ಈ a ಅನ್ನೋದು ಈ ಪಾಯಿಂಟ್ ಅಲ್ಲಿ ಫಂಕ್ಷನ್ ಲಿಮಿಟ್ ಚೆಕ್ ಮಾಡ್ತಾ ಇದೀರಾ. ಓಕೆನಾ, ದ ಲಿಮಿಟ್ ಐ ಆಮ್ ಗೋಯಿಂಗ್ ಟು ಚೆಕ್ ದ ಲಿಮಿಟ್ ಆಫ್ ದ ಫಂಕ್ಷನ್ ಅಟ್ x ಈಕ್ವಲ್ ಟು a. ಸೊ ನೀವು ಏನ್ ಮಾಡ್ಬೇಕಂದ್ರೆ ಒಂದು ಡೆಲ್ಟಾ ಚೂಸ್ ಮಾಡ್ಕೋಬೇಕು. ಓಕೆನಾ, ಸೊ ಒಂದು ಡೆಲ್ಟಾ ಅಂತಂದ್ರೆ ಒಂದು ಸ್ಮಾಲ್ ಡೆಲ್ಟಾ ಚೂಸ್ ಮಾಡ್ಬೇಕು. ಓಕೆನಾ, ಹೆಂಗ್ ತಗೊಬೇಕಂತಂದ್ರೆ ಎಕ್ಸ್ ಮೈನಸ್ ಡೆಲ್ಟಾ ನೋಡಿ, ಇದು ಎಕ್ಸ್ ಮೈನಸ್ ಎ ಅಂತಂದ್ರೆ ಇದೊಂದು ಡಿಸ್ಟೆನ್ಸ್ ಆಕ್ಚುಲಿ. ಓಕೆನಾ, ಮಾಡ್ಯುಲಸ್ ಎಕ್ಸ್ ಮೈನಸ್ ಡೆಲ್ಟಾ ಅಂತಂದ್ರೆ ಡಿಸ್ಟೆನ್ಸ್. ಎಲ್ಲಿಂದ ಅಂದ್ರೆ ಗ್ರೇಟರ್ ದ್ಯಾನ್ 0 ಲೆಸ್ ದ್ಯಾನ್ ಡೆಲ್ಟಾ ಅಂದ್ರೆ ಇದು ಇದೆ ಅಂದ್ರೆ ಎ ಮೈನಸ್ ಡೆಲ್ಟಾ ಆಗುತ್ತೆ. ಇದೆ ಡೆಲ್ಟಾ ಎ ಎ ಪ್ಲಸ್ ಪ್ಲಸ್ ಡೆಲ್ಟಾ ಅಂತ. ಅಂದ್ರೆ ಈ ವೆರಿ ಸ್ಮಾಲರ್ ಈ ವ್ಯಾಲ್ಯೂ ತಗೊಂಡಾಗ ಇಲ್ಲೊಂದು ಎಪ್ಸಿಲಾನ್ ಬಂದಿರುತ್ತೆ ಫಂಕ್ಷನ್ ಅಲ್ಲಿ, ಅಂದ್ರೆ ಅಲಾಂಗ್ ವೈ ಆಕ್ಸಿಸ್. ಇದೇನ್ ಬಂದಿರುತ್ತೆ ಅಂದ್ರೆ ಸಮ್ ಎಫ್ ಆಫ್ ಎಕ್ಸ್ ಸಮ್ ಎಲ್ ಅಂತ ಇರುತ್ತೆ. ಇಲ್ಲಿ ಎಲ್ ಪ್ಲಸ್ ಎಪ್ಸಿಲಾನ್ ಇರುತ್ತೆ, ಇಲ್ಲಿ ಎಲ್ ಮೈನಸ್ ಎಪ್ಸಿಲಾನ್ ಇರುತ್ತೆ, ಅದಲ್ವಾ. ಯು ಟೇಕ್ ಎನಿ ವ್ಯಾಲ್ಯೂ ಇನ್ ದಿಸ್ ಇಂಟರ್ವಲ್, ಇನ್ ದಿಸ್ ಓಪನ್ ಇಂಟರ್ವಲ್. ಈ ಇಂಟರ್ವಲ್ ಅಲ್ಲಿ ತಗೊಂಡಾಗ ನಿಮ್ಗೆ ಎಲ್ಲಾ ವ್ಯಾಲ್ಯೂನು ಡೆಫಿನೆಟ್ಲಿ ಈ ವ್ಯಾಲ್ಯೂಸ್ ಅಲ್ಲೇ ಲೈ ಆಗ್ತವೆ. ಓಕೆನಾ, ಅಂದ್ರೆ ಡೆಲ್ಟಾ ಅಂಡ್ ಎಪ್ಸಿಲಾನ್ ಆರ್ ವೆರಿ ಸ್ಮಾಲ್ ಕ್ವಾಂಟಿಟಿ. ಅಂದ್ರೆ ಇದ್ರ ಅರ್ಥ ಬಂದ್ಬಿಟ್ಟು, ಸೊ ಫಾರ್ ಎವ್ರಿ ಎಪ್ಸಿಲಾನ್ ನೀವು ಚೂಸ್ ಮಾಡಿದ್ರೆ, ಸೊ ನಿಮ್ಗೆ ದೇರ್ ಎಕ್ಸಿಸ್ಟ್ ಡೆಲ್ಟಾ ಗ್ರೇಟರ್ ದ್ಯಾನ್ 0. ಸೊ ಈ ಇಂಟರ್ವಲ್ ಅಲ್ಲಿ ಪ್ರತಿಯೊಂದು ಪಾಯಿಂಟ್ಸ್ ಇಲ್ಲ ಆಗ್ತವೆ ಅಂತ ಹೇಳುತ್ತೆ ಅಷ್ಟೇ. ಓಕೆನಾ, ಇಷ್ಟೊಂದೆಲ್ಲ ತುಂಬಾ ಎಪ್ಸಿಲಾನ್ ಡೆಲ್ಟಾ ಡೆಫಿನಿಷನ್ಸ್ ಏನ್ ಬೇಕಾಗಲ್ಲ, ನಿಮ್ಗೆ ಗೊತ್ತಿರ್ಲಿ. ಓಕೆನಾ, ಸೊ ಇದ್ರ ಅರ್ಥ ಬಂದ್ಬಿಟ್ಟು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಫಾರ್ ಎಕ್ಸ್ ಬಿಲಾಂಗ್ಸ್ ಟು, ಯು ಟೇಕ್ ಎನಿ ಎಕ್ಸ್ ಬಿಲಾಂಗ್ಸ್ ಟು ಎ ಮೈನಸ್ ಡೆಲ್ಟಾ ಎ ಪ್ಲಸ್ ಡೆಲ್ಟಾ. ದಿಸ್ ಇಂಪ್ಲೈಸ್ ಏನಂತ ಹೇಳ್ಬೋದು, ಎಫ್ ಆಫ್ ಎಕ್ಸ್ ಲೈಸ್ ಇನ್ L minus epsilon, L plus epsilon. If this is the case, we say L is what? We say L is the limit of a function. ಇದರಲ್ಲಿ ಯಾವುದೇ ಪಾಯಿಂಟ್ ತಗೊಂಡ್ರು ಕೂಡ ಇಮೇಜಸ್ಗಳು ಇಲ್ಲಿದೆ ಸಿಗ್ತಾ ಇದ್ರೆ, ಎಲ್ ಮೈನಸ್ ಎಪ್ಸಿಲಾನ್ ಎಲ್ ಪ್ಲಸ್ ಎಪ್ಸಿಲಾನ್ ಸಿಗ್ತಿದ್ರೆ, ಫಾರ್ ಸಮ್ ಚಾಯ್ಸಸ್ ಆಫ್ ಡೆಲ್ಟಾ ಅಂಡ್ ಎಪ್ಸಿಲಾನ್ ನಾವು ಏನ್ ಹೇಳ್ತೀವಿ ಅಂದ್ರೆ ಎಲ್ ಇಸ್ ದ ಲಿಮಿಟ್ ಆಫ್ ಎ ಫಂಕ್ಷನ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ ಇದು? ಇಷ್ಟು ಡೆಫಿನಿಷನ್ ಎಲ್ಲ ಎಪ್ಸಿಲಾನ್ ಕಥೆಗಳೆಲ್ಲ ಬೇಡ. ಸಿಂಪ್ಲಿ ನಾವ್ ಏನಂತ ಬರಿತೀವಿ ಅಂತಂದ್ರೆ, ಅವಾಗ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಲ್ ಅಂತ ಬರಿತೀವಿ. ಕ್ಲಿಯರಾ? ಅದಕ್ಕೆ ನಾವು ಈಗ ಲಿಮಿಟ್ ನ ಕಂಡುಹಿಡಿಯಕ್ಕೆ ಡಿಫ್ರೆಂಟ್ ಮೆಥಡ್ಸ್ ನೋಡ್ತಾ ಹೋಗ್ತೀವಿ. ಅದರಲ್ಲಿ ನಿಮ್ಗೆ ರೈಟ್ ಹ್ಯಾಂಡ್ ಲಿಮಿಟ್ ಅಂತ ಬರುತ್ತೆ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ ಬರುತ್ತೆ. ನೆಕ್ಸ್ಟ್ ಲಿಮಿಟ್ ಅಂತಂದ್ರೆ ನಿಮ್ಗೆ ರೈಟ್ ಹ್ಯಾಂಡ್ ಲಿಮಿಟ್ ಅಂತ ಅಂದ್ರೆ
ಸೇಮ್ ಅದೇ ನೋಡಿ, ರೈಟ್ ಹ್ಯಾಂಡಲ್ ನೋಡ್ತೀವಿ. ಈಗ ನಾವು ಇಂಟರ್ವಲ್ ಹೆಂಗ್ ತಗೊಂಡಿದ್ದು ನಾನು, ಎಕ್ಸ್ ಹ್ಯಾವ್ ಟೇಕನ್ ಫ್ರಮ್ ಎ ಮೈನಸ್ ಡೆಲ್ಟಾ ಎ ಪ್ಲಸ್ ಡೆಲ್ಟಾ ಅಂತ ತಗೊಂಡಿದ್ದೆ. ರೈಟ್ ಹ್ಯಾಂಡ್ ಲಿಮಿಟ್ ಚೆಕ್ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಲೆಫ್ಟ್ ಇದನ್ನ ತೆಗೆದು ಬಿಡ್ತೀವಿ. ನಾವು ಜಸ್ಟ್ ಎ ಕಾಮ ಎ ಪ್ಲಸ್ ಡೆಲ್ಟಾ ಮಾತ್ರ ಚೂಸ್ ಮಾಡ್ತೀವಿ. ಸೊ ನೋಡಿ, ಎಕ್ಸ್ ಬಿಲಾಂಗ್ಸ್ ಟು ಎ ಪ್ಲಸ್ ಎ ಕಾಮ ಎ ಪ್ಲಸ್ ಡೆಲ್ಟಾ ತಗೊಂಡಾಗ ಎಫ್ ಆಫ್ ಎಕ್ಸ್ ಎಲ್ಲಿಂದ ಲೈ ಆಗಬೇಕು, ಅದು ಕೂಡ ಅದರಲ್ಲಿ ಲೈ ಆಗಬೇಕು, ಎಲ್ ಮೈನಸ್ ಎಪ್ಸಿಲಾನ್ ಎಲ್ ಪ್ಲಸ್ ಎಪ್ಸಿಲಾನ್ ಅಂತ. ಸಿಂಪ್ಲಿ ಅದನ್ನ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ ತಗೊಂತೀವಿ, ಸಾರಿ ರೈಟ್ ಹ್ಯಾಂಡ್ ಲಿಮಿಟ್ ಅಂತ. ಅದನ್ನ ಹಿಂಗ್ ಡಿನೋಟ್ ಮಾಡ್ತೀವಿ. ದಿಸ್ ಇಸ್ ದ ನೊಟೇಶನ್. ಇಲ್ಲಿ ಎ ಪ್ಲಸ್ ಅಂತ ಅಂದ್ರೆ ರೈಟ್ ಹ್ಯಾಂಡ್ ಲಿಮಿಟ್ ಅಂತ, ರೈಟ್ ಪ್ಲಸ್ ಹ್ಯಾಂಡ್ ಲಿಮಿಟ್. ಸಿಂಬಲ್ ಹಾಕಿದ್ರೆ ರೈಟ್ ಹ್ಯಾಂಡ್ ಲಿಮಿಟ್ ಅಂತ. ಅಂದ್ರೆ ಇದ್ರ ಅರ್ಥ ಎ ಪ್ಲಸ್ ಮೀನಿಂಗ್ ಏನಂತಂದ್ರೆ ಪ್ಲಸ್ ಇಸ್ ನಾಟ್, ಇಟ್ ಈಸ್ ನಾಟ್ ಪ್ಲಸ್ ಅಂತ. ಇಟ್ ಈಸ್ ಅ ನೊಟೇಶನ್ ದಟ್ ವಿ ಆರ್ ಟೇಕಿಂಗ್ ದ ವ್ಯಾಲ್ಯೂಸ್ ಫ್ರಮ್ ದಿ ರೈಟ್ ಸೈಡ್ ಆಫ್ ಎ. ರೈಟ್ ಸೈಡ್ ಇಂದ ನಾವು ಏನ ಅಪ್ರೋಚ್ ಆಗ್ತಾ ಇದೀವಿ ಅಂತ ಅದ್ರ ಅರ್ಥ. ಎಕ್ಸ್ ಟೆನ್ಸ್ ಟು ಎ ಪ್ಲಸ್ ಅಂತ ಅಂದ್ರೆ ಅದರ ಅರ್ಥ ನಾವು ಏನ ಅಪ್ರೋಚ್ ಮಾಡ್ತಾ ಇದೀವಿ ರೈಟ್ ಸೈಡ್ ನಿಂದ ಅಂತ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತಂದ್ರೆ ಸೇಮ್ ಲಾಜಿಕ್, ನಾವು ಏನ ಅಪ್ರೋಚ್ ಮಾಡ್ತಾ ಇದೀವಿ ಲೆಫ್ಟ್ ಸೈಡ್ ಇಂದ ಅಂತ. ಓಕೆನಾ? ಸೊ ದಟ್ ಈಸ್ ವಾಟ್ ಇಫ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತೆ ರೈಟ್ ಹ್ಯಾಂಡ್ ಲಿಮಿಟ್ ಎರಡೂ ಈಕ್ವಲ್ ಆದ್ರೆ ಬೋತ್ ಟೆನ್ಸ್ ಟು ದ ಸೇಮ್ ಲಿಮಿಟ್, ವಿ ಸೇ ದಟ್ ಇಸ್ ದ ಕಾಮನ್ ವ್ಯಾಲ್ಯೂ ಏನ್ ಬರ್ತದೆ, ದಟ್ ಈಸ್ ವಾಟ್ ದ ಲಿಮಿಟ್ ಆಫ್ ದಿ ಫಂಕ್ಷನ್ ಅಂತ ಕರಿತೀವಿ. ಅದನ್ನ ಹಿಂಗ್ ಡಿನೋಟ್ ಮಾಡ್ತೀವಿ. ಕ್ಲಿಯರ್ ಆಯ್ತಲ್ವಾ? ಅಷ್ಟೇ, ಇನ್ನೇನಿಲ್ಲ. ಲಿಮಿಟ್ ಆಲ್ಜಿಬ್ರಾ ಆಫ್ ಲಿಮಿಟ್ಸ್ ನೋಡ್ತೀವಿ. ಈಗ ಸಪೋಸ್ ಒಂದೆರಡು ಎಕ್ಸಾಂಪಲ್ ನೋಡ್ತೀವಿ ಅಂತಂದ್ರೆ, ಈಗ ಸಿಂಪಲ್ ಆಗಿ ಒಂದೆರಡು ಎಕ್ಸಾಂಪಲ್ ತಗೋತೀನಿ. ಈಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಇದೆ. ಓಕೆ, ಸೊ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಚೆಕ್ ಮಾಡಿ ಅಂತ ಹೇಳ್ತೀವಿ. ಎಕ್ಸ್ ಈಕ್ವಲ್ ಟು 0, ಹೌ ಟು ಚೆಕ್ ದಿ ಲಿಮಿಟ್ ಆಫ್ ದಿ ಫಂಕ್ಷನ್? ಸಿನ್ಸ್ ಇಟ್ ಇಸ್ ಎ ಪಾಲಿನಾಮಿಯಲ್ ಫಂಕ್ಷನ್, ಡೈರೆಕ್ಟ್ ಆಗಿ 0ನೇ ಬರುತ್ತೆ. ಬಟ್ ಆಕ್ಚುಲಿ ಅದು ಹೆಂಗೆ ಅಂತಂದ್ರೆ ನೋಡಿ, ಈಗ ನೀವೇನ್ ಮಾಡ್ಬೇಕು, 0 ಅಲ್ವಾ, ನೀವು ರೈಟ್ ಸೈಡ್ ಇಂದ 0ನ ಅಪ್ರೋಚ್ ಮಾಡ್ಕೊಂತ ಬರಬೇಕು. ವ್ಯಾಲ್ಯೂ ಏನಾಗ್ತಾ ಹೋಗ್ತವೆ, ರೈಟ್ ಸೈಡ್ ಇಂದ ಹೋಗ್ತಾ ಇದ್ರೆ ಬರ್ತಾ ಬರ್ತಾ Zero. ಬರ್ತಾ 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 0ಗೆ ಅಪ್ರೋಚ್ ಆಗುತ್ತೆ. ಲೆಫ್ಟ್ ಸೈಡ್ ಇಂದ ಅಪ್ರೋಚ್ ಆದ್ರೂ ಕೂಡ ಅದೇನು ಬರುತ್ತೆ, ವ್ಯಾಲ್ಯೂ ಏನಾಗುತ್ತೆ, ಇನ್ಕ್ರೀಸ್ ಡಿಕ್ರೀಸ್ ಆಗ್ತಾ 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 0ಗೆ ಬರುತ್ತೆ. ಅಂದ್ರೆ ಎಲ್ ಎಚ್ ಎಲ್ ಏನ್ ಬರುತ್ತೆ, ಇಲ್ಲಿ 0ನೇ ಬರುತ್ತೆ. ಆರ್ ಎಚ್ ಎಲ್ ಏನ್ ಬರುತ್ತೆ, 0ನೇ ಬರುತ್ತೆ. Zero. ದೇರ್ಫೋರ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0, ಎಕ್ಸ್ ಸ್ಕ್ವೇರ್ ನಾವೇನಂತ ಹೇಳ್ತೀವಿ, 0 ಅಂತ ಹೇಳ್ತೀವಿ. ಸರ್ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಗೆ ಒಂದು ಎಕ್ಸಾಂಪಲ್ ಕೊಡಿ ಅಂತಂದ್ರೆ ಸಿಂಪಲ್ ಎಕ್ಸಾಂಪಲ್ ಕೊಡ್ಬೋದು ನೋಡಿ. ಈಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಇದೆ, -3 ಇದೆ ಅಂತ ಅನ್ಕೊಳ್ಳೋಣ. ಸೊ ದಿಸ್ ಇಸ್ ವೆನ್ ಎಕ್ಸ್ ಇಸ್ ಗ್ರೇಟರ್ ದನ್ 0, ದಿಸ್ ಇಸ್ ವೆನ್ ಎಕ್ಸ್ ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು 0. ನಾವು ಕ್ಯಾನ್ ಯು ಡ್ರಾ ದಿ ಗ್ರಾಫ್ ಆಫ್ ದಿಸ್ ಫಂಕ್ಷನ್? ಸೊ ಇದನ್ನ ಗ್ರಾಫ್ ಡ್ರಾ ಮಾಡಕ್ ಹೋದ್ರೆ ನೋಡಿ, ಫಾರ್ ಆಲ್ ಎಕ್ಸ್ ಗ್ರೇಟರ್ ದನ್ 0 ದ ವ್ಯಾಲ್ಯೂ ಆಫ್ ಫಂಕ್ಷನ್ ಇಸ್ ವಾಟ್, 1. One. This is 1. It is a constant function. So for all x less than or equal to 0, so equal to 0 ಅಂತಂದ್ರೆ ಇಲ್ಲಿ ಬರುತ್ತೆ, ಹೌದಾ ಇಲ್ಲ? ಸೊ ಇಟ್ ಇಸ್ 0 ಇನ್ಕ್ಲೂಡೆಡ್. ಸೊ ಇಲ್ಲೆಲ್ಲೋ -3 ಬರುತ್ತಾ, ಹಿಂಗ್ ಬರುತ್ತೆ. ನಾವು Yes, sir. ಐ ಆಮ್ ಗೋಯಿಂಗ್ ಟು ಚೆಕ್ ದ ಲಿಮಿಟ್ ಆಫ್ ದಿ ಫಂಕ್ಷನ್ ಅಟ್ ಎಕ್ಸ್ ಈಕ್ವಲ್ ಟು 0. ಅಟ್ ಎಕ್ಸ್ ಈಕ್ವಲ್ ಟು 0 ಚೆಕ್ ಮಾಡ್ತೀನಿ. ಈಗ ಅರ್ಥ ಮಾಡ್ಕೊಳ್ಳಿ. ಸೊ ಫಾರ್ ಸಮ್ ಚಾಯ್ಸ್ ಆಫ್ ಡೆಲ್ಟಾ, ನಾನು ಇಲ್ಲಿ ಅಂದ್ರೆ ಯು ಹ್ಯಾವ್ ಟು ಅಪ್ರೋಚ್ 0 ಫ್ರಮ್ ವೆರಿ ಸ್ಮಾಲರ್ ಡಿಸ್ಟೆನ್ಸ್. ಓಕೆನಾ? ಸೊ ಇಲ್ಲಿಂದ ತುಂಬಾ ಹತ್ರದಿಂದ, ನಾನು ಸುಮ್ಮನೆ ನಿಮ್ಗೆ ಅರ್ಥ ಆಗ್ಲಿಕ್ಕೆ ತೋರಿಸ್ತಾ ಇದ್ದೀನಿ, ತುಂಬಾ ಹತ್ರದಿಂದ ನೀವು ಅಪ್ರೋಚ್ ಮಾಡಬೇಕು. ಸೊ ಇಲ್ಲಿಂದ ನೀವು ಅಪ್ರೋಚ್ ಮಾಡ್ತಾ ಮಾಡ್ತಾ ಮಾಡ್ತಾ, ಈಗ ಸಪೋಸ್ 0.5ಗೆ ವ್ಯಾಲ್ಯೂ ಏನಿರುತ್ತೆ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ 0.5? 0.5 ಎಕ್ಸ್ಗೆ 0.5 ಕೊಟ್ರೆ ವ್ಯಾಲ್ಯೂ ಏನ್ ಬರುತ್ತೆ, 1 ಬರುತ್ತೆ. 0.3 ಕೊಟ್ರೆ 1 ಬರುತ್ತೆ. 0.1 ಕೊಟ್ರೆ, One hour. 0.001 ಕೊಟ್ರೆ 1 ಬರುತ್ತೆ. ಅಂದ್ರೆ ಅದರ ಅರ್ಥ ನೀವೇನ್ ಮಾಡ್ತಾ ಇದೀರಾ, 0ನ ಅಪ್ರೋಚ್ ಮಾಡ್ತಾ ಇದ್ದೀರಾ ಲೆಫ್ಟ್ ಸೈಡ್ ಇಂದ. ಅಂದ್ರೆ ಅದನ್ನೇ ನಾವ್ ಹೇಳೋದು ಎಲ್ ಎಚ್ ಎಲ್ ಅಂತ. ಅದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಅಂತ. ಸಾರಿ, ನಾನು ರೈಟ್ ಸೈಡ್ ಇಂದ ಅಪ್ರೋಚ್ ಮಾಡಿದ್ದೆ. Right, sir. ಸಾರಿ, ಇದು ಆರ್ ಎಚ್ ಎಲ್. ಓಕೆನಾ? 0 ಪ್ಲಸ್ ಎಫ್ ಆಫ್ ಎಕ್ಸ್. ಇದಕ್ಕೆ ಆನ್ಸರ್ ಏನ್ ಬಂತು, ಈಗ ನಮ್ಗೆ 1 ಬಂತು. ಅದೇ ತರ ಎಲ್ ಎಚ್ ಎಲ್ ಏನ್ ಬಂತು, ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಅಂತ. ಅಂದ್ರೆ ಇದ್ರ ಅರ್ಥ 0 ಇಂದ ಲೆಫ್ಟ್ ಸೈಡ್ ಇಂದ ಅಪ್ರೋಚ್ ಮಾಡ್ತಾ ಇದೀರಾ ಅಂತ. ಇಲ್ಲಿಂದ ಅಪ್ರೋಚ್ ಮಾಡ್ಕೊಂತ ಬನ್ನಿ. ಅವಾಗ ವ್ಯಾಲ್ಯೂ ಏನ್ ಬರ್ತಾ ಇರುತ್ತೆ ನೋಡಿ, -0.5 ಎಷ್ಟು ಬರುತ್ತೆ, -3 ಬರುತ್ತೆ. Minus. ಅದೇ ತರ ನೀವು ಫಾರ್ ಅಪ್ರೋಚಿಂಗ್ ವೆರಿ ಕ್ಲೋಸ್ ಟು 0, ನಿಮ್ಗೆ ಆನ್ಸರ್ ಏನ್ ಬರ್ತಾನೆ ಇರುತ್ತೆ, -3 ಬರ್ತಾನೆ ಇರುತ್ತೆ. ಓಕೆನಾ? ನೋಡಿ, ಆರ್ ಎಚ್ ಎಲ್ ಒಂದು ಬಂತು, ಎಲ್ ಎಚ್ ಎಲ್ ಒಂದು ಬಂತು. ಐಸೆ ಏನಂತ ಹೇಳ್ಬೋದು ನಾವಿಲ್ಲಿ, ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಏನಂತ ಹೇಳ್ಬೋದು, does not exist ಅಂತ ಹೇಳ್ತೀವಿ. ಅಲ್ವಾ? ಎಕ್ಸಿಸ್ಟ್ ಡಸ್ ನಾಟ್ ಎಕ್ಸಿಸ್ಟ್ ಮೀನಿಂಗ್ ಇದು. ಐ ಹೋಪ್ ಇಟ್ ಇಸ್ ಕ್ಲಿಯರ್. ನೆಕ್ಸ್ಟ್, ದ ಲಿಮಿಟ್ ಆಫ್ ಫಂಕ್ಷನ್ ಇಫ್ ಇಟ್ ಎಕ್ಸಿಸ್ಟ್ ಈಸ್ ಯುನಿಕ್. ಓಕೆನಾ?
ಅಂದ್ರೆ ಒಂದು ಪಾಯಿಂಟ್ಗೆ ಮುಂಚೆನೆ ಹೇಳ್ತಾ ಇದೀನಿ, ಇಟ್ ಇಸ್ ಎ ಲೋಕಲ್ ಪ್ರಾಪರ್ಟಿ ಅಂತ ಹೇಳ್ತಿದ್ವಿ. ಲೋಕಲ್ ಪ್ರಾಪರ್ಟಿ ಅಂದ್ರೆ ಏನಂತ ಹೇಳಿದೀವಿ, ಒಂದು ಪಾಯಿಂಟ್ಗೆ ಚೆಕ್ ಮಾಡೋದು. ಓಕೆನಾ, ಯಾವುದೇ ಒಂದು ಪ್ರಾಪರ್ಟಿನ ನೀವು ಒಂದು ಪಾಯಿಂಟ್ಗೆ ನಾವು ಚೆಕ್ ಮಾಡೋದು ಅದು ಲೋಕಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಲಿಮಿಟ್ ಆಫ್ ಎ ಫಂಕ್ಷನ್ ಅಟ್ ಎ ಪಾಯಿಂಟ್ ಇಫ್ ಇಟ್ ಎಕ್ಸಿಸ್ಟ್ ಇಟ್ ಈಸ್ ಯೂನಿಕ್ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ಒಂದು ಪಾಯಿಂಟ್ಗೆ ಎರಡೆರಡು ಲಿಮಿಟ್ ಎಕ್ಸಿಸ್ಟ್ ಆಗಲ್ಲ. ಯಾವುದೇ ಒಂದು ಫಂಕ್ಷನ್ಗೆ ಯಾವುದೇ ಒಂದು ಪಾಯಿಂಟ್ಗೆ ಎರಡೆರಡು ಲಿಮಿಟ್ ಎಕ್ಸಿಸ್ಟ್ ಆಗಲ್ಲ. ದೇರ್ ಎಕ್ಸಿಸ್ಟ್ ಓನ್ಲಿ ಯೂನಿಕ್ ಲಿಮಿಟ್. ಸೊ ಲಿಮಿಟ್ ಎಕ್ಸ್ಟೆನ್ಸ್ ಟು ಎಫ್ ಆಫ್ ಎಕ್ಸ್ ಎಲ್ಲಿ ಬರ್ತಾರೆ ಅಂದ್ರೆ ಇದ್ರ ಅರ್ಥ ಹೆಂಗ್ ಗೊತ್ತಾ, ಎಕ್ಸ್ ಎ ಕಡೆ ಅಪ್ರೋಚ್ ಆದ್ರೆ ಫಂಕ್ಷನ್ ಯಾವ ವ್ಯಾಲ್ಯೂಗೆ ಅಪ್ರೋಚ್ ಆಗುತ್ತೆ ದಟ್ ಈಸ್ ವಾಟ್ ದ ಲಿಮಿಟ್. ಕೆ ಇಂಟು ಎಫ್ ಆಫ್ ಎಕ್ಸ್ ಇದ್ರೆ ಐ ಕ್ಯಾನ್ ಟೇಕ್ ಕೆ ಔಟ್ಸೈಡ್ ಅಂಡ್ ಎಲ್, ಕೆ ಇಂಟು ಎಲ್ ಅಂತ ಬರ್ತೀವಿ. ಸೊ ಇದು ಎಕ್ಸ್ಟೆನ್ಸ್ ಟು ಎಫ್ ಆಫ್ ಎಕ್ಸ್ ಎಲ್ ಬಂದು ಎಕ್ಸ್ಟೆನ್ಸ್ ಟು ಎ ಜಿ ಆಫ್ ಎಕ್ಸ್ ಇನ್ನೊಂದು ಯಾವ್ದೋ ಫಂಕ್ಷನ್ ಎಂ ಬಂದ್ರೆ ಪ್ಲಸ್ ಆರ್ ಮೈನಸ್ ಇದ್ದಾಗ ಏನಾಗುತ್ತೆ, ಇದು ಕೂಡ ಪ್ಲಸ್ ಆರ್ ಮೈನಸ್ ಇರುತ್ತೆ. ಅರ್ಥ ಆಗ್ತಿದಲ್ವಾ? ಇಂಟು ಇದ್ರೆ ಇಂಟು ಇರುತ್ತೆ, ಎಲ್ ಇಂಟು ಎಂ ಆಗುತ್ತೆ. ಡಿವೈಡ್ ಇದ್ರೆ ಎಲ್ ಬೈ ಎಂ ಆಗುತ್ತೆ. ರೂಟ್ ಇದ್ರೆ ಅದು ಕೂಡ ಏನಾಗುತ್ತೆ, ರೂಟ್ ಎಲ್ಲೇ ಆಗುತ್ತೆ. ಇವೆಲ್ಲ ಗೊತ್ತಲ್ಲ ಪ್ರಾಪರ್ಟಿ, ಸಿಂಪಲ್ ಪ್ರಾಪರ್ಟೀಸ್, ಆಲ್ಜಿಬ್ರಾ ಆಫ್ ದಿಸ್ ಒನ್. ಇದು ಇಂಪಾರ್ಟೆಂಟು, ಸ್ವಲ್ಪ ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟು, ವೆರಿ ವೆರಿ ಇಂಪಾರ್ಟೆಂಟ್ ಇಟ್ ಇಸ್. ಏನ್ ಹೇಳ್ತಿದ್ದು ಅಂತಂದ್ರೆ, ಒಂದು ಫಂಕ್ಷನ್ ಲಿಮಿಟ್ 0 ಬರ್ತಾ ಇದೆ ಅಂತ ಅನ್ಕೊಳ್ಳೋಣ. ಬಟ್ ಇನ್ನೊಂದು ಫಂಕ್ಷನ್ ಏನಿದೆ ಅದು ಬೌಂಡೆಡ್ ಇದೆ ಅಂತ ಅನ್ಕೊಳ್ಳೋಣ. ಅವಾಗ ಏನಂತ ಹೇಳ್ತೀವಿ, ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ಏನಂತ ಹೇಳ್ತೀವಿ, 0 ಅಂತ ಹೇಳ್ತೀವಿ. ದಿಸ್ ಎ ಪ್ರಾಪರ್ಟಿ, ನೆನ್ಪಿಟ್ಕೊಳ್ಳಿ, ಯೂಸ್ ಆಗುತ್ತೆ. ಅರ್ಥಾಗ್ತಿಲ್ಲ? ಈಗ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಅರ್ಥಾಗ್ತಿಲ್ಲ? ನೀವು ನೆನ್ಪಿಟ್ಕೊಳ್ಳಿ ಏನಂತ ಹೇಳಿ, ಒಂದು ಫಂಕ್ಷನ್ ಲಿಮಿಟ್ 0 ಬಂದು ಇನ್ನೊಂದು ಫಂಕ್ಷನ್ ಏನಾಗಿರ್ಬೇಕು, ಬೌಂಡೆಡ್ ಆಗಿರ್ಬೇಕು. ಅವಾಗ ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ಲಿಮಿಟ್ ಏನಾಗುತ್ತೆ, 0 ಆಗಿರುತ್ತೆ ಅಂತ ಹೇಳ್ತೀವಿ. ಓಕೆನಾ? ಸೊ ಇದು ಅಬೆಲ್ ಟೆಸ್ಟ್ ಅಲ್ಲಿ ಬರುತ್ತೆ ನೋಡಿ, ಟೀಚಿಂಗ್ ಇದರಲ್ಲಿ ಸೇಮ್ ಅದೇ ತರನೇ ಇದು ಕೂಡ. ಈಗ ನೋಡಿ, ಸಪೋಸ್ ಹಿಂಗ್ ಬರೀತೀನಿ ನೋಡಿ ನಾನು, ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 1 by x sin x ಅಂತ ಬರೀತೀವಿ. ಆಗುತ್ತಾ? ಈಗ ಹೇಳಿ, ಇದ್ರ ವ್ಯಾಲ್ಯೂ ಏನು ನೋಡಿ. ಇದೇನಿದೆ, ಇದು 0 ಆಗುತ್ತಾ, ಎಕ್ಸ್ಟೆನ್ಸ್ ಟು ಇನ್ಫಿನಿಟಿ 0 ಆಗುತ್ತಾ? ಇದೇನಾಗುತ್ತೆ, sin x ಬೌಂಡೆಡ್ ಆನ್ಸರ್ ಏನಂತ ಹೇಳ್ಬೋದು ನಾವಿಲ್ಲಿ, 0 ಅಂತ ಹೇಳ್ಬೋದು. ಸೊ ಆ ಲಾಜಿಕ್ ಅಲ್ಲಿ ನೀವು ನೋಡ್ತಾ ಹೋಗಿ. ಓಕೆನಾ? ಅಂದ್ರೆ ಎರಡು ಪ್ರಾಡಕ್ಟ್ ಇದೆ ಎಲ್ಲಾದ್ರೂ ಫಂಕ್ಷನ್ ಅಲ್ಲಿ ಅಂತಂದ್ರೆ ಯು ಟ್ರೈ ಟು ಅಪ್ಲೈ ದಿಸ್ ಥಿಯರಮ್. ಓಕೆನಾ? ಒಂದೇನಾದ್ರೂ 0 ಬರ್ತಿದ್ಯಾ, ಇನ್ನೊಂದ್ ಏನಾದ್ರು ಬೌಂಡೆಡ್ ಇದೆಯಾ ಅಂತ ಚೆಕ್ ಮಾಡ್ಕೊಂತ ಹೋಗಿ. ಅದಕ್ಕೆ ನಿಮ್ಗೆ ಬೌಂಡೆಡ್ನೆಸ್ ಚೆಕ್ ಮಾಡೋದು ಗೊತ್ತಿರಬೇಕು, ಯಾವ್ದು ಬೌಂಡೆಡ್ ಇದೆ ಯಾವ್ದು ಬೌಂಡೆಡ್ ಇಲ್ಲ ಅಂತ. ರಿಸಲ್ಟ್ಸ್ ಆಫ್ ಇನ್ಇಕ್ವಾಲಿಟೀಸ್ ಅಂಡ್ ಲಿಮಿಟ್ಸ್ ಅಂತ ಇದೆ. ಇದ್ರಲ್ಲಿ ಏನಂತ ಅಂತದೇನು ನೆನ್ಸ್ಕೊಳ್ಳೋದಿಲ್ಲ. ಎಫ್ ಆಫ್ ಎಕ್ಸ್ ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು ಕೆ ಇದ್ರೆ, ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ದ ಡೊಮೈನ್, ಲಿಮಿಟ್ ಕೂಡ ಏನ್ ಬರುತ್ತೆ, ಕೆ ಗಿಂತ ಕಡಿಮೆನೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಅಷ್ಟೇ. ಜನರಲ್ ಕಾಮನ್ ಸೆನ್ಸ್ ಇದು. ಸೊ ಎಫ್ ಆಫ್ ಎಕ್ಸ್ ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಇದ್ರೆ ಲಿಮಿಟ್ ಕೂಡ ಏನಾಗುತ್ತೆ, ಸೇಮ್ ಇನ್ ಈಕ್ವೇಶನ್ ಕ್ಯಾರಿ ಆಗುತ್ತೆ ಅಂತ. ಅರ್ಥ ಆಗ್ತಿದ್ಯಾ? ಕ್ವೀಸ್ ಗೊತ್ತಿದೆ ನಿಮ್ಗೆ, ನಾವು ಅಲ್ಲೋದಿದ್ವಲ್ಲ, ಯಾವ್ದು ಎಲ್ಲಿ ಅದು ಸೀಕ್ವೆನ್ಸ್ ಅಲ್ಲಿ ಅದೇ ತರನೇ. ಓಕೆನಾ? ಸೊ ದೇರ್ ಆರ್ 3 ಫಂಕ್ಷನ್ಸ್ ಆಫ್ ದಿಸ್ ಕೈಂಡ್, ಅಂದ್ರೆ ಎಫ್ ಆಫ್ ಎಕ್ಸ್ ಲೆಸ್ ದನ್ ಆರ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಲೆಸ್ ದನ್ ಆರ್ ಈಕ್ವಲ್ ಟು ಎಚ್ ಆಫ್ ಎಕ್ಸ್, ಈ ತರ ಇರ್ತವೆ. ಓಕೆನಾ? ಇದ್ರಲ್ಲಿ ಯಾವ್ದು ದೊಡ್ಡ ಫಂಕ್ಷನ್ ಅಂದ್ರೆ ಇಲ್ಲಿ ಫಂಕ್ಷನ್ ವೈಸ್ ನೀವು ನೋಡೋಕೆ ಹೆಂಗ್ ನೋಡ್ಕೋಬೇಕು ಗೊತ್ತಾ ನೋಡಿ. ಹಿಂಗ್ ಬರುತ್ತೆ ಒಂದು ಫಂಕ್ಷನ್, ಇನ್ನೊಂದು ಫಂಕ್ಷನ್ ಹಿಂಗಿರುತ್ತೆ, ಇನ್ನೊಂದು ಫಂಕ್ಷನ್ ಹಿಂಗಿರುತ್ತೆ ಅಂತ ಅನ್ಕೊಳ್ಳಿ. ಅವಾಗ ಇದು ನಿಮ್ಮ ಎಫ್ ಆಫ್ ಎಕ್ಸ್ ಆಗುತ್ತೆ. ಫಾರ್ ಈಚ್ ವ್ಯಾಲ್ಯೂ, ಸಪೋಸ್ ಇಫ್ ಯು ಟೇಕ್ ಎನಿ ವ್ಯಾಲ್ಯೂ ಎ ಹಿಯರ್, ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಫ್ ಆಫ್ ಎ, ಇಲ್ಲೆಲ್ಲೋ ಬರುತ್ತೆ. ವ್ಯಾಲ್ಯೂ, ವಾಟ್ ಇಸ್ ದ ವ್ಯಾಲ್ಯೂ ಆಫ್, ಐ ಸೇ ದಿಸ್ ಇಸ್ ಎಫ್ ಆಫ್ ಎಕ್ಸ್ ಅಂಡ್ ದಿಸ್ ಇಸ್ ವಾಟ್ ಜಿ ಆಫ್ ಎಕ್ಸ್ ಅಂಡ್ ದಿಸ್ ಇಸ್ ವಾಟ್ ಎಚ್ ಆಫ್ ಎಕ್ಸ್. ಸೊ ಎ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಎಫ್ ಆಫ್ ಎ ಬರುತ್ತೆ. ಜಿ ಆಫ್ ಎ ಎಲ್ಲಿ ಬರುತ್ತೆ, ಇಲ್ಲೆಲ್ಲ ಬರುತ್ತಲ್ವಾ. ಸೊ ದಿಸ್ ಇಸ್ ಜಿ ಆಫ್ ಎ. ಸೊ ಎಚ್ ಆಫ್ ಎ ಎಲ್ಲಿ ಬರುತ್ತೆ, ಇನ್ನ ಮೇಲೆ ಬರುತ್ತೆ. ಓಕೆನಾ? ಸೊ ದಿಸ್ ಇಸ್ ಎಚ್ ಆಫ್ ಎ. ಓಕೆನಾ? ಸೊ ಇಲ್ಲಿ ಚಿಕ್ಕದು ಯಾವುದು ಅಂದ್ರೆ ಕೆಳಗಡೆ ಇರುತ್ತೆ, ಮೇಲ್ಗಡೆ ಫಂಕ್ಷನ್ ಮೇಲ್ಗಡೆ ಹೋಗ್ತಾ ಅದು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಓಕೆನಾ? ಸೊ ಎಫ್ ಆಫ್ ಎಕ್ಸ್ ಅನ್ನೋದು ಚಿಕ್ಕದು, ಸೊ ಇದು ಚಿಕ್ಕದಿರ್ಬೇಕು ಇದಕ್ಕಿಂತ. ಜಿ ಆಫ್ ಎಕ್ಸ್ ಅನ್ನೋದು ಎಚ್ ಆಫ್ ಎಕ್ಸ್ ಅಂತ ಚಿಕ್ಕದು, ಈ ತರ ಇರುತ್ತೆ. ಅಂಡ್ ಎಫ್ ಆಫ್ ಎಕ್ಸ್ ಲಿಮಿಟ್ ಮತ್ತೆ ಅಂದ್ರೆ ದಿಸ್ ಜಿ ಆಫ್ ಎಕ್ಸ್ ಏನಿದೆ, ಇಟ್ ಈಸ್ ಸ್ಯಾಂಡ್ವಿಚ್ಡ್ ಬಿಟ್ವೀನ್ ಎಫ್ ಆಫ್ ಎಕ್ಸ್ ಅಂಡ್ ಎಚ್ ಆಫ್ ಎಕ್ಸ್. ಎಚ್ ಆಫ್ ಎಕ್ಸ್ ಮತ್ತೆ
ಎಫ್ ಆಫ್ ಎಕ್ಸ್ ಮಧ್ಯೆ ಇದೆ ಇದು ಜಿ ಆಫ್ ಎಕ್ಸ್ ಅನ್ನೋದು. ಅಂಡ್ ಇಫ್ ಯು ನೋ ದ ಲಿಮಿಟ್ಸ್ ಆಫ್ ಎಂಡ್ ಫಂಕ್ಷನ್ಸ್ ಅಂದ್ರೆ ಎಫ್ ಆಫ್ ಎಕ್ಸ್ ಮತ್ತೆ ಎಚ್ ಆಫ್ ಎಕ್ಸ್ ಲಿಮಿಟ್ ನಮಗೆ ಗೊತ್ತಿದ್ರೆ, ಅಂದ್ರೆ ಅವೆರಡೂ ಕೂಡ ಇಫ್ ದೇ ಟೆಂಡ್ ಟು ದ ಸೇಮ್ ಲಿಮಿಟ್ ಎಲ್, ದೆನ್ ಮಿಡ್ಲ್ ಏನಿರುತ್ತಲ್ಲ ಜಿ ಆಫ್ ಎಕ್ಸ್ ಫಂಕ್ಷನ್ ಅದು ಕೂಡ ಏನಾಗಿರುತ್ತೆ, ಸೇಮ್ ಲಿಮಿಟ್ಗೆ ಟೆಂಡ್ ಆಗುತ್ತೆ ಅಟ್ ಎ ಪಾಯಿಂಟ್, ಅಟ್ ದಿ ಸೇಮ್ ಪಾಯಿಂಟ್. ಕ್ಲಿಯರ್ ಆಯ್ತಾ ಇದು? ಮಾಮೂಲಿ ಕ್ವಿಜ್ ಪ್ರಿನ್ಸಿಪಲ್ ಏನ್ ಹೇಳ್ತೀವಿ ಅದೇ ತರ ನಾವು ಹೇಳ್ತೀವಿ ಇಲ್ಲೂ ಕೂಡ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೀಕ್ವೆನ್ಷಿಯಲ್ ಕ್ರೈಟೀರಿಯಾ ಅಂತ ಬರುತ್ತೆ. ಸೊ ಏನ್ ಹೇಳ್ತೀವಿ ಸೀಕ್ವೆನ್ಷಿಯಲ್ ಕ್ರೈಟೀರಿಯಾ ಅಂತ ಅಂದ್ರೆ, ಸ್ವಲ್ಪ ಸೀಕ್ವೆನ್ಸ್ ಕಾನ್ಸೆಪ್ಟ್ ನ ಇನ್ಕ್ಲೂಡ್ ಮಾಡ್ತೀವಿ. ಸೀಕ್ವೆನ್ಷಿಯಲ್ ಕ್ರೈಟೀರಿಯಾ ಫಾರ್ ಲಿಮಿಟ್ ಏನ್ ಹೇಳುತ್ತೆ ಇದು ಅಂತ ಅಂದ್ರೆ, ಎಫ್ ಆಫ್ ಎಕ್ಸ್ is defined in some neighborhood of a exactly ಅದೆಲ್ಲ ಬಿಟ್ಬಿಡಿ. ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಎಲ್ ಇದೆ ಅಂತ ಅಂದ್ಕೊಳ್ಳೋಣ, ಓಕೆನಾ? ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಯಾವ್ದೋ ಒಂದು ಲಿಮಿಟ್ ಎಕ್ಸಿಸ್ಟ್ ಆಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಇಫ್ ಅಂಡ್ ಓನ್ಲಿ ಇಫ್ ಆಗ್ತಾನೆ ಇಲ್ಲಿ ಕಂಡೀಷನ್, ಇಫ್ ಅಂಡ್ ಓನ್ಲಿ ಇಫ್ ಓನ್ಲಿ ಇಲ್ವಾ, ಇಲ್ಲಿ ಇದೆಯಲ್ಲ, ಇಫ್ ಅಂಡ್ ಓನ್ಲಿ ಫಾರ್ ಎವ್ರಿ ಸೀಕ್ವೆನ್ಸ್ ಎಕ್ಸ್ ಎನ್ ಕನ್ವರ್ಜಿಂಗ್ ಟು ಎ, ಅಂದ್ರೆ ಇಲ್ಲಿ ಏನ್ ವ್ಯಾಲ್ಯೂ ಇರುತ್ತೆ ಈ ಎಕ್ಸ್ಟೆನ್ಸ್ ಟು ಎ ಅಂತ ನೀವು ಚೆಕ್ ಮಾಡಕ್ ಹೊರಟಿದ್ದೀರಾ, ಆ ವ್ಯಾಲ್ಯೂಗೆ ಯಾವ್ದೋ ಒಂದು ಸೀಕ್ವೆನ್ಸ್ ತಗೊಳ್ಳಿ ಎಕ್ಸ್ ಎನ್ ಟೆನ್ಸ್ ಟು ಎ ಆಗಿದ್ದು, ದಿಸ್ ಇಂಪ್ಲೈಸ್ ಎಫ್ ಆಫ್ ಎಕ್ಸ್ ಎನ್ ಆಲ್ಸೋ ಟೆನ್ಸ್ ಟು ಎಲ್ ಅಂತ. ಅಂದ್ರೆ ಇಲ್ಲಿ ಎಕ್ಸ್ ಟೆನ್ಸ್ ಟು ಎ, ಎಫ್ ಆಫ್ ಎಕ್ಸ್ ಟೆನ್ಸ್ ಟು ಎಲ್ ಇದ್ದಂಗೆ, ಓಕೆನಾ? ಎಕ್ಸ್ ಟೆನ್ಸ್ ಟು ಎಕ್ಸ್ ಎನ್ ಅಂದ್ರೆ ಆ ಒಂದು ಎಕ್ಸ್ ಗೆ ಒಂದು ಎಕ್ಸ್ ಎನ್ ಸೀಕ್ವೆನ್ಸ್ ಎಕ್ಸಿಸ್ಟ್ ಆಗುತ್ತೆ, ದಟ್ ಟೆನ್ಸ್ ಟು ಎ. ಅಂಡ್ ಇಲ್ಲಿ ಎಫ್ ಆಫ್ ಎಕ್ಸ್ ಟೆನ್ಸ್ ಟು ಎಲ್, ಎಫ್ ಆಫ್ ಎಕ್ಸ್ ಲಿಮಿಟ್ ಬಂದ್ಬಿಟ್ಟು ಎಲ್ ಅಂತ ಹೇಳಿದ್ರಿ, ಅದೇ ತರ ಎಫ್ ಆಫ್ ಎಕ್ಸ್ ಎನ್ ಬಂದ್ಬಿಟ್ಟು ಎಲ್ ಅಂತ ಹೇಳ್ತೀವಿ, ಓಕೆನಾ? ಸೊ ದಿಸ್ ಇಸ್ ದ ಸೀಕ್ವೆನ್ಷಿಯಲ್ ಕ್ರೈಟೀರಿಯಾ ಅಂತ ಹೇಳ್ತೀವಿ. ಈಗ ಇದನ್ನ ಆಕ್ಚುಲಿ ಯೂಸ್ ಮಾಡಲ್ಲ ನಾವು ತುಂಬಾ ಕಡೆ, ಓಕೆನಾ? ಆಕ್ಚುಲಿ ಇದಕ್ಕೆ ಕಾಂಟ್ರಾ ಪಾಸಿಟಿವ್ ಹೇಳೋದು ಹೆಂಗೆ ಅಂತಂದ್ರೆ, ಇದು ತುಂಬಾ ಇಂಪಾರ್ಟೆಂಟ್. ಇದು ಕಾಂಟ್ರಾ ಪಾಸಿಟಿವ್ ಹೆಂಗೆ ಹೇಳ್ತೀವಿ ಅಂತಂದ್ರೆ, ಉಲ್ಟಾ ಹೇಳೋದು. ಉಲ್ಟಾ ಹೆಂಗೆ ಹೇಳ್ತೀವಿ ಕಾಂಟ್ರಾ ಪಾಸಿಟಿವ್ ಇದಕ್ಕೆ? Not f of x ಅಂದ್ರೆ n ಈಗ tends to L. ಎಕ್ಸ್ ಎನ್ ಟೆನ್ಸ್ ಟು ಎ ಅಂತ ಅನ್ಕೊಳ್ಳೋಣ. ಅದೊಂದು ಸೀಕ್ವೆನ್ಸ್ ಇದೆ, ದಿಸ್ ಸೀಕ್ವೆನ್ಸ್ ಟೆನ್ಸ್ ಟು ಎ ಅಂಡ್ ಎಫ್ ಆಫ್ ಎಕ್ಸ್ ಎನ್ ಏನ್ ಮಾಡ್ತೀವಿ, ಡಸ್ ನಾಟ್ ಕನ್ವರ್ಜ್ ಅಂತ ಅಂದ್ರೆ, ವಿಚ್ ಇಂಪ್ಲೈಸ್ ಏನಂತ ಹೇಳ್ತೀವಿ ಅಂತಂದ್ರೆ, ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ, ಓಕೆನಾ? ಅಂದ್ರೆ ಸೀಕ್ವೆನ್ಷಿಯಲ್ ಕ್ರೈಟೀರಿಯಾ ಮೇಜರ್ಲಿ ಯೂಸ್ಡ್ ಟು ಫೈಂಡ್ ದ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಪ್ರೂವ್ ಮಾಡೋದಕ್ಕೆ ಮೇಜರ್ ಆಗಿ ಯೂಸ್ ಮಾಡೋದು. ಈ ಕಾಂಟ್ರಾ ಪಾಸಿಟಿವ್ ನೆನ್ಪಿಟ್ಕೋಬೇಕು, ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ. ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಂಡು ಹೇಳೋದಾದ್ರೆ, ಈಗ ಒಂದು ಎಕ್ಸಾಂಪಲ್ ತಗೊಂತೀವಿ ನೋಡಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ನೋಡಿ ಒಂದು ಫಂಕ್ಷನ್ ತಗೊಳ್ಳೋಣ, ಕಾಸ್ 1/x ಅಂತ ತಗೊಳ್ಳೋಣ, ಓಕೆನಾ? ಈಗ ನಾನು ಹೆಂಗ್ ಕೇಳ್ತಿದ್ದೀನಿ ಅಂತಂದ್ರೆ, ಫೈಂಡ್ ಈ ತರ ಕ್ವಶನ್, ನನ್ನ ಕ್ವಶನ್ ಬಂದ್ಬಿಟ್ಟು ಫೈಂಡ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಝೀರೋ ಎಫ್ ಆಫ್ ಎಕ್ಸ್ ಕಂಡಿಡಿರಿ ಅಂತ ಕೇಳ್ತಾ ಇದೀನಿ ಈಗ, ಓಕೆನಾ? ಲಿಮಿಟ್ ಎಕ್ಸ್ ಟೆನ್ಸ್ ಟು ಝೀರೋ ಕಾಸ್ ಆಫ್ 1/x ಲಿಮಿಟ್ ಕಂಡಿಡಿರಿ ಅಂತ ನಾನು ಕೇಳ್ತಾ ಇದೀನಿ ಅಲ್ವಾ? ಈಗ ನಾನೇನ್ ಮಾಡ್ತೀನಿ ಅಂತಂದ್ರೆ, ಇದನ್ನ ನಾವು ಸೀಕ್ವೆನ್ಷಿಯಲ್ ಕ್ರೈಟೀರಿಯಾ ಯೂಸ್ ಮಾಡ್ಕೊಂಡು ನಾನು ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಅಥವಾ ಏನಂತಾರೋ ಪ್ರೂವ್ ಮಾಡ್ತೀನಿ ನೋಡಿ. ಈಗ ಕಾಂಟ್ರಾ ಪಾಸಿಟಿವ್ ಟ್ರೆಂಡ್ ಮಾಡ್ಕೊಳ್ಳಿ, ಅಂದ್ರೆ ಒಂದು ಸೀಕ್ವೆನ್ಸ್ ನ ಕನ್ಸಿಡರ್ ಮಾಡ್ಬೇಕು ನಾನು, ಅದು ಹೇಗೆ ಟೆಂಡ್ ಆಗುವಂತ ಸೀಕ್ವೆನ್ಸ್. ಹೇಗೆ ಎ ಅಂದ್ರೆ ಇಲ್ಲಿ ವ್ಯಾಲ್ಯೂ ಇಲ್ಲಿ ಎಕ್ಸ್ ಟೆನ್ಸ್ ಟು ಝೀರೋ ನಾನು ಲಿಮಿಟ್ ಚೆಕ್ ಮಾಡ್ಬೇಕಾಗಿರೋದು, ಅಂದ್ರೆ ಝೀರೋಗೆ ಟೆಂಡ್ ಆಗುವಂತ ಒಂದು ಸೀಕ್ವೆನ್ಸ್ ತಗೊಳ್ಳಿ. ಸೊ ಸಿಂಪ್ಲಿ ಐ ಆಮ್ ಗೋಯಿಂಗ್ ಟು ಟೇಕ್ ಎಕ್ಸ್ ಎನ್ ಇಸ್ ಈಕ್ವಲ್ ಟು 1/n or else 1/n pi. Yes, sir. 1/n pi is a sequence which tends to 0. ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಈ ಸೀಕ್ವೆನ್ಸ್ ಎಂತದನ್ನ ಕನ್ಸಿಡರ್ ಮಾಡ್ಬೇಕಂದ್ರೆ, ನೀವು ಯಾವ ಪಾಯಿಂಟ್ಗೆ ನೀವು ಲಿಮಿಟ್ ಕಂಡುಹಿಡಿಬೇಕು ಅಂತ ಚೆಕ್ ಮಾಡಕ್ ಹೊರಟಿದ್ದೀರಾ, ಆ ಪಾಯಿಂಟ್ಗೆ ಟೆಂಡ್ ಆಗೋಂತ ಒಂದು ಸೀಕ್ವೆನ್ಸ್ ನ ಕನ್ಸಿಡರ್ ಮಾಡ್ಬೇಕು. ಈಗ ಎಫ್ ಆಫ್ ಎಕ್ಸ್ ಅಂದ್ರೆ ಇದಲ್ವಾ, ಈಗ ಎಫ್ ಆಫ್ ಎಕ್ಸ್ ಎನ್ ನೋಡಿ ಏನಾಗುತ್ತೆ, ಎಫ್ ಆಫ್ ಎಕ್ಸ್ ಎನ್ ಬಂದ್ಬಿಟ್ಟು ಅಂದ್ರೆ ಕಾಸ್ ಆಫ್ 1/x ಎನ್ ಅಂದ್ರೆ ಏನಿಲ್ಲಿ ಕಾಸ್ ಆಫ್ ಎಕ್ಸ್ ಎನ್ ಅಂತ ಬರ್ಕೊಳ್ಳಿ, ನಿಮ್ಗೆ ಅರ್ಥ ಆಗಿಲ್ಲ. ಎಫ್ ಆಫ್ ಎಕ್ಸ್ ಅಂದ್ರೆ ಕಾಸ್ ಆಫ್ 1/x, ಎಫ್ ಆಫ್ ಎಕ್ಸ್ ಎನ್ ಅಂತಂದ್ರೆ ಕಾಸ್ ಆಫ್ 1/x ಎನ್. ಈ ಎಕ್ಸ್ ಎನ್ ವ್ಯಾಲ್ಯೂ ಸಪ್ರೇಟ್ ಮಾಡಿ ಇಲ್ಲಿ ಏನಾಗುತ್ತೆ ಅವಾಗ, ಕಾಸ್ ಆಫ್ 1/n pi. 1/1/n pi ಆಗುತ್ತೆ. ಸೊ ಅದು ಎನ್ ಪೈ ಆಗುತ್ತೆ ಸಿಂಪ್ಲಿ. ಸೊ ಎನ್ ಪೈ ವ್ಯಾಲ್ಯೂ ಏನು, ಕಾಸ್ ಆಫ್ ಎನ್ ಪೈ ವ್ಯಾಲ್ಯೂ ಏನಾಗುತ್ತೆ, -1 ಹೋಲ್ ಪವರ್ ಎನ್ ಆಗುತ್ತೆ. -1 ಹೋಲ್ ಪವರ್ 1 ಏನಾಗುತ್ತೆ, ಇಟ್ ಇಸ್ ನಾಟ್ ಕನ್ವರ್ಜೆನ್ಸ್ ಅಲ್ವಾ?
-1 +1 Yes, sir. ಬರುತ್ತೆ. ದಿಸ್ ನಾಟ್ ಕನ್ವರ್ಜೆಂಟ್ ಸೀಕ್ವೆನ್ಸ್, ಓಕೆನಾ? ಸೊ ನಾಟ್ ಕನ್ವರ್ಜೆಂಟ್. ಈಗ ಏನಂತ ಹೇಳ್ಬೋದು ನೋಡಿ, ಇದೇ ತೀರ ಕಾಂಟ್ರಿಬ್ಯೂಷನ್ ಹೇಳ್ತು, ಯಾವುದೋ ಒಂದು ಎಕ್ಸ್ ಅನ್ನು ಕನ್ಸಿಡರ್ ಮಾಡ್ಕೊಂಡೆ ಎಗೆ ಟೆಂಡ್ ಆಗುವಂತ ಒಂದು ಎಫ್ ಆಫ್ ಎಕ್ಸ್1 ಡಸ್ ನಾಟ್ ಕನ್ವರ್ಜೆಂಟ್. ನಾವೇನಂತ ಹೇಳ್ಬೋದು, ದಿಸ್ ಇಂಪ್ಲೈಸ್ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್. ಅಂದ್ರೆ ಲಿಮಿಟ್ ಅಂತ ಅಂದ್ರೆ ಎಂತ ಹೇಳ್ಬೋದು ಈಗ, ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 ಎಫ್ ಆಫ್ ಎಕ್ಸ್ ಅಂದ್ರೆ ಕಾಸ್ ಆಫ್ 1/x ಏನಂತ ಹೇಳ್ಬೋದು ಈಗ, ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ಬೋದು. ಅರ್ಥ ಆಗ್ತಿದಲ್ವಾ? ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಪ್ರೂವ್ ಮಾಡೋದಕ್ಕೆ ಈ ಸೀಕ್ವೆನ್ಷಿಯಲ್, ಇದೇ ಸೀಕ್ವೆನ್ಷಿಯಲ್ ಕ್ರೈಟೀರಿಯಾ ನಾನು ಕಂಟಿನ್ಯೂಟಿನಲ್ಲಿ ಯೂಸ್ ಮಾಡ್ತೀವಿ. ಅಂದ್ರೆ ಲಿಮಿಟ್ ಎಕ್ಸಿಸ್ಟ್ ಆಗೋದಕ್ಕೆ ನಾವೇನು ಇದನ್ನ ಯೂಸ್ ಮಾಡಲ್ಲ. ನಮಗೆ ಪ್ರಾಬ್ಲಮ್ ಆಗೋದು ಎಕ್ಸಿಸ್ಟ್ ಆಗುತ್ತೆ ಆಗಲ್ಲ ಅನ್ನೋ ಕನ್ಫ್ಯೂಷನ್ ಇದ್ದಾಗ ಈ ಮೆಥಡ್ಗಳನ್ನ ಯೂಸ್ ಮಾಡ್ಕೊಂಡು ಕೂಡ ನಾವು ಹೇಳ್ತಾ ಹೋಗ್ತೀವಿ. ಸೊ ಅರ್ಥ ಆಯ್ತಲ್ವಾ? ಸೊ ಇನ್ನೊಂದು, ದಿಸ್ ಇಸ್ ಅನದರ್ ವೇ ಆಫ್, ಇದು ಕೂಡ ಸೀಕ್ವೆನ್ಷಿಯಲ್ ಕ್ರೈಟೀರಿಯಾ ಎರಡನೇ ಭಾಗ ಅಂತ ಹೇಳ್ಬೋದು. ಏನಂತ ಹೇಳ್ತಿದೆ ಅಂತಂದ್ರೆ, ಈಗ ಇಫ್ ದೇರ್ ಎಕ್ಸಿಸ್ಟ್ 2 ಸೀಕ್ವೆನ್ಸಸ್ ಎಕ್ಸ್ ಎನ್ ಅಂಡ್ ವೈ ಎನ್, ಎಕ್ಸ್ ಎನ್ ವೈ ಎನ್ ಎರಡು ಸೀಕ್ವೆನ್ಸ್ ಇದೆ, ಬೋತ್ ಕನ್ವರ್ಜಸ್ ಟು ಎ ಅಂತ ಅಂದ್ಕೊಳೋಣ. ಇದು ಅಷ್ಟೇ, ಇದನ್ನ ಯಾವಾಗ ಯೂಸ್ ಮಾಡ್ತೀವಿ, ಈ ಥಿಯರಮ್ನು ಕೂಡ ಯೂಸ್ ಮಾಡೋದು ನಾವು ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಪ್ರೂವ್ ಮಾಡೋದಕ್ಕೋಸ್ಕರ. ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಪ್ರೂವ್ ಮಾಡೋದಕ್ಕೆ ಈ ಮೆಥಡ್ ನ ಯೂಸ್ ಮಾಡ್ತೀವಿ. ಎರಡು ಸೀಕ್ವೆನ್ಸ್ ಕನ್ಸಿಡರ್ ಮಾಡ್ಕೊಳ್ಳಿ, ಬೋತ್ ಕನ್ವರ್ಜಸ್ ಟು ದ ಸೇಮ್ ಲಿಮಿಟ್ ಎ ಅಂಡ್ ಸೇಮ್ ಕನ್ವರ್ಜಸ್ ಟು ಎ ಅಂತ. ಎ ಅಂದ್ರೆ ಏನ್ ತಗೋಬೇಕು ಇಲ್ಲಿ? ಎ ಅಂದ್ರೆ ಏನಪ್ಪಾ ಅಂತಂದ್ರೆ, ನಿಮ್ಗೆ ಕ್ವಶನ್ ಅಲ್ಲಿ ಏನ್ ಕೊಟ್ಟಿರ್ತಾನೆ, ಎಕ್ಸ್ಟೆನ್ಸ್ ಟು ಎ, ಇಲ್ಲಿ ಏನ್ ಕೊಟ್ಟಿರ್ತಾನೆ ವ್ಯಾಲ್ಯೂ, ಆ ವ್ಯಾಲ್ಯೂಗೆ ಕನ್ವರ್ಜ್ ಆಗುವಂತ ಸೀಕ್ವೆನ್ಸ್ ಗಳನ್ನ ಎಕ್ಸ್ ಎನ್ ವೈ ಅನ್ನ ನೀವು ಕನ್ಸಿಡರ್ ಮಾಡಬೇಕು. ಓಕೆ, ಬಟ್ ದ ಸೀಕ್ವೆನ್ಸಸ್ ಎಫ್ ಆಫ್ ಎಕ್ಸ್ ಎನ್ ಅಂಡ್ ಎಫ್ ಆಫ್ ವೈ ಎನ್ ಅವೆರಡು ಸಬ್ಸ್ಟಿಟ್ಯೂಟ್ ಮಾಡಿದಾಗ, ಫಂಕ್ಷನ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ, ಡು ನಾಟ್ ಬೋತ್ ಕನ್ವರ್ಜ್ ದ ಸೇಮ್ ನಂಬರ್. ಕನ್ವರ್ಜ್ ಆದ್ರೆ ತೊಂದರೆ ಇಲ್ಲ, ಸೇಮ್ ನಂಬರಿಗೆ ಕನ್ವರ್ಜ್ ಆಗಬಾರ್ದು. ಸಪೋಸ್ ಇಫ್ ದೇ ಕನ್ವರ್ಜ್ ಟು ದ ಡಿಫರೆಂಟ್ ನಂಬರ್, ವಿ ಸೇ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ. ಇದು ಒಂದು ಅರ್ಥ ಆಗ್ತಿದೆಯಲ್ವಾ? ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ನಿಮ್ಗೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ 1/x ತಗೊಳ್ಳಿ, ಬುಕ್ಕಲ್ಲಿ ಇದೆ, ನೋಡ್ಕೊಳ್ಳಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ 1/x, ಓಕೆನಾ? ಏನಂತ ಹೇಳ್ಬೋದು, ಸಾರಿ, ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 ಸೈನ್ ಆಫ್ 1/x, ಸೈನ್ ಆಫ್ 1/x ಲಿಮಿಟ್ ಕಂಡಿಡಿರಿ. ಇದಕ್ಕೆ ಏನ್ ಮಾಡ್ತೀನಿ ಅಂತಂದ್ರೆ ನೋಡಿ, ನಾನು ಏನ್ ಮಾಡ್ತೀನಿ ಈಗ, ಐ ವಾಂಟ್ ಟು ಕನ್ಸಿಡರ್ 2 ಸೀಕ್ವೆನ್ಸಸ್. ಎಕ್ಸ್ ಎನ್ ಅಂತ ಒಂದು ಕನ್ಸಿಡರ್ ಮಾಡ್ತೀನಿ. ಎಕ್ಸ್ ಎನ್ ಇಸ್ ಈಕ್ವಲ್ ಟು ಏನ್ ತಗೊಂತೀನಿ ಅಂತ ಅಂದ್ರೆ 1/nπ ತಗೊಂತೀನಿ. ಓಕೆ, ಸೊ ಆಬ್ವಿಯಸ್ಲಿ ದಿಸ್ ಟೆಂಡ್ಸ್ ಟು ವಾಟ್? 0. 0. yn I'm going to consider another sequence, that 1/π/2 plus 2nπ. This also tends to 0. ಯಾಕೆ ನಾನು ಇದನ್ನೇ ಸೀಕ್ವೆನ್ಸ್ ತಗೊಂಡೆ, ಬೇರೆದು ಯಾಕೆ ತಗೊಳ್ಳಿಲ್ಲ ಅಂದ್ರೆ, ನಾನು ಇಲ್ಲಿ 0ಗೆ ಟೆಂಡ್ ಆಗಂತ ಲಿಮಿಟ್ ತಗೋಬೇಕು. ಯಾಕೆ ಹೇಳಿ, ನಾನು ಚೆಕ್ ಮಾಡ್ತಾ ಇರೋದು ಯಾವ ಪಾಯಿಂಟ್ಗೆ? 0ಗೆ. ಈಗ ನಾನೇನ್ ಮಾಡ್ತೀನಿ, ಎಕ್ಸ್ ಎನ್ ವೈ ಎನ್ ಬೋತ್ ಕನ್ವರ್ಜಸ್ ಟು ಎ ಅಂತ ಒಂದು ಎರಡು ಸೀಕ್ವೆನ್ಸ್ ತಗೊಂಡೆ. ಈಗ ಎಫ್ ಆಫ್ ಎಕ್ಸ್ ಎನ್ ತಗೋಬೇಕು. ಈಗ ಎಫ್ ಆಫ್ ಎಕ್ಸ್ ಎನ್, ಈಗ ಈ ವ್ಯಾಲ್ಯೂ ಏನಿದೆ, ಇದು ಈ ವ್ಯಾಲ್ಯೂ, ಇದನ್ನ ತಗೊಂಡು ಇಲ್ಲಿ ಲೆಕ್ಕ ಜಾಗದಲ್ಲಿ ಹಾಕ್ಬೇಕು. ಅವಾಗ ಏನ್ ಬರುತ್ತೆ ನಿಮ್ಗೆ? ಸೈನ್ ಆಫ್ nπ. ಸೈನ್ ಆಫ್ ಎನ್ ಪೈ ಬರುತ್ತೆ. ಡೇಟಾ ಬರ್ತೀನಿ, ಸೈನ್ ಆಫ್ ಎನ್ ಪೈ ಬರುತ್ತೆ. ಸೈನ್ ಆಫ್ ಎನ್ ಪೈ ವ್ಯಾಲ್ಯೂ 0 ಅಲ್ವಾ? ಸೈನ್ ಎನ್ ಪೈ 0 ಅಂತ ಹೇಳಿದೀನಿ. ಅಂಡ್ ಸೊ ದಿಸ್ ಟೆನ್ಸ್ ಟು ವಾಟ್? 0. ಸೊ ಅದೇ ತರ ಎಫ್ ಆಫ್ ವಾಟ್? ವೈ ಎನ್ ಮಾಡಿ. ಎಫ್ ಆಫ್ ವೈ ಎನ್ ಏನಾಗುತ್ತೆ? ಸೈನ್ ಆಫ್ π/2 plus 2nπ. π/2 plus 2nπ. So since 2nπ is 0, 2nπ ಅಂದ್ರೆ 0 ಅಲ್ವಾ? So this is Yes, nothing sir. but sin π/2. Sin π/2 ವ್ಯಾಲ್ಯೂ ಏನು? 1 ಆಗುತ್ತೆ. 1. So this tends to 1. So ಅಂದ್ರೆ I have considered 2 sequences which converges to 0, but f of xn and y of xn ಏನ್ ಬಂದಿದೆ, ಸಾರಿ f of yn ಏನ್ ಬಂದಿದೆ, ಅವೆರಡು ಏನ್ ಡಿಫ್ರೆಂಟ್ ಲಿಮಿಟ್ ಗೆ ಕನ್ವರ್ಜ್ ಆಗ್ತಾ ಇದೆ ತಾನೆ. ಇದು Yes, ಒಂದು sir. 0 ಹೋಗ್ತಾ ಇದೆ, ಒಂದು 1 ಹೋಗ್ತಾ ಇದೆ. ಸೊ ಈಗ ಏನಂತ ಹೇಳ್ಬೋದು ನಾವು ಡೈರೆಕ್ಟ್ ಆಗಿ ಈ ಪ್ರಾಪರ್ಟಿ ಪ್ರಕಾರ, ಲಿಮಿಟ್ Does not x exist. tends to Tends to 0 0. sin of 1/x does not exist ಅಂತ ಹೇಳ್ಬೋದು.
ಗೊತ್ತಾಯ್ತಲ್ವಾ? ಸೊ ಇದು ಸೀಕ್ವೆನ್ಷಿಯಲ್ ಕ್ರೈಟೀರಿಯಾ ಅಂತ ಹೇಳುತ್ತೆ. ಇಲ್ಲೇ ಬರ್ತಿದ್ವಿ. ಇದು ಗೊತ್ತಾ, ಈಗ ಜಸ್ಟ್ ಈಗಿನ ಪ್ರೂವ್ ಮಾಡಿದೀವಿ. ಯಾವ್ದ್ರ ಪ್ರೂವ್ ಮುಖಾಂತರ ಪ್ರೂವ್ ಮಾಡಿದ್ರೆ ಇದನ್ನ? ಸೀಕ್ವೆನ್ಷಿಯಲ್ ಕ್ರೈಟೀರಿಯಾ. ಸೀಕ್ವೆನ್ಷಿಯಲ್ ಕ್ರೈಟೀರಿಯಾ ಅಂತ ಪ್ರೂವ್ ಮಾಡಿದ್ವಿ. ಮತ್ತೆ ಸೀಕ್ವೆನ್ಷಿಯಲ್ ಕ್ರೈಟೀರಿಯಾನ ನಾವು ಡಿರಿಚ್ಲೆಟ್ ಫಂಕ್ಷನ್ ಏನಿದೆ, ಸೊ ಡಿರಿಚ್ಲೆಟ್ ಫಂಕ್ಷನ್ ಅಂತ ಅಂದ್ರೆ ಹೆಂಗ್ ಗೊತ್ತಾ? ಇದು ತುಂಬಾ ಇಂಪಾರ್ಟೆಂಟ್. ಎಕ್ಸಾಮಿನೇಷನ್ ಅಲ್ಲಿ ಈ ತರ ಫಂಕ್ಷನ್ಸ್ ಯೂಸ್ ಮಾಡ್ತಾರೆ. ಸೊ ಈ ಡಿರಿಚ್ಲೆಟ್ ಫಂಕ್ಷನ್ ನ ಡಿಸ್ಕಂಟಿನ್ಯೂಸ್ ಅಂತ ಪ್ರೂವ್ ಮಾಡೋದಕ್ಕೆ, ಅಂದ್ರೆ ಲಿಮಿಟ್ ಡಿಸ್ಕಂಟಿನ್ಯೂಸ್ ಅಂತ ಬರುತ್ತೆ. ಸೇಮ್ ಇಲ್ಲಿ ಏನ್ ನೋಡಿ, ಇಲ್ಲಿ ಹೆಂಗ್ ಗೊತ್ತಾ, ಇದೆಲ್ಲ ಇಂಟರ್ಲಿಂಕ್. ಲಿಮಿಟ್ ಬರುತ್ತೆ ಸ್ಟಾರ್ಟಿಂಗು, ಲಿಮಿಟ್ ಆದ್ಮೇಲೆ ನೆಕ್ಸ್ಟ್ ಬರೋದು ಯಾವುದು? ಕಂಟಿನ್ಯೂಟಿ ಬರುತ್ತೆ. ಅದಾದ್ಮೇಲೆ ಬರೋದು ಡಿಫ್ರೆನ್ಷಿಯಬಿಲಿಟಿ. ಒಂದಕ್ಕೊಂದು ಇಂಟರ್ಲಿಂಕ್ ಆಗ್ತಾ ಹೋಗುತ್ತೆ. ಲಿಮಿಟ್ ಕರೆಕ್ಟ್ ಆಗಿ ಗೊತ್ತಾಯ್ತು ಅಂತಂದ್ರೆ ಕಂಟಿನ್ಯೂಟಿ, ಇಟ್ ಇಸ್ ವೆರಿ ಸ್ಮೂತ್ ಗೋಯಿಂಗ್. ಇದು ಗೊತ್ತಾಯ್ತು ಅಂತಂದ್ರೆ ದಿಸ್ ಇಸ್ ವೆರಿ ಸ್ಮೂತ್ ಗೋಯಿಂಗ್. ಓಕೆನಾ? ಸೊ ಈ ತರ ಆಗ್ತಾ ಇರುತ್ತೆ. ಇದನ್ನ ಪ್ರೂವ್ ಮಾಡೋದಕ್ಕೂ ನಾವು ಏನ್ ಹೇಳ್ತೀವಿ, ಈ ಸೀಕ್ವೆನ್ಷಿಯಲ್ ಕ್ರೈಟೀರಿಯಾಗಳನ್ನ ಯೂಸ್ ಮಾಡ್ತೀವಿ ಸಮ್ಟೈಮ್ಸ್. ಡಿರಿಚ್ಲೆಟ್ ಫಂಕ್ಷನ್ ಅಂತಂದ್ರೆ ಹಿಂಗೆ ಸಿಂಪಲ್. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸಮ್ ಎಚ್ ಆಫ್ ಎಕ್ಸ್ ಇರುತ್ತೆ, ಇಲ್ಲಿ ಸಮ್ ಜಿ ಆಫ್ ಎಕ್ಸ್ ಇರುತ್ತೆ. ಸೊ ದಿಸ್ ಇಸ್ ಎಕ್ಸ್ ಬಿಲಾಂಗ್ಸ್ ಟು ರ್ಯಾಷನಲ್ಸ್ ಅಂತ ಇರುತ್ತೆ, ಎಕ್ಸ್ ಬಿಲಾಂಗ್ಸ್ ಟು ಇರ್ರಾಷನಲ್ಸ್ ಅಂತ ಇರುತ್ತೆ. ಓಕೆನಾ? ಸೊ ಇಲ್ಲಿ ಏನಾದ್ರು ಎಚ್ ಆಫ್ ಎಕ್ಸ್ ಜಿ ಆಫ್ ಎಕ್ಸ್ ಏನ್ ಬೇಕಾದ್ರೂ ಕೊಟ್ಟರು ಅಂತ ಯಾವುದೇ ಫಂಕ್ಷನ್ಸ್ ಗಳನ್ನ ಕೂಡ ನಾವೇನಂತ ಕರಿತೀವಿ? ಸೊ ಡಿರಿಚ್ಲೆಟ್ ಫಂಕ್ಷನ್ಸ್ ಅಂತ ಕರಿತೀವಿ. ಓಕೆನಾ? ಸಮಟೈಮ್ಸ್ ಈ ತರ ಕೊಡ್ತಾನೆ ಫಂಕ್ಷನ್. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಕೊಡ್ತಾನೆ, 0 ಕೊಡ್ತಾನೆ. ಸೊ ಎಕ್ಸ್ ಬಿಲಾಂಗ್ಸ್ ಟು ಕ್ಯೂ ಅಂತ ಕೊಡ್ತಾನೆ, ಎಕ್ಸ್ ಬಿಲಾಂಗ್ಸ್ ಟು ಕ್ಯೂ ಸಿ ಅಂತ ಕೊಡ್ತಾನೆ. ದಿಸ್ ಇಸ್ ಆಲ್ಸೋ ಡಿರಿಚ್ಲೆಟ್ ಫಂಕ್ಷನ್. ಓಕೆನಾ? ಇದು ಜನರಲೈಸೇಷನ್. ಇದು ಎಕ್ಸ್ ಎಚ್ ಆಫ್ ಎಕ್ಸ್ ಜಿ ಆಫ್ ಎಕ್ಸ್ ಜಾಗದಲ್ಲಿ ಅವ್ನು ಏನ್ ಬೇಕಾದ್ರೆ ಹಾಕೋಬಹುದು. ಓಕೆನಾ? ಸೊ ಇದನ್ನ ಪ್ರೂವ್ ಮಾಡೋದಕ್ಕೂ ನಾವು ಅವನೇನ್ ಮಾಡ್ತಾನೆ, ಇದನ್ನೇ ಮಾಡ್ತಾನೆ, ಸೀಕ್ವೆನ್ಷಿಯಲ್ ಕ್ರೈಟೀರಿಯಾ. ಸೀಕ್ವೆನ್ಷಿಯಲ್ ಕ್ರೈಟೀರಿಯಾ ಯೂಸ್ ಮಾಡ್ತಾನೆ. ಈಗ ಹೆಂಗ್ ಯೂಸ್ ಮಾಡ್ತಾನೆ ಅಂತ ಒಂದು ಎಕ್ಸಾಂಪಲ್ ತಗೊಂಡ್ಬಿಡಲ್ವಾ? ಸೊ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಈಗ ಇದೇ ಎಕ್ಸಾಂಪಲ್ ತಗೊಂಡ್ಬಿಡ್ತೀನಿ. ಓಕೆನಾ? ಈ ಎಕ್ಸಾಂಪಲ್ ತಗೊಂಡ್ಬಿಡ್ತೀನಿ. ಓಕೆನಾ? ಸೊ ಈ ಎಕ್ಸಾಂಪಲ್ ತಗೊಂಡು ಅದು ಹೆಂಗೆ ಪ್ರೂವ್ ಮಾಡ್ತೀವಿ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ. ಈಗ ಯು ಟೇಕ್ ಎನಿ ಪಾಯಿಂಟ್, ಯಾವ್ದೋ ಒಂದು ಪಾಯಿಂಟ್. ಈಗ ಏನ್ ಕೇಳ್ತಾನೆ ಅಂತಂದ್ರೆ ಫೈಂಡ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ. ಸೊ ಈ ಫಂಕ್ಷನ್ ಏನಿದೆ, ದಿಸ್ ಫಂಕ್ಷನ್ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಫಾರ್ ಎನಿ ಪಾಯಿಂಟ್ ಅಂತ ಹೇಳ್ತೀನಿ, ಫಾರ್ ಎನಿ ರಿಯಲ್ ವ್ಯಾಲ್ಯೂ. ನಾನು ಅದಕ್ಕೆ ಜನರಲ್ ಆಗಿ ಎ ಅಂತ ನೋಡಿದೀನಿ. ಹೆಂಗೆ ಅಂತ ಅಂದ್ರೆ ನೋಡಿ, ಸೊ ಒಂದು ಸೀಕ್ವೆನ್ಸ್ ತಗೊಂತಾನೆ ಎಕ್ಸ್ ಎನ್ ಎ ಎನ್ ಅಂತ. ಸೊ ಒಂದು ಎಗೆ ಟೆಂಡ್ ಆಗಂತ ಒಂದು ಸೀಕ್ವೆನ್ಸ್ ತಗೊಂತಾನೆ. ಓಕೆನಾ? ಸೊ ಇಲ್ಲಿ ಎ ಎನ್ ಬಿಲಾಂಗ್ಸ್ ಟು ರ್ಯಾಷನಲ್ಸ್ ಅಂತ ತಗೊಂತಾನೆ. ಇನ್ನೊಂದು ಈಸ್ ಗೋಯಿಂಗ್ ಟು ಕನ್ಸಿಡರ್ ಅನದರ್ ಸೀಕ್ವೆನ್ಸ್ ಬಿ ಎನ್ ವಿಚ್ ಟೆನ್ಸ್ ಟು ಬಿ. ಇಲ್ಲಿ ಆಲ್ ದ ಸೀಕ್ವೆನ್ಸ್ ಎಲಿಮೆಂಟ್ಸ್ ಬಿಲಾಂಗ್ಸ್ ಟು ಕ್ಯೂ ಸಿ ಅಂತ ತಗೊಂತಾನೆ. ಸಾರಿ, ಬಿ ಅಂತ ತಗೋಬಹುದು. ಝೀರೋ ಅಲ್ವಾ ಸರ್? ಅಲ್ಲ ಸಾರಿ, ಸೇಮ್ ಲಿಮಿಟ್ ತಗೋಬೇಕಲ್ವಾ? ಹಿಂದೆ ಸೀಕ್ವೆನ್ಷಿಯಲ್ ಕ್ರೈಟೀರಿಯಾ ಹೇಳಿತ್ತು, ಎರಡು ಸೀಕ್ವೆನ್ಸ್ ಗಳನ್ನ ಕನ್ಸಿಡರ್ ಮಾಡ್ಕೋಬೇಕು ನಾವು. ಎರಡು ಸೀಕ್ವೆನ್ಸ್ ಗಳನ್ನ ಕನ್ಸಿಡರ್ ಅಲ್ಲ, ನಾವು ಅಸಂಪ್ಷನ್ ಮಾಡ್ತಾ ಇದೀನಿ. ಈಗ ಎರಡು ಸೀಕ್ವೆನ್ಸ್ ಕನ್ಸಿಡರ್ ಮಾಡಿದೀನಿ, ಎರಡಕ್ಕೂ ಸೇಮ್ ಟೆಂಡ್ ಆಗುವಂತ ಲಿಮಿಟ್. ಈಗ ಎಫ್ ಆಫ್ ಎಕ್ಸ್ ಎನ್ ಏನಾಗುತ್ತೆ, ಎಫ್ ಆಫ್ ಎ ಎನ್ ಅಥವಾ ಎಕ್ಸ್ ಎನ್ ವೈ ಏನಾದ್ರು ತಗೊಳ್ಳಿ. ಎಫ್ ಆಫ್ ಎ ಎನ್ ಏನಾಗುತ್ತೆ, ನಮಗೆ 1 ಬರುತ್ತೆ. ಎಫ್ ಆಫ್ ಬಿ ಎನ್ ಏನ್ ಬರುತ್ತೆ, 0 ಬರುತ್ತೆ. 0 ಬರುತ್ತೆ. ಸೊ ಬೈ ಸೀಕ್ವೆನ್ಷಿಯಲ್ ಕ್ರೈಟೀರಿಯಾ ಹೇಳ್ತೀವಿ ಅಂದ್ರೆ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ. ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇನ್ನೊಂದು ಏನ್ ಗೊತ್ತಾ, ಇಲ್ಲಿ ವ್ಯಾಲ್ಯೂ ಏನಿದೆ, ಆ ವ್ಯಾಲ್ಯೂ ಡಿಫ್ರೆಂಟ್ ಇದ್ರೆ ಅದು ನೆಕ್ಸ್ಟ್ ಕಂಟಿನ್ಯೂಟಿ ನಲ್ಲೂ ಬರುತ್ತೆ. ಅಲ್ಲಿ ಡಿಸ್ಕಸ್ ಮಾಡೋಣ ಬಿಡಿ, ಹೌದು. ಓಕೆನಾ? ಈ ತರ ಯಾವುದೇ ಒಂದು ಫಂಕ್ಷನ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಎಕ್ಸಾಂಪಲ್ ಮಾಡ್ತೀನಿ. ಟೈಮ್ ಆಯ್ತು, ನೆಕ್ಸ್ಟ್ ಕ್ಲಾಸ್ ಇದೆ, ಅಲ್ಲಿ ನೋಡೋಣ. ಓಕೆ, 7 o'clock ಮತ್ತೆ ಟೆಸ್ಟ್ ಇರುತ್ತೆ, ಸಾರಿ ಕ್ಲಾಸ್ ಇರುತ್ತೆ. ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ, ಕಂಟಿನ್ಯೂಟಿ ಎಲ್ಲ. ಓಕೆ ಸರ್. Thank you, sir.